ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ. ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಮಧ್ಯಪ್ರಾಚ್ಯದಲ್ಲಿ ಸತತವಾಗಿ 20ಕ್ಕೂ ಹೆಚ್ಚು ದಿನದಿಂದ ಯುದ್ಧ ಮುಂದುವರೆದಿದೆ. ತಕ್ಷಣಕ್ಕೆ ಮುಗಿಯೋ ಲಕ್ಷಣಗಳು, ಸಾಧ್ಯತೆಗಳು ಕೂಡ ಇಲ್ಲ. ತಕ್ಷಣಕ್ಕೆ ಮುಗಿದ್ರೂ ಕೂಡ ಈ 20 ದಿನಗಳಲ್ಲಿ ಉಂಟು ಮಾಡಿರುವ ಪರಿಣಾಮಗಳಿಂದ ಜಗತ್ತು ಆಚೆ ಬರಲಿಕ್ಕೇನೆ ವರ್ಷಾನುಗಟ್ಟಲೆ ಸಮಯ ಹಿಡಿಬಹುದು ಅನ್ನೋ ಅಂದಾಜು ಕೂಡ ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇದೆ. ಇಂಥ ಪರಿಸ್ಥಿತಿ ಇರಬೇಕಾದ್ರೆ ಭಾರತ ಈ ಯುದ್ಧದಿಂದ ಕಲಿತ ಪಾಠ ಏನು, ಕಲಿಬೇಕಾಗಿರೋ ಪಾಠ ಏನು, ಪ್ರಿಪೇರ್ಡ್ನೆಸ್ ಎಲ್ಲಿ ತಪ್ಪು, ಭಾರತ ಮುಂದೆ ಮಾಡಬೇಕಾಗಿರುವ ಕ್ರಮಗಳು ಏನು, ಇದೆಲ್ಲದರ ಬಗ್ಗೆ ಒಂದು ಸಮಗ್ರ ಚರ್ಚೆಯನ್ನು ಮಾಡೋ ಪ್ರಯತ್ನವನ್ನು ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಚರ್ಚೆಯಲ್ಲಿ ಕಾಂಗ್ರೆಸ್ ವಕ್ತಾರರಾದ ದರ್ಶನ್ ಅವರಿದ್ದಾರೆ, ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರಿದ್ದಾರೆ, ಹಾಗೆ ಆರ್ಥಿಕ ತಜ್ಞರು ವಿಶ್ಲೇಷಕರಾದ ಕೇಶವ್ ಅವರಿದ್ದಾರೆ, ಬಿಪ್ಯಾಕ್ ಮುಖ್ಯಸ್ಥರಾದ ರಾಘವೇಂದ್ರ ಅವರಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಮುಸ್ಲಿಂ ಮುಖಂಡರಾದ ಉಮರ್ ಶರೀಫ್ ಅವರು ಕೂಡ ಇದ್ದಾರೆ. ಎಂದಿನಂತೆ ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಆಡಿಯನ್ಸ್, ವಿವಿಧ ಪಕ್ಷಗಳ ಪ್ರತಿನಿಧಿಗಳು ಕೂಡ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕಾಂಗ್ರೆಸ್ ವಕ್ತಾರರಿಂದಲೇ ಚರ್ಚೆಯನ್ನು ಪ್ರಾರಂಭ ಮಾಡ್ತಾ, ದರ್ಶನ್ ಸರ್, ಕಾಂಗ್ರೆಸ್ನ ಮೇಲೆ ಅದರಲ್ಲೂ ಯುದ್ಧದ ಪರಿಸ್ಥಿತಿಯಲ್ಲಿ ಬರ್ತಿರುವ ಆಪಾದನೆ ಅಂದರೆ ಮೋದಿಯವರನ್ನು ಕಂಡಲ್ಲಿ ಟೀಕೆ ಮಾಡೋದನ್ನು ಬಿಟ್ಟರೆ ಒಂದು ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಅಥವಾ ಒಂದು ಸಜೆಸ್ಟಿವ್ ಪಾಲಿಟಿಕ್ಸ್ನ ಕಾಂಗ್ರೆಸ್ ಮಾಡ್ತಾ ಇಲ್ಲ. ಯುದ್ಧ ಪ್ರಾರಂಭ ಆಗ್ತಾ ಇದ್ದ ಹಾಗೆ ಸರೆಂಡರ್ ಅಂದ್ರಿ, ಯುದ್ಧ ಮುಂದುವರೆದ ಹಾಗೆ ಸಿಲಿಂಡರ್ ಅಂದ್ರಿ, ಈಗ ದುರಂದರ್ ಅಂತಿದ್ದೀರಾ. ಅಂದರೆ ಮೋದಿ ಎಲ್ಲಿ ಕಂಡ್ರೂ ಕೂಡ ಖಂಡನೆ ಮಾಡೋದು ಮಾತ್ರ ಕಾಂಗ್ರೆಸ್ನ ಕೆಲಸ ಅನ್ನೋ ಆರೋಪ. ನಿಮ್ಮ ಕೊನೆ ಪ್ರಶ್ನೆಯಿಂದ ಬರ್ತೀನಿ. ಭಾರತ ಒಂದು ಕಾಲ್ಪನಿಕ ಸಿನಿಮಾ ಮೇಲೆ ನಡೆಯುವಂತಹ ದೇಶ ಅಲ್ಲ. ಇಲ್ಲಿ ಬದುಕನ್ನು ಕಟ್ಕೊಂಡಿರ್ತಕ್ಕಂಥ ಕೋಟ್ಯಾಂತರ 140 ಕೋಟಿ ಜನರನ್ನ ಆಳುವಂಥ ಸ್ಥಾನದಲ್ಲಿ ಮಾನ್ಯ ನರೇಂದ್ರ ಮೋದಿ ಅವರು ಕೂತಿದ್ದಾರೆ. ಇವತ್ತು ದೇಶದ ಪ್ರಧಾನಿಯಾಗಿ ಕಾಂಗ್ರೆಸ್ನವರಿಲ್ಲ ಅಥವಾ ರಾಹುಲ್ ಗಾಂಧಿ ಇಲ್ಲ. ನಾವೊಂದು ವಿರೋಧ ಪಕ್ಷವಾಗಿ ಆಳುವ ಸರ್ಕಾರವನ್ನು, ಮಾನ್ಯ ಶ್ರೀ ನರೇಂದ್ರ ಮೋದಿಯವ್ರನ್ನ ಪ್ರಶ್ನೆ ಮಾಡುವಂಥದ್ದು ನಮ್ಮ ಜನ್ಮ ಸಿದ್ಧವಾದಂಥ ಹಕ್ಕು. ಅದು ಸಾಂವಿಧಾನಿಕ ನೆಲೆಗಟ್ಟಿನಲ್ಲಿ ನಾವು ಪ್ರಶ್ನೆ ಮಾಡ್ತೀವಿ. ನೀವು ಹೇಳಿದ್ರಿ ಸಿಲಿಂಡರ್ ಅನ್ನುವಂಥ ಪದ, ನಾವು ಹೇಳಿದ್ದೀವಿ ಅನ್ನುವಂಥ ಮಟ್ಟದಲ್ಲಿ ಹೇಳಿದ್ರಿ. ಹೌದು ಮೇಡಮ್, ಭಾರತ ಯಾವುದೇ ಒಂದು ದೇಶದ ರಾಜತಾಂತ್ರಿಕ ವಿಚಾರದಲ್ಲಿ ಒಂದು ವಿದೇಶದ ಚುನಾವಣೆಗಳಲ್ಲಿ ಭಾಗವಹಿಸುವಂತಿಲ್ಲ. ಹಾಗೆಯೇ ನನ್ನ ದೇಶದ ಒಂದು ಚುನಾವಣಾ ವಿಚಾರಗಳಲ್ಲಿ ಬೇರೆ ದೇಶದವರು ಬರುವ ಹಾಗಿಲ್ಲ. ಮೊದಲನೇ ಎಡವಟ್ಟು, ಮೊದಲನೇ ಸಿಲಿಂಡರು ನಮಸ್ತೆ ಟ್ರಂಪ್, ಹೌಡಿ ಮೋದಿ ಅನ್ನುವಂತಹ ಕಾರ್ಯಕ್ರಮ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಮೂಗು ತೋರಿಸಿರ್ತಕ್ಕಂಥದ್ದು ಮೊದಲ ಸಿಲಿಂಡರ್ ಆದ ಮೇಲೆ ಅದನ್ನೇ ಉಪಯೋಗಕ್ಕೆ ಪಡೆದುಕೊಂಡಂತಹ ಟ್ರಂಪ್ ಈ ದೇಶದ, ನಮ್ಮ ದೇಶದ ಸೇನೆ ವೀರ ಧೀರ ಪರಾಕ್ರಮಿಗಳಿಂದ ಕೂಡಿದೆ. ಅದಕ್ಕೆ ಸರಿಯಾದಂಥ ಉತ್ತರವನ್ನು 1971 ಆಗಿರ್ಬೋದು, ಆಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಇದ್ದಾಗ 1999 ಕಾರ್ಗಿಲ್ ಯುದ್ಧ ಆಗಿರ್ಬೋದು, ಅನೇಕ ಸಂದರ್ಭಗಳಲ್ಲಿ ದೇಶದ ಸೈನಿಕರು ಏನು ಶತ್ರು ದೇಶಕ್ಕೆ ತಕ್ಕ ಉತ್ತರವನ್ನು ಕೊಡ್ತಾ ಇದ್ರು. ಹಾಗೇನೆ ಪೆಹಲ್ಗಾಮ್ನಲ್ಲಿ ಆ 4 ಜನ ಎಲ್ಲಿಂದ ಬಂದ್ರು, ಆ 4 ಜನ ಎಲ್ಲಿಗೆ ಹೋದ್ರು, ಇಲ್ಲಿ ತನಕ ಉತ್ತರ ಇಲ್ಲ. ಈ ಒಂದು 26 ಜನ ಮಡಿದ ಮೇಲೆ ಅಲ್ಲಿ ಆಪರೇಷನ್ ಸಿಂಧೂರ ನಡೆಯುವಾಗ ಆ ಯುದ್ಧವನ್ನ ನಿಲ್ಲಿಸಲಿಕ್ಕೆ ಮೂಗು ತೋರಿಸಿದಾತ ಟ್ರಂಪು. ಅಂದ್ರೆ ನಮ್ಮ ದೇಶದ ಪ್ರಧಾನಿಯವರು ಸಿಲಿಂಡರ್ ಆಗಿದ್ದಾರಲ್ಲ ಟ್ರಂಪಿಗೆ ಅನ್ನುವಂಥ ಒಂದು ವಿಚಾರ ಹೇಳ್ತಾ, ಇನ್ನೊಂದು, ಇವತ್ತು ಭಾರತ ದೇಶ ಯಾವುದೇ ತೈಲ ವ್ಯವಹಾರವನ್ನ ಮಾಡಬೇಕಂತಂದ್ರೆ ನಮ್ಮ ನೆಲೆಗಟ್ಟು, ನಮ್ಮ ರೂಪಿ, ನಮ್ಮ ಹಣ ಎಲ್ಲದೂ ನಮ್ದು ಸ್ವಾಭಿಮಾನ, ನಮ್ಮ ತೆರಿಗೆ ಹಣ ಇರ್ತಕ್ಕಂಥದ್ದು. ಆದ್ರೆ ಯಾವ ದೇಶದಲ್ಲಿ ತೈಲವನ್ನ ಖರೀದಿ ಮಾಡಬೇಕು, ಯಾವ ದೇಶದಿಂದ ನಿಲ್ಲಿಸಬೇಕು ಅಂತ ಆರ್ಡರ್ ಕೊಡ್ತಾ ಇರುವಂಥದ್ದು ಟ್ರಂಪು. ಇವತ್ತು ಕನ್ನಡಿಗರಿಗೆ ಸಿಲಿಂಡರ್ನ ಕೊರತೆ ಆಗಿದೆ. ಆದರೆ ಪಂಚರಾಜ್ಯದ ಚುನಾವಣೆ ಎಲ್ಲೆಲ್ಲಿ ನಡೀತಾ ಇದೆ ಅಲ್ಲಿ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಇವತ್ತು ದಿನನಿತ್ಯ, ಇವತ್ತು ನಾನು ಒಬ್ಬ ಹೋಟ್ಲಲ್ಲಿ ಊಟ ಮಾಡುವಂಥ ಸಾಮಾನ್ಯ ವ್ಯಕ್ತಿ. ಆದರೆ ಹೋಟ್ಲಲ್ಲಿ ಅನ್ನ ಸಿಕ್ಕಿದ್ರೆ ಸಾರು ಸಿಗ್ತಾ ಇಲ್ಲ, ಎಂಥದ್ದು ಕುಷ್ಕ ಸಿಕ್ಕಿದ್ರೆ ಅದಕ್ಕೆ ಶೇರ್ವಾ ಸಿಗ್ತಾ ಇಲ್ಲ. ಆ ಪರಿಸ್ಥಿತಿ ಹೋಗಿದೆ. ಮತ್ತೆ ಗ್ಯಾಸ್ನ ರೇಟು ಏನು ಕಾಳಸಂತೆಯಲ್ಲಿ 7-8 ಸಾವಿರಕ್ಕೆ ಹೋದ್ರು ಇಲ್ಲಿ ತನಕ ಮಾನ್ಯ ನರೇಂದ್ರ ಮೋದಿ ಅವರು ದೇಶವನ್ನ ಉದ್ದೇಶಿಸಿ ಮಾತನಾಡಿಲ್ಲ. ಹೌದು, ನರೇಂದ್ರ ಮೋದಿ ಅವರು ಸಿಲಿಂಡರ್ ಆಗಿದ್ದಾರೆ, ಸಿಲಿಂಡರ್ ಕೊಡೋದ್ರಲ್ಲೂ ವಿಫಲರಾಗಿದ್ದಾರೆ. ಸರಿ, ನಾನು ಬಿಜೆಪಿ ವಕ್ತಾರರಿಗೆ ನಿಮ್ಮ ಪ್ರಶ್ನೆಗಳನ್ನು ಪಾಸ್ ಆನ್ ಮಾಡ್ಲಿಕ್ಕೆ ಮುಂಚೆ ನೀವಂದ್ರಿ ಒಂದು ಕಾಲ್ಪನಿಕ ಚಿತ್ರದ ಮೇಲೆ ಭಾರತ ನಿಂತಿಲ್ಲ ಅಂತ ಹೇಳಿ. ನಿಂತಿದೆ ಅಂತ ಯಾರು ಹೇಳ್ತಿಲ್ಲ, ಚಿತ್ರವನ್ನ ಚಿತ್ರತರದಲ್ಲಿ ನೋಡ್ತಿದ್ದಾರೆ, ಪ್ರಾಪಗಂಡ ಅನ್ಕೊಂಡವ್ರು ಮಾತನಾಡ್ತಿದ್ದಾರೆ. ಎನಿವೆ,
ಒಬ್ಬ ಟ್ರಂಪ್ ಅನ್ನುವಂತಹ ವ್ಯಕ್ತಿ ಕೊಡುವ ದಿನಕ್ಕೊಂದು ಬದಲಾಗುವ ಹೇಳಿಕೆ ಮೇಲೆ ಕಾಂಗ್ರೆಸ್ಗೆ ಇರುವ ಅಪಾರ ವಿಶ್ವಾಸ ನಮ್ಮ ದೇಶದ ಸೇನೆ ಡಿಪಾರ್ಟ್ಮೆಂಟ್ನಿಂದ ಬಂದು ಮಾಡುವ ಪ್ರೆಸ್ ಮೀಟ್ ಮೇಲೆ, ನಮ್ಮ ದೇಶದ ಪೆಟ್ರೋಲಿಯಂ ಖಾತೆಯಿಂದ ಬಂದು ಮಾಡುವ ಅಧಿಕಾರಿಗಳು ಬಂದು ಮಾಡುವ ಪ್ರೆಸ್ ಮೀಟ್ ಮೇಲೆ, ಅದರಲ್ಲಿ ಕೊಡುವ ಅಫಿಷಿಯಲ್ ಸ್ಟೇಟ್ಮೆಂಟ್ ಮೇಲೆ ಇಲ್ಲದಷ್ಟು ನಂಬಿಕೆ ಟ್ರಂಪ್ ಅನ್ನುವ ದಿನಕ್ಕೊಂದು ಹೇಳಿಕೆ ಕೊಡುವ ನಾಯಕನ ಹೇಳಿಕೆ ಮೇಲೆ ಯಾಕಿದೆ ಕಾಂಗ್ರೆಸ್ಗೆ ಅಂತ. ಕಾಂಗ್ರೆಸ್ ಖಂಡಿತವಾಗ್ಲೂ ಟ್ರಂಪ್ ಅನ್ನುವಂತ ವ್ಯಕ್ತಿಯನ್ನ ನಂಬಿಲ್ಲ. ಕಾಂಗ್ರೆಸ್ ಇಂದಿರಾ ಗಾಂಧಿ ಅವರು ಈ ಟ್ರಂಪ್ ದೇಶ ಹೇಳಿದ್ರು ಯುದ್ಧ ನಿಲ್ಲಿಸದೆ ನೀವು ನಂಬದ್ರಿ, ಟ್ರಂಪ್ ಹೇಳಿದ್ರು ಆಯಿಲ್ ಖರೀದಿ ಮಾಡಬೇಡಿ ನೀವು ನಂಬದ್ರಿ, ಟ್ರಂಪ್ ಹೇಳಿದ್ರು ಆಯಿಲ್ ಖರೀದಿ ಮಾಡಿ 30 ದಿನ ನೀವು ನಂಬದ್ರಿ. ಮೇಡಮ್, ಅವತ್ತು ಏನು ಪೆಹಲ್ಗಾಮ್ ಯುದ್ಧ ಏನು ನಿಲ್ತು ಅಂತ 7:30 ಗಂಟೆಗೆ ಬಂದು ಮಾಧ್ಯಮದ ಮುಂದೆ ಮೊದಲ ಘೋಷಣೆ ಮಾಡಿದ್ದು ಟ್ರಂಪ್. ಅದನ್ನ ನಿಮ್ಮ ಗೌರವಾನ್ವಿತ ಸುದ್ದಿ ಮಾಧ್ಯಮಗಳು ಬಿತ್ತರಿಸಿದ್ದು ನಿಜ. ಅದಾದ್ಮೇಲೆ ನರೇಂದ್ರ ಮೋದಿ ಅವರು ಬಂದು ಹೇಳಿರ್ತಕ್ಕಂಥದ್ದು ನಿಜ. ಅದೇ ನೀವು ಹೇಳ್ದಂಗೆ ಸಲೆಂಡರ್ ಆಗಿರೋದು ಸತ್ಯಾಂಶ ನಾವು ನೋಡ್ತಾ ಇದೀವಿ. ಮತ್ತೆ ನಾವು ಏನೋ ಅನ್ಯ ದೇಶದ ಯಾವ ಅಧ್ಯಕ್ಷನಿಗೋ ಯಾವ ಪ್ರಧಾನಿಗೋ ತಲೆ ತಗ್ಗಿಸಿದಂತ ವ್ಯಕ್ತಿಗಳಲ್ಲ. ಅದಕ್ಕೆ ದಿಟ್ಟ ಉತ್ತರವನ್ನ ಇವಾಗ ಯಾವ ತಗ್ಸಿದ್ದಾರೆ, ಯಾವ ದೇಶದ ಮುಂದೆ ತಲೆ ತಗ್ಸಿದ್ದಾರೆ, ಅದ್ರ ಪರಿಣಾಮ ಏನಾಗ್ತಾ ಇದೆ? ರಷ್ಯಾದಿಂದ ಆಯಿಲ್ ಖರೀದಿ ನಿಂತಿಲ್ಲ, ಕೇವಲ ಇರಾನ್ ಮಾತ್ರ ಅಲ್ಲ, ಬೇರೆ ಬೇರೆ ದೇಶದಿಂದ ಏನೇನು ಖರೀದಿ ಮಾಡಬೇಕು ಅದರ ಡೈವರ್ಸಿಫಿಕೇಶನ್ ಆಗಿದೆ. ಯಾವ ದೇಶದ ಮುಂದೆ ನಮ್ಮ ಪ್ರಧಾನಿ ತಲೆ ತಗ್ಸಿದ್ದಾರೆ ಅನ್ನೋದು ಕಾಂಗ್ರೆಸ್ನ. ಅಮೆರಿಕದವರು ತಾರೀಫ್, ನಮ್ಮ ವಸ್ತುಗಳಿಗೆ ತಾರೀಫು, ಅಮೆರಿಕದವರಿಗೆ ಇಲ್ಲಿ ತಾರೀಫ್ ಇಲ್ಲಂತೆ. ಆದ್ರೆ ಭಾರತೀಯ ವಸ್ತುಗಳಿಗೆ 18% ತಾರೀಫ್ ಅಂತ ಹೇಳ್ತಾರೆ. ಭಾರತದವರು ವೀಸಾ ಅನ್ನುವಂತ ಹೇಳಿಕೆ ಕೊಟ್ಟು ಲಕ್ಷಾಂತರ ಜನರನ್ನ ಹೊರಗಟ್ಟುವಂತ ಕೆಲಸ ಮಾಡ್ತಾರೆ. ಅವತ್ತು ದೇಶದ ಪ್ರಧಾನಿ, ಮೇಡಮ್, ದೇಶದ ಪ್ರಧಾನಿಯವರು ಕೇವಲ ವಿದೇಶ ಸುತ್ತೋದಕ್ಕೂ ಅಥವಾ ಚುನಾವಣೆಗಳಿಗೆ ಸುತ್ತೋದಕ್ಕೂ ಅಲ್ಲ. ಅಶೋಕ್ ಗೌಡ್ರೆ UPA ಸರ್ಕಾರ ಇರ್ಬೇಕಾದ್ರೆ $140 ಪ್ಲಸ್ ಇತ್ತು ಪರ್ ಬ್ಯಾರಲ್ ಆಯಿಲ್ಗೆ. ಮೋದಿ ಅವ್ರು ಬಂದ್ರು $105 ಆಯ್ತು. ಅದಾದ ನಂತರದಲ್ಲಿ ಅದಕ್ಕಿಂತ ಅರ್ಧ ಬೆಲೆ ಕಮ್ಮಿ ಆಯ್ತು. ಆಗ ಮೋದಿ ಅವರು ಯಾವತ್ತೂ ಕೂಡ ಸೀಲಿಂಗ್ ಮಾಡಿಕೊಂಡು ಮುಂದಿನ ಕ್ರಿಟಿಕಲ್ ಕಂಡೀಷನ್ಗಳಲ್ಲಿ ದೇಶದ ಜನರಿಗೆ ಹೊರೆ ಆಗದೆ ಇರೋ ರೀತಿಯಲ್ಲಿ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಇವತ್ತು ಯುದ್ಧ ಶುರುವಾಗಿ 2 ವಾರಕ್ಕೆ ಜನ ಬೀದಿಗೆ ಬಂದು LPG ಸಿಲಿಂಡರ್ ಕ್ಯೂ ನಿಲ್ಲೋ ತರ, 4ನೇ ವಾರದಲ್ಲಿ ಪ್ರೀಮಿಯಂ ಪೆಟ್ರೋಲ್ ದರವನ್ನು ಹೆಚ್ಚಿಗೆ ಮಾಡೋ ತರ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅಂದ್ರೆ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅನ್ನೋದನ್ನ ಮೋದಿ ಸರ್ಕಾರ ಕೂಡ ಮಾಡಲಿಲ್ಲ ಅನ್ನೋ ಆರೋಪ ಇದೆ. ನೋಡಿ, ಫಸ್ಟು ಕ್ರೈಸಿಸ್ ಮ್ಯಾನೇಜ್ಮೆಂಟ್ಗೆ ಈ ಮುಂದೆ ಹೇಗೆ ದೇಶ ಸದೃಢ ಆಗಬೇಕು ಅಂತ ಹೇಳಿ ಯಾವ ರೀತಿ ಯೋಜನೆ ಕೈಗೊಂಡಿದ್ದಾರೆ ಅಂತ ನೋಡಿ. ನಾವು ನಮ್ಮ ಆಲ್ಮೋಸ್ಟ್ 92% ಆಫ್ ಪೆಟ್ರೋಲಿಯಂ ರಿಕ್ವೈರ್ಮೆಂಟ್ನ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ದೇಶದ ಪ್ರೊಡಕ್ಷನನ್ನು ಜಾಸ್ತಿ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ಆದರೂ ಸಹ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ರಿಸರ್ವ್ಸ್ನ ನಾವು ಎಷ್ಟೇ ಪ್ರೊಡಕ್ಷನ್ ಜಾಸ್ತಿ ಮಾಡಿದ್ರು ನಮ್ಮ ದೇಶದ ರಿಕ್ವೈರ್ಮೆಂಟ್ಗೆ ನಾವು ತೂಗ್ಸೋಕ್ಕಾಗಲ್ಲ. ಅದಕ್ಕೆ ನಾವು ಆಲ್ಟರ್ನೇಟಿವ್ ಎನರ್ಜಿ, ಉದಾಹರಣೆಗೆ ಎಥಿನಾಲ್ ಬೇಸ್ಡ್ ಪೆಟ್ರೋಲಿಯಂ ಇರಬಹುದು, ಅಥವಾ ಎಲೆಕ್ಟ್ರಿಕಲ್ ಕನ್ಸಂಪ್ಷನ್ ಅಂದರೆ ಯಾವ BS ಏನು ಸ್ಟ್ರಾಟಜೈಸ್ ಆಗಿತ್ತು ಅದನ್ನು ನಾವು ಯಾವ ರೀತಿ ಸ್ಟ್ರಾಟಜೈಸ್ ಮಾಡ್ತಾ ಇದ್ದೀವಿ. 2013 ಇತ್ತು ನಮ್ಮ BS6 ಟಾರ್ಗೆಟು, ಅದನ್ನು 2023 ಅಚೀವ್ ಮಾಡಿದ್ದೀವಿ, ವೆಹಿಕಲ್ಸ್ಗೂ ಸೇರಿಸ್ಕೊಂಡು. ಈಗಿಲ್ಲಿ ಅನೇಕ ಜನ ಬಸ್ಸಸ್ಸು ನಾವು ಎಲೆಕ್ಟ್ರಿಕಲಾಗಿ ಕನ್ವರ್ಟ್ ಮಾಡ್ತೀವಿ, ಕಾರ್ಸ್ನ ಎಲೆಕ್ಟ್ರಿಕಲಾಗಿ ಕನ್ವರ್ಟ್ ಮಾಡ್ತಿದ್ದೀವಿ. ಮತ್ತು ನಮ್ಮ ಅನೇಕ ಗೃಹ ಬಳಕೆಗಳು, ಈಗ ಧರ್ಮಸ್ಥಳದಲ್ಲಿ ಯಾವುದೇ ರೀತಿ ಸಿಲಿಂಡರ್ ಕ್ರೈಸಿಸ್ ಇಲ್ಲ. ಯಾಕೆ ಕ್ರೈಸಿಸ್ ಇಲ್ಲ? ಹಾಗೆ ಅನೇಕ ಸಂಘ ಸಂಸ್ಥೆಗಳಲ್ಲಿ ಏನು ಸಾವಿರಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ ಅಡುಗೆ ಮಾಡ್ತಾರೆ, 20,000 30,000 ಜನಕ್ಕೆ ಅಡುಗೆ ಮಾಡ್ತಾರೆ ಪ್ರತಿದಿನ. ಅಂಥ ಕಡೆ ಕ್ರೈಸಿಸ್ ಇಲ್ಲ. ಎಲ್ಲಿ ಚಿಕ್ಕದಾಗಿ ಇದೆ ಅಂಥ ಕಡೆ ಕ್ರೈಸಿಸ್ ಇದೆ ನಿಜ. ಆದರೆ ದೊಡ್ಡದಾಗಿ ಎಲ್ಲಿ ಮಾಡ್ತಿದ್ದಾರೆ ಅಲ್ಲಿ ಕ್ರೈಸಿಸ್ ಇಲ್ಲ. ನಾನೇ ಒಂದು ರಿಸರ್ಚ್ ಮಾಡ್ತಿದ್ದೆ, ಎಲೆಕ್ಟ್ರಿಕಲ್ ಇಂಡಕ್ಷನ್ ಕುಕಿಂಗ್ ವರ್ಸಸ್ ಗ್ಯಾಸ್ ಕುಕಿಂಗ್ ಅಂತ ಹೇಳಿ. ನಿಮಗೆ ಇಲ್ಲಿ ಇನ್ಫ್ಯಾಕ್ಟ್ ಎಲೆಕ್ಟ್ರಿಕಲ್ ಕುಕಿಂಗ್ ಈಸ್ ಮಚ್ ಚೀಪರ್. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಮೇ ಬಿ ಮೋರ್, ಬಟ್ ಮಚ್ ಚೀಪರ್. ಅಂದರೆ ಭಾರತ ಯಾವ ರೀತಿ ಸದೃಢ ಆಗಬೇಕು ಅಂತ ಹೇಳಿ ಈಗಾಗಲೇ ಸೋಲಾರ್ ಎನರ್ಜಿನ ಮತ್ತು ಎಥೆನಾಲ್ ಬೇಸ್ಡ್ ಇದನ್ನು ಮತ್ತು ಹೇಗೆ BS6 ಅನ್ನೋದನ್ನು 2023 ಅಚೀವ್ ಮಾಡಿರೋದು ಅದು ಮೋದಿಯವರ ಸರ್ಕಾರ. ಅಂದರೆ ಮುಂದಾಲೋಚನೆ ಎಷ್ಟು ಮಟ್ಟಕ್ಕಿದೆ ಅಂತ ಹೇಳಿ. ಈಗ ಏನಂತ ಹೇಳಿದ್ರೆ, ಒಂದೇ ಸತಿ ಈ ದೇಶನ 60 ವರ್ಷ ಆಳದಂಥವರು ಕಾಂಗ್ರೆಸ್ಸಿಗರು. 60 ವರ್ಷದಲ್ಲಿ ಒಂದು ರಾಸ್ ಗ್ಯಾಸ್ ಅಂತ ಒಂದು ದೊಡ್ಡ ಪ್ರಾಜೆಕ್ಟ್ ಇತ್ತು. ಎಲ್ಲಿ ರಾಸ್ ಅಂತಕ್ಕಂಥ ಜಾಗ ಮತ್ತು ಗ್ಯಾಸ್ ಅಂತಕ್ಕಂಥದ್ದು ಕೊತಾರಲ್ಲಿ 1959 ಗ್ಯಾಸ್ ಸಿಗುತ್ತೆ. ಆ ಗ್ಯಾಸ್ ಸಿಕ್ಕಿದಾಗ ಅವ್ರು ಬಂದು ರಿಕ್ವೆಸ್ಟ್ ಮಾಡ್ತಾರೆ ಭಾರತ ಸರ್ಕಾರನ. ಆವತ್ತೇ 1962 ಬಂದು ರಿಕ್ವೆಸ್ಟ್ ಮಾಡ್ತಾರೆ. 1962 ತದನಂತರದಲ್ಲಿ ಬೆಳವಣಿಗೆಗಳಾಗ್ತದೆ. ಆಗ ನಮ್ಮ ಆವತ್ತಿನ 1967 ನಾವು ರಾಸ್ ಗ್ಯಾಸ್ ಡೀಲ್ ಸೈನ್ ಮಾಡ್ತೀವಿ ಅಂತ ಹೇಳಿ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ಸೈನ್ ಮಾಡ್ಲಿಕ್ಕಂತ ರೆಡಿ ಇರ್ತಾರೆ. ತದನಂತರದಲ್ಲಿ ಮೇಡಮ್ ಅವ್ರಿಗೆ ಏನೋ ಆಶ್ಚರ್ಯಕರವಾಗಿ ಮರ್ತೋಗ್ಬಿಡುತ್ತೆ ಇವೆಲ್ಲ ವಿಚಾರಗಳು. ತದನಂತರದಲ್ಲಿ ಭಾರತದಲ್ಲಿ ಎಲೆಕ್ಷನ್ಸು, 1971 ವಾರು, ತದನಂತರದಲ್ಲಿ ಎಮರ್ಜೆನ್ಸಿ, ಇದೆಲ್ಲ ಮಧ್ಯದಲ್ಲಿ ಮರ್ತೋಗ್ಬಿಡ್ತಾರೆ. ಅವ್ರೇನು ಮಾಡ್ತಾರೆ, ಪ್ಯಾರಲಲ್ ಆಗಿ ಜಪಾನ್ ಜೊತೆನೂ ಮಾತಾಡ್ತಿದ್ದಾರೆ, ಜಪಾನ್ ಜೊತೆ ಸೈನ್ ಮಾಡ್ತಾರೆ ರಾಸ್ ಗ್ಯಾಸ್. ಅದರಿಂದಾಗಿ ಭಾರತಕ್ಕಾದಂಥ ನಷ್ಟ ಎಷ್ಟು ಅಂತ ಹೇಳಿದ್ರೆ, ಅಕಸ್ಮಾತ್ ಏನಾದರೂ ಸಿಕ್ಕಿದ್ರೆ ಅದು ರಾಸ್ ಗ್ಯಾಸು, ನಮಗೆ ಆವತ್ತೇ ನಾವು ನಮ್ಮ ಎನರ್ಜಿ ಸೆಕ್ಟರ್ನಲ್ಲಿ ಅದ್ಭುತವಾದಂಥ ಸಾಧನೆಗಳನ್ನ ಮಾಡ್ತಿದ್ವಿ. ಅದನ್ನ ನಮ್ಮ ವಿಶ್ಲೇಷಕರು ಸಹ ಹೇಳಬಹುದು. ವಿಚಾರ ಏನು ಅಂತ ಹೇಳಿದ್ರೆ, ಮುಂದಾಲೋಚನೆ ಯಾರಿಗಿಲ್ಲ, ಮುಂದಾಲೋಚನೆ ಯಾರಿಗಿದೆ ಅಂತಕ್ಕಂಥದ್ದು ಫಸ್ಟ್ ಕಂಪ್ಯಾರಿಸನ್. ಸೆಕೆಂಡ್ ಕಂಪ್ಯಾರಿಸನ್, ಪಾಪ ನಮ್ಮ ಸ್ನೇಹಿತರು ದರ್ಶನ್ ಅವರು ಭಾರತದಲ್ಲಿ ಎಷ್ಟು ಫಿಲಿಮ್ಸ್ ಬ್ಯಾನ್ ಆಗಿದೆ, ಯಾವ್ಯಾವ ಫಿಲಿಮ್ಸ್ ಬ್ಯಾನ್ ಆಗಿದೆ, ಯಾವುದೇ ಫಿಲಿಮು ನೆಹರು ಅವರ ವಿರುದ್ಧ ಮಾಡಿದಂತಹದ್ದು 18 ಫಿಲಿಮ್ ನೆಹರು ಅವರ ಕಾಲದಲ್ಲಿ,
8 ಫಿಲಿಮು ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ, 4 ಫಿಲಿಮು ರಾಜೀವ್ ಗಾಂಧಿ ಅವ್ರ ಕಾಲದಲ್ಲಿ ಬ್ಯಾನ್ ಮಾಡಿದೆ. ಏನಕ್ಕೆ ಅಂದರೆ ಇವ್ರನ್ನ ಸರ್ಕಾರಗಳನ್ನ ಪ್ರಶ್ನೆ ಮಾಡಿದ್ರೆ ನೀವು ಬ್ಯಾನ್ 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 ಅಂತ ಯುದ್ಧದ ವಿಚಾರಕ್ಕೆ ವಾಪಸ್ ಬರೋಣ. ನೀವು ಮುಂದಾಲೋಚನೆ ಅಂತಂದ್ರಿ, ಇಸ್ರೇಲ್ಗೆ ಹೋಗು ಬಂದು ಕೆಲವೇ ಗಂಟೆಗಳಲ್ಲಿ ಯುದ್ಧ ಪ್ರಾರಂಭ ಆಗುತ್ತೆ, ಮುಂದಾಲೋಚನೆ ಆಗ್ಲಿಂದ ಶುರುವಾಗಿದ್ರು ಬಹುಶಃ 2 ವಾರಕ್ಕೆ ಬೀದಿಲಿ ನಿಂತ್ಕೊಂಡು ಕ್ಯೂನಲ್ಲಿ LPGಗೋಸ್ಕರ ನಾವು ಹಾಹಾಕಾರ ಪಡೋ ಪರಿಸ್ಥಿತಿ ಬರ್ತಿರ್ಲಿಲ್ವೇನೋ? ಮುಂದಾಲೋಚನೆ ಇರಲಿಲ್ಲ ಅವಾಗ ಮೋದಿ ಅವರಿಗೆ, ಮೋದಿ ನೇತೃತ್ವದ ಸರ್ಕಾರ. ನೋಡಿ, ಒಂದು ಅಕಸ್ಮಾತ್ ಮೋದಿಯವರ ಮುಂದಾಲೋಚನೆ ಎಷ್ಟರ ಮಟ್ಟಕ್ಕಿತ್ತು ಅಂದರೆ, ನಮ್ಮ ರಿಸರ್ವ್ಸು 2014 ಆಯಿಲ್ ರಿಸರ್ವ್ಸ್ ಎಷ್ಟಿತ್ತು ಮತ್ತು ಆಯಿಲ್ ಕೆಪಾಸಿಟಿ ಅಂದರೆ ಆಯಿಲ್ ರಿಸರ್ವ್ಸ್ ಎಷ್ಟಾಗಿದೆ, ತತ್ಸುಮಾರು ನಮಗೆ ಆವತ್ತಿನ 140 ಬಿಲಿಯನ್ ಬ್ಯಾರಲ್ಸ್ ಬದಲು ಇವತ್ತು ಆಲ್ಮೋಸ್ಟ್ ನಾವು 320 ಬಿಲಿಯನ್ ಬ್ಯಾರಲ್ಸ್ನ ಸ್ಟೋರ್ ಮಾಡ್ತಕ್ಕಂಥ ಕೆಪಾಸಿಟಿ. ಜೊತೆಗೆ ನಮ್ಮ ರಿಕ್ವೈರ್ಮೆಂಟ್ ಆಫ್ ಆಯಿಲ್ ಎನರ್ಜಿ ಸೆಕ್ಟ್ರಲ್ಲೂ ಸಹ ಜಾಸ್ತಿ ಆಗಿದೆ. ಅದು ಒಂದು ವಿಚಾರ. ಮೋದಿಯವರ ಮುಂದಾಲೋಚನೆಗಳಿಂದನೇ ಇದೆಲ್ಲ ಆಗ್ತಿರ್ತಕ್ಕಂಥದ್ದು. ಅಂದರೆ ನಾವು ಎನರ್ಜಿ ಸೆಕ್ಟರ್ನಲ್ಲಿ ಕನ್ಸರ್ವೇಷನ್ ಏನಿದೆ, ಕನ್ಸರ್ವ್ ಮಾಡಲಿಕ್ಕೂ ಓಡ್ತಾ ಇದ್ದೀವಿ ಮತ್ತು ಪ್ರೊಡಕ್ಷನ್ ಜಾಸ್ತಿ ಮಾಡ್ತಾ ಇದ್ದೀವಿ. ಆದರೆ ಏನಂತ ಹೇಳಿದ್ರೆ, ಯುದ್ಧದ ಪರಿಸ್ಥಿತಿ ಏನಿದೆ 8 ತಿಂಗಳಿಂದ ಇದೆ. ಇಡೀ ಜಗತ್ತಿನಲ್ಲಿ ಇರಾನ್ ಮೇಲೆ ಅಟ್ಯಾಕ್ ಮಾಡಬಹುದು ಇಸ್ರೇಲು ಮತ್ತು ಅಮೆರಿಕ ಅಂತಕ್ಕಂಥದ್ದು 8 ತಿಂಗಳಿಂದ ಇದೆ. ಆದರೆ ಯಾವತ್ತು ಅಟ್ಯಾಕ್ ಮಾಡ್ತಾರೆ? ಅವ್ರೇನಾದ್ರು ಈಗ ರಾಜತಾಂತ್ರಿಕ ವಿಚಾರಗಳನ್ನು ಅಥವಾ ಕಾನ್ಫಿಡೆನ್ಷಿಯಲ್ ವಿಚಾರ ಅಂತ ಹೇಳಿದ್ರೆ ನಿಮ್ಮ ಎಡಿಟರ್ ನಿಮ್ಗೆ ಹೇಳಿರ್ತಾರೆ ಅಂತ ಇಟ್ಕೊಳ್ಳೋಣ. ನೀವು ಯಾರಿಗಾದ್ರೂ ಬೇರೆಯವ್ರಿಗೆ ಹೇಳಿದ್ರೆ ಆಗ ಏನಾಗ್ತದೆ, ನಿಮ್ಮ ಉದ್ಯೋಗಕ್ಕೆ ಅಥವಾ ಯಾರಿಗೆ ಹೇಳಿರ್ತೀರೋ ಅವ್ರಿಗೆ ಕತ್ರಿ ಆಗ್ತದೆ. ಅಂದರೆ ವಿಚಾರ ಏನಂದರೆ, ಈ ವಿಚಾರಗಳನ್ನ ಯಾರೂ ಸಹ ಓಪನ್ ಆಗಿ ಹೇಳಲ್ಲ. ಒಂದು. ಎರಡನೇದು, ಮೋದಿಯವರ ಪ್ರಿಪೇರ್ಡ್ನೆಸ್ಸಿಂದನೇ ಆವತ್ತು ನೀವು ಹೇಳಿದ್ರಿ ಕೋವಿಡ್ ಸಿಚುಯೇಷನ್ನ ಕಂಪೇರ್ ಮಾಡಿ ಕಾಂಗ್ರೆಸ್ನವರು ಪೋಸ್ಟ್ ಮಾಡ್ತಾವ್ರೆ. ನಂಗೆ ದುರ್ದೈವ ಅಂತ ಏನು ಹೇಳಿದ್ರೆ, ಇಡೀ ಭಾರತ ಅಂತ ಒಂದು ದೇಶದಲ್ಲಿ ಎಷ್ಟು ಜನ ಸತ್ರು ಮತ್ತು ಬೇರೆ ದೇಶಗಳಲ್ಲಿ, ಚಿಕ್ಕ ಚಿಕ್ಕ ದೇಶಗಳಲ್ಲಿ ಅದಕ್ಕಿಂತ ಭಾರತಕ್ಕಿಂತ 4 ಬೇರೆ ದೇಶಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ಪರಿಸ್ಥಿತಿ ಬೆಟರ್ ಇದೆ. ಹಾಗಾಗಿ ನಾನು ಆ ಕಂಪ್ಯಾರಿಸನ್ಗೆ ಹೋಗಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು ನನ್ನ ಪರಿಸ್ಥಿತಿ ಅವ್ರ ದೇಶಕ್ಕಿಂತ ಬೆಟರ್ ಇದೆ ಅನ್ನತಕ್ಕಂಥದ್ದು ಕಂಪ್ಯಾರಿಸನ್ ನಾನು ಹೋಗಲ್ಲ. ಆದರೆ ನನ್ನ ಪ್ರಧಾನಿ ಆಸ್ ಎ ಪ್ರೈಮ್ ಮಿನಿಸ್ಟರ್ ಏನು ನಮಗೋಸ್ಕರವಾಗಿ ಏನು ಕೆಲಸಗಳನ್ನ ಮಾಡಬೇಕು ಅದು ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಮಾತ್ರ ನಮ್ಮ ಕೇಶವ್ ಸರ್, ಜನಸಾಮಾನ್ಯರಿಗೆ ಮೋದಿ ಎಲ್ಲಿ ಹೋದ್ರು, ಯಾರ ಜೊತೆ ಮಾತನಾಡಿದ್ರು, ಅದಕ್ಕಿಂತ ಬಹಳ ಮುಖ್ಯವಾಗಿ ಸಿಂಪಲ್ ಎಕ್ಸಾಂಪಲ್ ಕೊಟ್ಟು ಹೇಳೋದಾದ್ರೆ, 10 ರೂಪಾಯಿ ಇದೆ ಟೀ ಕಾಫಿ, ಇವಾಗ 20 ರೂಪಾಯಿ ಆಗಿದೆ. ಗ್ಯಾಸ್ ಸಿಗ್ತಿಲ್ಲ ಅಂತ 4 ರೂಪಾಯಿ ಗ್ಯಾಸ್ ಚಾರ್ಜ್ ಬೇರೆ ಹಾಕ್ತಿದ್ದಾರೆ. ಆಯ್ತು, ಕಷ್ಟಪಟ್ಟು 24 ರೂಪಾಯಿ ಕೊಟ್ಟು ಒಂದು ಕಪ್ ಟೀ ಕುಡಿಯೋಣ ಅಂದ್ರೆ ಅದು ಕೂಡ ಸಿಗ್ತಾ ಇಲ್ಲ. ಅಂದ್ರೆ ಮೋದಿ ಅವರನ್ನ ಇಂಥ ಪರಿಸ್ಥಿತಿ ಬಾರದೇ ಇರೋ ರೀತಿಯಲ್ಲಿ ಮ್ಯಾನೇಜ್ ಮಾಡ್ಲಿ ಅಂತ ಹೇಳಿ ನಾವು ಎಲೆಕ್ಟ್ ಮಾಡಿದ್ವಿ. ಬಟ್ ಈ ಪರಿಸ್ಥಿತಿ ಏನ್ ಸುಧಾರಿಸಿದೆ? ಇಂಥ ಪ್ರಶ್ನೆನೇ ಕೇಳೋದು ಜನ. ಒಂದು ಅರ್ಥ ಮಾಡ್ಕೋಬೇಕೇನು ಅಂತಂದರೆ, ಈಗ ಯುಗಾದಿಗೆ ನಾವು ಬೇವು ಬೆಲ್ಲ ತಿಂತೀವಿ. ಯಾಕೆ ಬೇವು ಬೆಲ್ಲ ತಿಂತೀವಿ? ಕಷ್ಟವನ್ನು ಎದುರಿಸ್ಬೇಕಾಗತ್ತೆ, ಸುಖವನ್ನು, ಖುಷಿಯನ್ನು ಅನುಸರಿಸ್ಬೇಕಾಗತ್ತೆ ಅಂತ. ಸೊ ಯುದ್ಧದ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ನಮ್ಮ ದೇಶದ 141 ಕೋಟಿಯ ಜನನ ಎಷ್ಟು ಪ್ರೊಟೆಕ್ಟ್ ಮಾಡ್ಬೋದೋ ಅಷ್ಟು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಮತ್ತು ಏನಂದರೆ, ನಾನು ರಿಕ್ವೆಸ್ಟ್ ಮಾಡೋದು ಎಲ್ಲ ಪೊಲಿಟಿಕಲ್ ಪಾರ್ಟೀಸ್, ಯುದ್ಧದಂಥ ಸಂದರ್ಭದಲ್ಲಿ ಅವರು ಒಂದಾಗಿ ಹೋಗುವಂಥದ್ದು ತುಂಬ ಪ್ರಮುಖ. ಬೇರೆ ಬೇರೆ ದೇಶಗಳನ್ನು ನೋಡಿ ನಾವು ಅದರಲ್ಲಿ ಇಂಥ ಕಲಿಬೇಕು ಅನಿಸುತ್ತೆ. ನೀವು ಸಿಲಿಂಡರ್ ಬೆಲೆ ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ದೀರಾ. 31.2 ಲಕ್ಷ ನಮ್ಮಲ್ಲಿ ಕನೆಕ್ಷನ್ಸ್ ಇದೆ. ನಮಗೆ ಪ್ರತಿ ವರ್ಷ 31 ಮಿಲಿಯನ್ ಮೆಟ್ರಿಕ್ ಟನ್ಸ್ ಅಷ್ಟು ಕನೆಕ್ಷನ್ಸ್ಗೆ ಬೇಕು, ಅದಕ್ಕೆ ಸಿಲಿಂಡರ್ ಬೇಕು. ನಾವು 62% ಹೊರಗಡೆ ದೇಶಗಳಿಂದ ಆಮದು ಮಾಡ್ಕೋತೀವಿ. ಆಮದು ಮಾಡಿಕೊಳ್ಳುವಾಗ ನೀವು ಸ್ಟೋರ್ ಒಂದು ವೇಳೆ ಮಾಡಬೇಕಂತಂದರೆ ಆಮದು ಮಾಡ್ಕೊಳ್ಳೋದಕ್ಕಿಂತ ಕಾಸ್ಟ್ಲಿ. ಯಾಕೆ ಅಂದರೆ ಕೂಲಿಂಗ್ ಟೆಂಪ್ರೇಚರಲ್ಲಿ ಇದು ಇಡಬೇಕಾಗತ್ತೆ. ಯಾವಾಗಲೂ ನಿಮಗೆ ಟ್ರೇಡ್ ಏನು ಹೇಳುತ್ತೆ ಅಂತಂದರೆ, ಫಾರಿನ್ ಟ್ರೇಡಲ್ಲಿ ನಿಮಗೆ ಸಿಂಪಲ್ ಅರ್ಥಶಾಸ್ತ್ರದ ವಿದ್ಯಾರ್ಥಿಯಾಗಿ ನಾನು ಹೇಳ್ತಾ ಇದ್ದೀನಿ, ಯಾವುದು ನಮಗೆ ಅಡ್ವಾಂಟೇಜಸ್ ಆಗಿರುತ್ತೆ ಅದನ್ನು ಬಳಸ್ಕೋಬೇಕು. ನಮಗೆ ಮಿನಿಮಮ್ ಏನು 25 ಡೇಸ್ ಟು 45 ಡೇಸ್ ಸ್ಟಾಕ್ ಇಟ್ಕೊಳ್ತಾರೆ, ಅನಂತರ ಮಿಕ್ಕಿದ್ದನ್ನು ಆಶ್ರಯಿಸಿರ್ತಾರೆ. ಹಂಗಂತ ಇವಾಗ ಡೈವರ್ಸಿಫೈ ಮಾಡಿಲ್ವಾ? ನೀವು ಯೋಚನೆ ಮಾಡಬೇಕಾಗಿದ್ದೇನು ಅಂತಂದರೆ, ಇಂಥ ಕ್ರೈಸಿಸಲ್ಲಿ ಪ್ಯಾನಿಕ್ ಬೈಯಿಂಗ್ ಜಾಸ್ತಿ ಆಗುತ್ತೆ. ಅದಕ್ಕೆ ಬಹುತೇಕ ಬುದ್ಧಿವಂತ ಜನರೇ ಕಾರಣ. ಏನಂದರೆ, ಅವರು ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ ಆಗಿರುತ್ತೆ, ಅದನ್ನು ಏನು ಮಾಡ್ತಾರೆ, ಹೈಲೈಟ್ ಮಾಡ್ತಾರೆ. ಅವಾಗ ಎಲ್ಲರೂ ಇದ್ದಕ್ಕಿದ್ದಂಗೆ, ಇವಾಗ ನಾನು ಅಲ್ಲಿ ಕೂತ್ಕೊಂಡಿದ್ದಾಗ ನಿಮ್ಮ ಚಾನಲಲ್ಲೇ ಬರ್ತಾ ಇತ್ತು 8,000 ಬುಕಿಂಗ್ಸ್ ನೆನ್ನೆ ಒಂದು ದಿನ ಒಂದು ಏಜೆನ್ಸಿಗೆ ಹೆಚ್ಚಾಗಿದೆ ಅಂತ. ಸೊ ಹಿಂಗಾದಾಗ ಏನಾಗುತ್ತೆ, ಪ್ಯಾನಿಕ್ ಬೈಯಿಂಗ್ ಶುರು ಆಗುತ್ತೆ. ಪ್ಯಾನಿಕ್ ಬೈಯಿಂಗ್ ಆಗುವಾಗ ಸಹಜವಾಗಿ ಇದರ ಹೊಡೆತ ಬೀಳ್ತಾ ಹೋಗುತ್ತೆ. ನಾವು ಕತಾರಿಂದ ಹೆಚ್ಚಿಗೆ 60% ಕತಾರಿಂದ ತಗೊಳ್ತಾ ಇದ್ವಿ. ಇವತ್ತು ಕತಾರ್ ಕ್ರೈಸಿಸಲ್ಲಿದೆ. ಈಗ ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ, ಇರಾನ್ದು USA ಫೈಟ್, ಇಸ್ರೇಲ್ ಫೈಟ್ ಆಗುತ್ತೆ ಹೊರತು ಗಲ್ಫ್ ನೇಷನ್ಸ್ಗೆ ಇದು ಸ್ಪ್ರೆಡ್ ಆಗುತ್ತೆ ಅಂತ ಈವನ್ ಗಲ್ಫ್ ನೇಷನ್ಸ್ ಯೋಚನೆ ಮಾಡಿಲ್ಲ. ಅಷ್ಟೊಂದು ಅನ್ಸರ್ಟನಿಟಿ ಇರುವಾಗ ನಾವೆಲ್ಲವನ್ನ ಯೋಚನೆ ಮಾಡ್ತೀವಿ, ಎಲ್ಲವನ್ನ ಮಾಡ್ತೀವಿ ಅನ್ನುವಂಥದ್ದು ಯಾರು ಇದ್ರೂ ಸಾಧ್ಯ ಆಗಲ್ಲ. ಯಾಕೆಂದರೆ ನೀವು ಯೋಚನೆ ಮಾಡಿ, ರೂಪಾಯಿ ಮೌಲ್ಯ ಒಂದು ಕಡೆ ಕುಸಿತಾ ಇರುತ್ತೆ, ಭಾರತದ ಆಮದು ಜಾಸ್ತಿ ಇದೆ, ರಫ್ತಿಗಿಂತ ಜಾಸ್ತಿ ಇದೆ. ನಾವು ಅದನ್ನು ಬ್ಯಾಲೆನ್ಸ್ ಮಾಡಬೇಕು. ಯಾವುದೇ ಸರ್ಕಾರ ಬ್ಯಾಲೆನ್ಸ್ ಮಾಡುವಾಗ ಎಲ್ಲ ಬುದ್ಧಿಜೀವಿಗಳ, ಪೊಲಿಟಿಕಲ್ ಪಾರ್ಟೀಸ್ ಇರಲಿ, ಸ್ಟೇಕ್ ಹೋಲ್ಡರ್ಸ್ ಇರಲಿ, ಜನರಿರಲಿ, ಎಲ್ಲರದ್ದು ಸಹಕಾರ ಇಂಥ ಸಮಯದಲ್ಲಿ ಅಗತ್ಯ. ಈಗ ನೋಡಿ, ಒಂದು ಜೀವ ಇಂಪಾರ್ಟೆಂಟ್, ಅನಂತರ ಜೀವನ ಇಂಪಾರ್ಟೆಂಟ್. ಜೀವ ಇದ್ದರೆ ಜೀವನ ಮಾಡ್ಬೋದು. ಜೀವನ ಯಾವ ಥರ ನೋಡ್ಕೋಬೋದು? ಅಲ್ಲಿ 1 ಕೋಟಿ ಜನ ಗಲ್ಫ್ ದೇಶಗಳಲ್ಲಿ ನಮ್ಮ ಜನ ಅಲ್ಲಿದ್ದಾರೆ. ಅವರ ಜೊತೆಗೆ ಇಲ್ಲಿ 141 ಕೋಟಿಯ ಜನರ ಅಗತ್ಯತೆಗಳನ್ನು ನೋಡ್ಕೋಬೇಕು. ಎಲ್ಲ ದೇಶಗಳಲ್ಲಿ ನೋಡಿ, ಪೆಟ್ರೋಲ್ ಡೀಸೆಲ್ ಬೆಲೆ ಎಲ್ಲ ದೇಶಗಳಲ್ಲಿ ಬಹುತೇಕ ಹೆಚ್ಚಳ ಆಗಿದೆ. ನೀವು ಈವನ್
ಅಮೆರಿಕಾದಲ್ಲಿ ಹೆಚ್ಚಾಗಿದೆ, ನಾನು ನಿಮಗೆ ಲಿಸ್ಟೇ ಕೊಡಬಲ್ಲೆ. ಅಮೆರಿಕಾದಲ್ಲಿ ಹೆಚ್ಚಾಗಿದೆ, ಆಸ್ಟ್ರೇಲಿಯಾದಲ್ಲಿ ಹೆಚ್ಚಾಗಿದೆ, ಸಿಂಗಾಪುರಲ್ಲಿ ಹೆಚ್ಚಾಗಿದೆ, ಸ್ಪೇನಲ್ಲಿ ಹೆಚ್ಚಾಗಿದೆ, ಈಜಿಪ್ಟಲ್ಲಿ ಹೆಚ್ಚಾಗಿದೆ, ಚೈನಾದಲ್ಲಿ ಕೂಡ ಹೆಚ್ಚಾಗಿದೆ. ಆದರೆ ಭಾರತದನ್ನ ಇಷ್ಟು ದಿನ ಯಾಕೆ ಮೇಂಟೈನ್ ಮಾಡ್ತಾ ಇದ್ದಾರೆ ಅದನ್ನು ಯೋಚನೆ ಮಾಡಬೇಕು. ಜನಸಾಮಾನ್ಯರಿಗೆ ಇವಾಗ ಕನಿಷ್ಠ ಹೆಚ್ಚು ಮಾಡಿದ್ರು, ಈಗ 22 ರೂಪಾಯಿ ಡೀಸೆಲ್ ಮೇಲೆ ಹೆಚ್ಚು ಮಾಡಿದ್ದಾರೆ ಇಂಡಸ್ಟ್ರಿಯಲ್ ಯೂಸ್ಗೆ. ಅದನ್ನೊಂದು ವೇಳೆ ಜನರಿಗೆ ವರ್ಗಾಯಿಸಿದ್ರೆ ಈ ಸ್ಥಿತಿಯಲ್ಲಿ, ಕಷ್ಟದ ಸ್ಥಿತಿಯಲ್ಲಿ, ಆರಂಭದಲ್ಲಿ ಇದು ಸರಿ ಹೋಗ್ಬೋದು ಅನ್ನೋ ಒಂದು ಕಾರಣಕ್ಕಾಗಿಯೇ ಅವರು ಇದನ್ನ ಹೊರ್ತಾ ಇದ್ದಾರೆ. ಇನ್ನೂ ಒಂದು ಸ್ವಲ್ಪ ದಿನ ಆದರೆ ಖಂಡಿತ ಒಂದು ಸ್ವಲ್ಪ ವರ್ಗಾವಣೆ ಮಾಡಲೇಬೇಕಾದಂಥ ಅನಿವಾರ್ಯತೆ ಬರುತ್ತೆ. ಇಂಥದ್ದೊಂದು ಸಂದರ್ಭದಲ್ಲಿ ನಾವು ಎಲ್ಲರೂ ಒಗ್ಗಟ್ಟಾಗಿ ಇದನ್ನು ಎದುರಿಸಬೇಕು. ಏನು ಇದಕ್ಕೆ ಕಾಮನ್ ಸೊಲ್ಯೂಷನ್? ಈಗ ಮುಂದಿನ ದಿನಗಳಲ್ಲಿ ಬಹುಶಃ ನಾವು ಬಯೋಮಾಸ್ಗೆ ಕನ್ವರ್ಟ್ ಆಗ್ಬೋದು. ಬಹುಶಃ ದೊಡ್ಡ ಲೆಸನ್ ಅದು ಇವತ್ತು ಯುದ್ಧದಿಂದ ನಾವು ಕಲ್ತಿದ್ದೀವಿ. ಬಯೋಮಾಸ್ಗೆ ಕನ್ವರ್ಟ್ ಮಾಡಿದ್ರೆ ನಾವು ಯಾವುದೋ ಗ್ಯಾಸ್ನ ಆಮದು ಮಾಡ್ಕೋಬೇಕಾಗಿಲ್ಲ ನಮ್ಮ ದೇಶದಲ್ಲಿ. ಹಾಗೆಯೇ ಫರ್ಟಿಲೈಸರ್ ಬೆಲೆ ಜಾಸ್ತಿ ಆಗ್ತಾ ಇದೆ, ಸರ್ಕಾರ ಅದನ್ನು ತಗೊಳ್ತಾ ಇದೆ. ಈಗ ಫರ್ಟಿಲೈಸರ್ಸ್ ಬೆಲೆ ಜಾಸ್ತಿ ಆಗೋದನ್ನ ಕಂಪೋಸ್ಟ್ ಇಂದ ನಾವು ಮಾಡ್ಕೋಬಹುದು. ಅಂದ್ರೆ ಮುಂದಿನ ವರ್ಷಗಳಿಗೆ ಏನ್ ಕಲಿಬೇಕು ಅಂತ ಅದನ್ನ ಭಾರತ ಇದರಿಂದ ಕಲಿತಾ ಇದೆ ಅಂತ ನನ್ಗನ್ಸುತ್ತೆ. ನೀವು ಯಾವುದೇ ಸೆಕ್ಟರ್ನ ನೋಡಿ, ಆ ಸೆಕ್ಟರ್ ಬಗ್ಗೆ ನಾನು ಚರ್ಚೆ ಮಾಡಕ್ಕೆ ರೆಡಿ ಇದ್ದೀನಿ. ಸರಿ, ಉಮರ್ ಶರೀಫ್ ಸರ್, ಪ್ರಾರಂಭದಿಂದಲೂ ಹೇಳ್ತಾ ಬಂದಿರೋದು ಅಪೋಸಿಷನ್ ಪಾರ್ಟಿ ಆಗಿರಬಹುದು ಅಥವಾ ಇಲ್ಲಿನ ಕೆಲ ಬುದ್ಧಿಜೀವಿಗಳು ಹೇಳ್ತಾ ಬಂದಿರೋದು, ಇರಾನ್ ಮೇಲಾದ ಅಟ್ಯಾಕ್ ಅನ್ನ ಖಂಡಿಸಲಿಲ್ಲ ಭಾರತ, ಖೊಮೇನಿ ಅವರ ಹತ್ಯೆಯನ್ನ ಖಂಡಿಸಲಿಲ್ಲ ಭಾರತ. ಆಯ್ತು, ಒಂದು ಹೈಪೋಥೆಟಿಕಲ್ ಪ್ರಶ್ನೆಯನ್ನೇ ಕೇಳ್ಬಿಡ್ತೀನಿ. ಇನ್ ಕೇಸ್ ಭಾರತ ಸಂಪೂರ್ಣವಾಗಿ ಇರಾನ್ ಪರವಾಗಿ ನಿಂತೋ ಅಥವಾ ಖೊಮೇನಿ ಅವರ ಹತ್ಯೆಯನ್ನ ಖಂಡಿಸಿದ್ರೆ ಸಿಚುಯೇಷನ್ ಹೇಗೆ ಬದಲಾಗ್ತಾ ಇತ್ತು? ಈ ಖಂಡಿಸದೇ ಇರೋದ್ರಿಂದ ಭಾರತಕ್ಕಾಗಿರೋ ನಷ್ಟ ಆದ್ರೂ ಏನು ಅಂತ ಹೇಳಿ. ಮೋದಿ ಅವರ ವಿರುದ್ಧವಾಗಿ ನಿಂತ್ಕೊಳ್ಬೇಕಂತ ಉದ್ದೇಶ ನಮಗಿಲ್ಲ. ಆದರೆ ಮೋದಿ ಅವರು ಮಾಡಿರುವ ತಪ್ಪು ಏನಂತ ನಾನು ಮುಂದೆ ಹೇಳ್ಕೊಳ್ತೀನಿ. ಅಲ್ಲಿ ನೋಡಿ, ಇಲ್ಲಿ ನೆಸೆಟ್ನಲ್ಲಿ ಮಾತಾಡಿದ್ರು, ಒಂದು ಭಾಷಣ ಕೊಟ್ಟರು. ಅದೇ ಒಂದಿನ ಮುಂಚೆ ಯುದ್ಧ ಶುರುವಾಗಕ್ಕೆ ಒಂದಿನ ಮುಂಚೆ ಅವ್ರು ಮಾತಾಡುವಾಗ ಒಂದು ಮಾತು ಹೇಳಿದ್ರು, ವಿ ಸ್ಟ್ಯಾಂಡ್ ವಿತ್ ಇಸ್ರಾಯಿಲ್ ಅಂತ ಒಂದು ಮಾತು ಕೊಟ್ಟರು. ಕ್ಲಿಯರ್ ಸ್ಟೇಟ್ಮೆಂಟ್ ಇದೆ, ವಿ ಸ್ಟ್ಯಾಂಡ್ ವಿತ್ ಇಸ್ರಾಯಿಲ್. ನಮ್ಮ ಗೌರವಾನ್ವಿತ ನಮ್ಮ BJP ವಕ್ತಾರರು ಹೇಳ್ದಂಗೆ ನೋಡಿ, ಸುಮಾರು 8 ತಿಂಗಳ ಕಾಲದಿಂದ ಈ ಒಂದು ಪರಿಸ್ಥಿತಿ ಇದೆ, ಯುದ್ಧ ಯಾವಾಗ ಕೂಡ ಶುರು ಆಗತ್ತೆ ಅಂತ. ಸೊ ಆ ಗೊತ್ತಿದ್ದು ಕೂಡ ವಿ ಸ್ಟ್ಯಾಂಡ್ ವಿತ್ ಇಸ್ರಾಯಿಲ್ ಅಂತ ಹೇಳುವಾಗ ಅದರ ಅರ್ಥ ಏನು ಬರುತ್ತೆ? ಒಂದು ವಿಷಯ, ವಾಟ್ ಈಸ್ ದ ಆಪ್ಟಿಕ್ಸ್ ವಿ ಆರ್ ಮ್ಯಾನೇಜಿಂಗ್. ಭಾರತಕ್ಕೆ ನ್ಯೂಟ್ರಲ್ ಸ್ಟ್ಯಾಂಡ್ ತಗೊಳ್ಬೇಕಂತ ನನ್ನ ಉದ್ದೇಶ ಇರೋದು. ನಾವು ಇವ್ರ ಪರವಾಗಿನೂ ನಿಂತ್ಕೊಳ್ಬಾರದು, ಅವ್ರ ಪರವಾಗಿನೂ ನಿಂತ್ಕೊಳ್ಬಾರದು, ನನ್ನ ಸ್ಟ್ಯಾಂಡ್ ಇರೋದು ಆಸ್ ಅ ಭಾರತೀಯ. ನನ್ನ ಒಂದು ವೈಯಕ್ತಿಕವಾದ ಒಂದು ಅಭಿಪ್ರಾಯ ಇರ್ಬೋದು, ಯಾಕೆ ಇರಾನ್ ಮೇಲೆ ದಾಳಿ ಮಾಡಿದಂತ ನಾನು ಆಕ್ರೋಶವಾಗಿ ಮಾತಾಡ್ಬೋದು, ಅದು ಬೇರೆ ವಿಷಯ. ಬಟ್ ಪ್ರಧಾನಿ ಬಂದು ನ್ಯೂಟ್ರಲ್ ಸ್ಟ್ಯಾಂಡ್ ತಗೊಳ್ಬೇಕಂತಾನೆ ನಮ್ಮ ಉದ್ದೇಶ ಇರೋದು. ಇದ್ರ ಜೊತೆಗೆ ಇನ್ನೊಂದು ವಿಷಯ ಹೇಳ್ಕೊತೀನಿ, ವಾರ್ ಕ್ರಿಮಿನಲ್ಸ್ ಅಂತ ಘೋಷಣೆ ಆಗಿದೆ. ಯಾರ ಬಗ್ಗೆ? ನೇತನ್ಯಾಹು ಬಗ್ಗೆ. 21 ನವೆಂಬರ್ 2024ನಲ್ಲಿ he is been given the arrest warrant. 120 ಕಂಟ್ರೀಸ್ನಲ್ಲಿ ಎಲ್ಲಿ ಹೋದ್ರು ಅವ್ರನ್ನ ಅರೆಸ್ಟ್ ಮಾಡಿ ಅಂತ ICC ಕೊಟ್ಟಿದೆ ಆಜ್ಞೆ. ದ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಹೇಳಿದೆ. ಅಂತಹ ಒಬ್ಬ ವ್ಯಕ್ತಿಯನ್ನ ಭೇಟಿಯಾಗಿ ಅವ್ರನ್ನ ಹೋಗಿ ತಪ್ಪಿಸ್ಕೊಂಡು BB ಅಂತ ಹೇಳ್ಕೊಳ್ಳೋದು, ಮತ್ತೆ ಯು ಮೈ ಫ್ರೆಂಡ್ ಅಂತ ಅಲ್ದಲ್ಲ, ಇಟ್ ಇಸ್ ನಾಟ್ ರಿಕ್ವೈರ್ಡ್ ಅಲ್ಲ. ವೈ ಆರ್ ವಿ ಡೂಯಿಂಗ್ ದಟ್? ನಮ್ಮ ಪ್ರಶ್ನೆ ಇರೋದು ಅದನ್ನ ಯಾಕೆ ಮಾಡಕ್ ಹೋದ್ರಿ? ಸೊ ಇವಾಗ ಸ್ವಲ್ಪ ಡೈರೆಕ್ಷನ್ ಸರಿಯಾಗಿ ಬರ್ತಿದೆ ಅಂತ ನನ್ನ ಅಭಿಪ್ರಾಯ ಇರೋದು. ಅದ್ರ ಜೊತೆಗೆ ಒಂದು ಮಾತು ಹೇಳ್ಕೊತೀನಿ ನೋಡಿ, ಅಬ್ದುಲ್ ಮಾಜಿದ್ ಹಕೀಮ್ ಅನ್ನುವ ಅಂಬಾಸಿಡರ್ ಆಫ್ ಇರಾನ್ ಅವರು ಇಂಡಿಯಾ ಟುಡೇ ಕಾಂಕ್ಲೇವ್ ನಲ್ಲಿ ಮಾತಾಡಿದ್ರು. ಒಂದು ಮಾತು ಹೇಳಿದ್ರು, ಏನಂದ್ರೆ ನಾವು ನಿಮ್ಗೋಸ್ಕರ ತೈಲದ ಶಿಪ್ ಅನ್ನ ಬಿಟ್ಕೊಟ್ಟಿದ್ವಿ, ಹಡಗಲ್ನ ಬಿಟ್ಕೊಟ್ಟಿದ್ವಿ, ಯಾಕಂದ್ರೆ ಭಾರತೀಯರನ್ನ ನಾವು ಪ್ರೀತಿಸ್ತೇವೆ, ನಿಮ್ಮ ಜನರಿಗೋಸ್ಕರ. ಯಾಕಂದ್ರೆ ಅವ್ರು ನಮ್ಗೋಸ್ಕರ ನಿಂತ್ಕೊಂಡ್ರು, ನಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡ್ರು, ಅದಕ್ಕೋಸ್ಕರ ನಾವು ನಿಮ್ಗೋಸ್ಕರ ಕಳ್ಸಿಕೊಡ್ತಿದ್ವಿ. ಆದ್ರೆ ಜೈಶಂಕರ್ಗೋಸ್ಕರ ಅಲ್ಲ, ಮೋದಿಗೋಸ್ಕರ ಅಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಅಂದ್ರೆ ಈ ಸ್ಟೇಟ್ಮೆಂಟ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ದೇ ಆರ್ ಪೇನ್ಡ್. ಯಾವತ್ತಿಗೂ ಇರಾನ್ ನಮ್ಮ ವಿರುದ್ಧವಾಗಿ ಯಾವತ್ತು ದಾಳಿ ಮಾಡುವ ಮಾತು ಮಾತಾಡಿಲ್ಲ, ಮತ್ತೆ ಅವ್ರು ನಮ್ಗೋಸ್ಕರ ಯಾವತ್ತಿಗೂ ನಮ್ಗೆ ಅನ್ಯಾಯ ಮಾಡ್ಬೇಕಂತ ಏನು ಮಾಡಿಲ್ಲ. ಹೋಗ್ಬೋದು. ಇಸ್ರೇಲ್ ಏನ್ ಮಾಡಿದೆ ಅಂತ ಹೇಳಿ, ಇಸ್ರೇಲ್ ಇಸ್ ಮೈ ಫ್ರೆಂಡ್ ಅಂದಿದ್ದು ಅಥವಾ ನೆತನ್ಯಾಹು ಇಸ್ ಮೈ ಫ್ರೆಂಡ್ ಅಂದಿದ್ದು ತಪ್ಪೇನು ಅನ್ನೋದು ನನ್ನ ಮೊದಲ ಪ್ರಶ್ನೆ. ಎರಡನೇದು, ನೀವು ಇಸ್ರೇಲ್ನ ನೆತನ್ಯಾಹು ಅವರನ್ನ ವಾರ್ ಕ್ರಿಮಿನಲ್ ಅಂತ ಹೇಳಿ ಡೆಸಿಗ್ನೇಟ್ ಮಾಡಲಾಗಿದೆ ಅಂತ ಹೇಳ್ತಾ ಇದ್ರಿ ಸರ್. ಬಸಿಜ್ ಅನ್ನೋ ಒಂದು ಫೋರ್ಸ್ ಅನ್ನ ಇಟ್ಕೊಂಡು ಅವರ ಗೌರ್ಮೆಂಟ್ ಪ್ರಕಾರನೇ ಇರಾನಲ್ಲಿ 3,000, ಹ್ಯೂಮನ್ ರೈಟ್ಸ್ ಪ್ರಕಾರ 35,000 ಜನರನ್ನ, ಇರಾನಿಗಳನ್ನ ಕೊಂದವರನ್ನ ಏನಂತ ಕರಿಬೇಕು ಸರ್? ಅವರ ಬೆಂಬಲವಾಗಿ ನಿಲ್ಲಬೇಕು ಭಾರತ ಅಂತ ಹೇಳಿ ನಾವು ಅಪೇಕ್ಷೆ ಮಾಡೋದು ಸರಿನಾ? ಇವಾಗ ನೀವು ಕೊಟ್ಟಿರೋ ಸ್ಟ್ಯಾಟಿಕ್ಸ್ ಎಲ್ಲ ನಾನು ಒಪ್ಕೊಳ್ತೀನಿ. ಐ ಆಮ್ ನಾಟ್ ಗೋಯಿಂಗ್ ಅಗೇನ್ಸ್ಟ್ ಇಟ್. ನೀವು ಹೇಳೋದು ಸರಿಗಿದೆ. ಅಲ್ಲಿರುವಂಥ ಗೊಂದಲಗಳನ್ನ ಅಲ್ಲಿರೋ ಜನರು ಬಂದು ಅದನ್ನು ಮೀರಿ ಮುಂದೆ ಬರಬೇಕು, ಮತ್ತು ಆ ಗೌರ್ಮೆಂಟಲ್ಲಿ ಬದಲಾವಣೆ ತರಬೇಕು, ಅದನ್ನು ನಾವು ಕೂಡ ಉದ್ದೇಶಿಸ್ತೀವಿ. ಬಟ್ ಎಲ್ಲೋ ಒಂದು ಕಡೆ ತಪ್ಪು ನಡೀತಿದ್ರೆ ನಾವು ಮೂಗು ತೂರಿಸ್ಕೊಂಡು ನಾವು ಅಲ್ಲಿ ಹೋಗೋಕ್ಕಾಗತ್ತಾ? ಲೈಕ್ ಫಾರ್ ಇನ್ಸ್ಟೆನ್ಸ್, ನಮ್ಮ ಶ್ರೀಲಂಕಾದಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂದ್ರೆ ನಾವು ದಾಳಿ ಮಾಡಕ್ಕಾಗತ್ತಾ? ನಾನು ಮಾತಾಡೋದು ಏನಂದ್ರೆ, ಇವಾಗ ಮಾಡಿರೋದು ಇಸ್ರೇಲ್ ಬಗ್ಗೆ ಮಾತಾಡ್ತೀನಿ. ಇಸ್ರೇಲ್ ಆಗ್ಲಿ ಅಮೆರಿಕ ಆಗ್ಲಿ, ಇವ್ರು ಬಂದು ದಾಳಿ ಮಾಡಕ್ಕೆ
ಜಸ್ಟ್ ಬಿಕಾಸ್ ಅಲ್ಲಿ ಲೋಕಲ್ ಲೈಟ್ಸ್ಗೆ ಪ್ರಾಬ್ಲಮ್ ಇರೋದಕ್ಕೋಸ್ಕರ ನಾವು ದಾಳಿ ಮಾಡೋದು ಅದನ್ನ ಯಾವ ಮಟ್ಟಕ್ಕೆ ಅದು ಸರಿ ಅಂತ ಹೇಳಕ್ ಹೋಗಲ್ಲ. ಇಸ್ರೇಲ್ ಇಸ್ ಮೈ ಫ್ರೆಂಡ್ ಅಂದಿದ್ದು ಇರಾನ್ಗೇನೆ ಪ್ರಾಬ್ಲಮ್ ಇಲ್ಲ ಅಂತಂದ ಮೇಲೆ ಭಾರತದಲ್ಲಿರ್ತಕ್ಕಂಥ ಯಾರಿಗಾದ್ರೂ ಪ್ರಾಬ್ಲಮ್ ಯಾಕೆ ಆಗಬೇಕು? ಇರಾನಿಗೆ ಆಗ್ಬೇಕಾಗಿತ್ತು ಪ್ರಾಬ್ಲಮ್. ಇಸ್ರೇಲ್ ಇಸ್ ಮೈ ಫ್ರೆಂಡ್ ಅಂತ ಭಾರತ ಹೇಳಿದ್ದು, ಇರಾನ್ಗೇನು ತೊಂದರೆ ಅನ್ನಿಸ್ತಾ ಇಲ್ಲ, ಭಾರತೀಯರಿಗೆ ಯಾಕೆ ಪ್ರಾಬ್ಲಮ್ ಆಗಬೇಕು? ಇಲ್ಲ, ಇಸ್ರೇಲ್ ಇಸ್ ಮೈ ಫ್ರೆಂಡ್ ಅಂತ ಹೇಳೋದ್ರಲ್ಲಿ ಒಂದು ವೇಳೆ ಒಂದು 8 ತಿಂಗಳು ಮುಂಚೆ ಅವ್ರು ಹೇಳ್ದಂಗೆ 8 ತಿಂಗಳಿಂದಾನೇ ಈ ಯುದ್ಧ ಕಾಲದ ಒಂದು ಪರಿಸ್ಥಿತಿ ಇದೆ, ಯಾವತ್ತು ಕೂಡ ದಾಳಿ ಮಾಡ್ಬೋದಂತ. ಅದಕ್ಕೆ ಮುಂಚೆ ಇಸ್ರೇಲ್ ಇಸ್ ಮೈ ಫ್ರೆಂಡ್ ಅಂತ ಹೇಳಿದ್ರೆ ನಾವು ಯಾರು ಕ್ವೆಶನ್ ಮಾಡೋದಿಲ್ಲ. ಒಂದು ದಿನ ದಾಳಿ ಮಾಡಕ್ಕೆ ಮುಂಚೆ ಇಸ್ರೇಲ್ ಇಸ್ ಮೈ ಫ್ರೆಂಡು ಇಲ್ಲ ವಿ ಸ್ಟ್ಯಾಂಡ್ ವಿತ್ ಇಸ್ರೇಲ್ ಅಂತ ಹೇಳುವಾಗ ಅವ್ರ ಉದ್ದೇಶ ಸರಿಯೇ ಇರಬಹುದು. ನಾನು ಮತ್ತೆ ಕೇಳ್ತಿದ್ದೀನಿ ಸರ್, ಇರಾನ್ಗೆ ಪ್ರಾಬ್ಲಮ್ ಇಲ್ಲ, ನಮಗೆ ಯಾಕೆ ಪ್ರಾಬ್ಲಮ್ ಆಗಬೇಕು ಅಂತ? ನನಗೆ ಇರಾನ್ ಬಗ್ಗೆ ನನಗೆ ಅಷ್ಟು ಟೆನ್ಷನ್ ಇಲ್ಲ, ಯಾಕಂದ್ರೆ ಅವರ ಸಮಸ್ಯೆ ಅವರು ನೋಡ್ಕೊಳ್ತಾರೆ. ನಾನೊಬ್ಬ ಭಾರತೀಯನಾಗಿದ್ದು ನಾವು ಎಂತಹ ಮೆಸೇಜ್ ಕೊಡ್ತಿದೀವಿ ಅಂತ ನನ್ನಲ್ಲಿ ಇರತಕ್ಕಂತ ಕಳಕಳಿ. ಮೆಸೇಜ್ ಯಾರಿಗೆ ಕೊಡ್ತಿದೀವಿ? ಟು ದ ಇಂಟರ್ನ್ಯಾಷನಲ್ ಕಮ್ಯುನಿಟಿ. What is the result? ಆಸ್ ಅನ್ ಇಂಡಿಯನ್, What is the result? ಆ ಮೆಸೇಜ್ ಇಂದ ಪರಿಣಾಮ ಏನಾಗಿದೆ? ನಾವು ಹೆಂಗ್ ಬೇಕಾದ್ರೂ ಜೀವನ ಮಾಡಿದ್ರೆ ಜೀವನ ಮಾಡಕ್ಕೆ ನಮ್ಗೆ ಆರ್ಟಿಕಲ್ಸ್ ನಲ್ಲಿ ನಮ್ಗೆ ಎಲ್ಲ ರೈಟ್ಸ್ ಇದೆ. ಬಟ್ ಮಾರಲ್ ಗ್ರೌಂಡ್ಸ್ ನಲ್ಲಿ ಮಾತಾಡಬೇಕಾಗಿದೆ. ಕೇಳಿ, ಏನ್ ಅವ್ರು ಹೇಳಕ್ ಹೊರಟಿದ್ದಾರೆ? ಯಾರ ಪರವಾಗಿ ಮಾತಾಡ್ತಿದ್ದಾರೆ? ಭಾರತೀಯರ ಪರವಾಗಿ ಮಾತಾಡ್ತಿಯಾರಾ ಅಥವಾ ಭಾರತದಲ್ಲಿ ಇರ್ತಕ್ಕಂಥ ಕೇವಲ ಮುಸಲ್ಮಾನರ ಪರವಾಗಿ ಮಾತಾಡ್ತಿಯಾರಾ? ಅದನ್ನ ಸರಿಯಾಗಿ ಕೇಳಿ. ಅಲ್ಲ, ಈಗ ಅವ್ರು ಹೇಳ್ತಿರೋದ್ರೆ ಆರ್ಟಿಕಲ್ಸ್ ಆಫ್ ಇಂಡಿಯಾದಲ್ಲಿ ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂದ್ರೆ ಏನರ್ಥ? ಆಮೇಲೆ ಭಾರತೀಯ ಪ್ರಜೆ ಆಗಿ ಭಾರತದ ಪ್ರಧಾನಿ ಅಕಸ್ಮಾತ್ ಇಸ್ರೇಲ್ನ ಪರವಾಗಿ ಮಾತಾಡಿದ್ರೆ ಆಗ ತಪ್ಪೇನಾಯ್ತು? ನೋಡಿ, ಅಯತುಲ್ಲಾ ಕಿಮಾನಿ ಅವರು ಏನಿದ್ದಾರೆ, ಅವರು ಸರ್ವೋಚ್ಚ ನಾಯಕರು ಇರಬಹುದು, ಅವ್ರು ಅನೇಕ ಕೊಡುಗೆಗಳನ್ನು ಕೊಟ್ಟಿರ್ಬೋದು, ನನಗೆ ಗೊತ್ತಿಲ್ಲ. ನಾನು ಹೇಳ್ತಿರ್ತಕ್ಕಂಥದ್ದು ಏನು ಅಂತಂದ್ರೆ, ಅನೇಕ ಜನ ಇರಾನಿಯನ್ ಮಹಿಳೆಯರು ಅವ್ರು ಸತ್ ಕೂಡಲೇ ಸೆಲೆಬ್ರೇಷನ್ ಮಾಡ್ತಾರೆ, ಇದನ್ನು ಸಹ ನೆನ್ಪಿಟ್ಕೊಬೇಕು. ಆದ್ರೆ ಅದರ ಅರ್ಥ ಏನಂದ್ರೆ, ಈಗ ನಿತಿನ್ಯಾಹುನ ಅಕಸ್ಮಾತ್ ಯಾರಾದ್ರು ವಾರ್ ಕ್ರಿಮಿನಲ್ ಅಂತ ಡಿಕ್ಲೇರ್ ಮಾಡಿದ್ರೆ ಅದು ಅವ್ರ ಪ್ರಾಬ್ಲಮ್ಮು. ಭಾರತದ ಏನು ಡಿಕ್ಲೇರ್ ಮಾಡಿಲ್ಲ, ಅದು ಭಾರತ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದು ನಿತಿನ್ಯಾಹುಗೆ ಹೇಗೆ ಇಂಪಾರ್ಟೆನ್ಸ್ ಕೊಡ್ತೀವೋ. ಆಮೇಲೆ ಒಂದು ನಿಮಿಷ, ಈ ಪ್ರಶ್ನೆನ ಇನ್ನೊಂದೇನಂದ್ರೆ, 5th ಡೇ ಅವ್ರಿಗೆ ಕಂಡೋಲೆನ್ಸ್ ಕಳಿದ್ರು 5th ಡೇ. ಸ್ವಾಮಿ, ತಮಗೆ ಗೊತ್ತಿಲ್ಲ ಅಂದ್ರೆ ಈ ವಾರ್ ಪ್ರಾರಂಭ ಆಗಿದೆ ಕಿಮಾನಿ ಅವರ ಹತ್ಯೆಯಿಂದ. 22ನೇ ತಾರೀಕು 9:00 ಬೆಳಗ್ಗೆ 9:00 ಭಾರತೀಯ ಟೈಮಿಂಗ್ಸ್ ಪ್ರಕಾರ ಕೊಲೆ ಆಗ್ತದೆ ಅಂತ ಹೇಳಿ ವರದಿ ಇದೆ. ಆದ್ರೆ ವಿಚಾರ ಏನು ಅಂದ್ರೆ, 3ನೇ ತಾರೀಕು ಇರಾನ್ ಏನೇ ಹೇಳುತ್ತೆ ಅವ್ರಿನ್ನೂ ಬದುಕಿದ್ದಾರೆ ಅಂದ್ರೆ ಅರ್ಥ ಏನು? ನೀವು ಬದುಕಕ್ಕಿಂತ ಮುಂಚೆನೇ ಕಂಡೋಲೆನ್ಸ್ ಕಳ್ಸಕ್ಕಾಗ್ತದ ಒಬ್ಬ ಭಾರತೀಯ ಪ್ರಧಾನಿಯಾಗಿ? ನೋಡಿ, ಖೊಮೇನಿ ಸಾಯಕ್ಕೆ ಮುಂಚೆ ನಾವು ಕಂಡೆ ಮಾಡ್ಬೋದು, ದಾಳಿ ಆಗುವಲ್ಲೇ ನಾವು ಬಂದು ಕಂಡೆ ಮಾಡ್ಬೋದು. ಅವ್ರು ಸತ್ತು ತೀರೋದ್ರೆ ಮಾತ್ರನೇ ನಾವು ಬಂದು ಕಂಡೆ ಮಾಡಬೇಕಂತಿಲ್ಲ. ಅನ್ ಅಟ್ಯಾಕ್ ಇಸ್ ಹ್ಯಾಪ್ನಿಂಗ್ ಅಂದ್ರೆ, ಒಂದು ಅಟ್ಯಾಕ್ ಮಾಡುವಾಗ ಅದನ್ನ ಇಂಟರ್ನ್ಯಾಷನಲ್ ವೈಲೇಷನ್ ಆಗುವಾಗ, ಆರ್ಟಿಕಲ್ 51ಗೆ ಉಲ್ಲಂಘನೆ ಆಗ್ತಿರುವಾಗ ನಾವು ಏನ್ ಮಾಡಬೇಕಾಗಿದೆ? ಆಫ್ ದಿ ಇಂಟರ್ನ್ಯಾಷನಲ್ ಲಾ, ನಾನು ಹೇಳೋದು ಆರ್ಟಿಕಲ್ 51ಗೆ ಉಲ್ಲಂಘನೆ ಆಗ್ತಿರುವಾಗ ನಾವು ಬಂದು ಒಂದು ಸ್ಪಿರಿಟ್ ನಲ್ಲಿ ಮಾತಾಡಬೇಕಾಗಿರುತ್ತೆ. ನೋಡಿ, ಮಾತಾಡಲಿಲ್ಲ. ಮೋದಿ ಅವರ ಸೈಲೆನ್ಸ್ ಅನ್ನೇ ವಿರೋಧ ಪಕ್ಷಗಳು ಪ್ರಶ್ನೆ ಮಾಡ್ತಿರುವಾಗ ಬರ್ತೀನಿ ಸರ್. ರಾಘವೇಂದ್ರ ಸರ್, ಈ ಕಳೆದ 24 ಗಂಟೆ ಲೆಕ್ಕದಲ್ಲೇನೆ ಜೋರ್ಡಾನ್, ಒಮನ್ ಸೇರಿದಂತೆ, ಕತಾರು ಸೇರಿದಂತೆ 6 ರಾಷ್ಟ್ರಗಳ ಹೆಡ್ಗಳ ಜೊತೆಯಲ್ಲಿ ಪ್ರಧಾನಿ ಮೋದಿ ಅವರು ಮಾತುಕತೆ ನಡೆಸಿದ್ದಾರೆ. ಇರಾನ್ನ ಜೊತೆಯಲ್ಲೇ ಸತತವಾಗಿ 6 ಬಾರಿ ಭಾರತದ ಸರ್ಕಾರ ಅಫಿಷಿಯಲಿ ಮಾತುಕತೆಯನ್ನು ನಡೆಸಿದೆ. ಇಷ್ಟಾದ್ಮೇಲೂ ಕೂಡ ಭಾರತ ಮೌನವಾಗಿದೆ, ಭಾರತ ಸರ್ಕಾರ ಮೌನವಾಗಿದೆ, ಮೋದಿ ಅವರು ಮೌನವಾಗಿದ್ದಾರೆ. ಇನ್ನೇನು ಮಾಡಬೇಕಿತ್ತು ಸರ್? ರಫಾಲ್ ತಗೊಂಡು ಹೋಗಿ ಯುದ್ಧ ಮಾಡಬೇಕಾಗಿತ್ತಾ ಸ್ಟ್ರೇಟ್ ಆಫ್ ಹಾರ್ಮುಸ್ನಲ್ಲಿ? ಸೊ ಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಬೇಕು, ಸನ್ಮಾನ್ಯ ನರೇಂದ್ರ ಮೋದಿ ಅವರು 140 ಕೋಟಿ ಜನರ ರೆಪ್ರೆಸೆಂಟೇಟಿವ್ಸ್ ಅಂತ ಹೇಳ್ಬಿಟ್ಟು. ಸೊ ಅದ್ರ ಜೊತೆಗೆ ಭಾರತದಲ್ಲಿ 140 ಕೋಟಿ ಇದ್ದಾರೆ ಅಂತ ಹೇಳಿದ್ರೆ ನಿಮಗೆ ಅಂದರೆ 1 ಕೋಟಿಯಷ್ಟು ಜನ ನಿಮಗೆ ಮಿಡಲ್ ಈಸ್ಟಲ್ಲಿದ್ದಾರೆ. ಅಂದರೆ 3.5 ಮಿಲಿಯನ್ UAEಲಿದ್ದಾರೆ. ಅದಾದಮೇಲೆ ಸೌದಿಯಲ್ಲಿ 2.4 ಮಿಲಿಯನ್ಸ್ ಅಷ್ಟಿದ್ದಾರೆ. ಅದ್ರ ಜೊತೆಗೆ 5.5 ಮಿಲಿಯನ್ಸ್ ಅಷ್ಟು ಇದರಲ್ಲಿದ್ದಾರೆ, US ಅಲ್ಲಿದ್ದಾರೆ. ಇವರೆಲ್ಲರ ಸೇಫ್ಟಿನೂ ಸಹ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಯೋಚನೆ ಮಾಡಿ ಸಹ ಇದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಇಲ್ಲಿ ಯಾವುದೇ ಸ್ಟ್ಯಾಂಡ್ ತಗೊಂಡ್ರೂ ಸಹ ಇಲ್ಲಿ ನಮ್ಮ ಭಾರತ ದೇಶದಲ್ಲದೆ ಜೊತೆಗೆ ನಮ್ಮ ವಲಸಿಗರು ಯಾರಿದ್ದಾರೆ ಭಾರತದಲ್ಲಿ, ಇಂಥ ವಲಸಿಗರು ಅವ್ರ ಮೇಲೆ ತುಂಬ ಎಫೆಕ್ಟ್ ಆಗುತ್ತೆ. ಸೊ ಯಾವುದೇ ಸ್ಟ್ಯಾಂಡ್ ತೊಗೋಬೋದಾಯಿತು, ಯಾವ ಸ್ಟ್ಯಾಂಡ್ ತೊಗೊಂಡ್ರು ಸಹ ಅವ್ರಿಗೆ ಎಫೆಕ್ಟ್. ಅವ್ರ ಸೇಫ್ಟಿನ ಇಂಪಾರ್ಟೆಂಟ್ ಅಲ್ಲ, ಅವ್ರ ಸೇಫ್ಟಿ ನೋಡಬೇಕಾಗುತ್ತೆ. ಆಮೇಲೆ ನಾವಿಲ್ಲರೂ ಉತ್ತಮ ರಾಜತಾಂತ್ರಿಕತೆಯನ್ನು ಭಾಳಷ್ಟು ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ಆ ಇಂಪ್ರೂವ್ನ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇದು ಇಲ್ಲಿರೋ ನರೇಂದ್ರ ಮೋದಿಯವರು ಅಂತ ಹೇಳ್ತಾರಲ್ಲ, ಆಗಿರುವಾಗ ಜವಾಹರ್ಲಾಲ್ ನೆಹರು ಸಾರು ಸಹ ಅದೇನೇ ಮಾಡಿದ್ದು. ಕೋಲ್ಡ್ ವಾರ್ ಟೈಮಲ್ಲಿ ಏನು ಮಾಡಿದ್ರು 1961 ಅವರು ಸಹ ಬೆಲ್ಗ್ರೇಡ್ ಕಾನ್ಫರೆನ್ಸ್ ಮಾಡಿಕೊಂಡು ಅಲ್ಲೂ ಸಹ ವಾರ್ ಬೇಡ ಅಂತ ಇದು ಮಾಡಿದ್ದು. ಸೊ ಇದು ನಾವು ಪಕ್ಷಾತೀತವಾಗಿ ನೋಡಬೇಕಾಗುತ್ತೆ. ಯಾಕಂತೇಳಿ ಇದು ಭಾರತದ ನಿಲುವಾಗಿದೆ. ಭಾರತದ ನಿಲುವು ಒಂದು ಶಾಂತಿಯ ನಿಲುವಾಗಿರುತ್ತೆ. ಆ ಶಾಂತಿಯ ನಿಲುವು ಮೂಲಕ ಯಾರಿಗೂ ಸಹ ಎಫೆಕ್ಟ್ ಆಗಬಾರ್ದು, ವಾರ್ ಬೇಡ ಅಂತ ಇದು ಮಾಡೋದು. ಸೊ ನೀವು ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ ಭಾಳಷ್ಟು ಎಫೆಕ್ಟ್ ಆಗಿರೋದು ನಿಜ, ಭಾಳಷ್ಟು ಎಫೆಕ್ಟ್ ಅದು ವಾರ್ ಅಂತ ಹೇಳಿದ್ರೆ ಎಫೆಕ್ಟ್ ಆಗೇ ಆಗುತ್ತೆ. ಅದರಲ್ಲಿ
ನಮ್ಮ ಜನಕ್ಕೆ ಎಫೆಕ್ಟ್ ಆಗಿದೆಯಾ? ಒಬ್ಬ ದೇಶದ ಕರ್ತವ್ಯ ಏನು? ನಮ್ಮ ಜನಕ್ಕೆ ಎಫೆಕ್ಟ್ ಆಗ್ಬೋದು. ಒಬ್ಬ ಏನು ಇವಾಗ ಇರಾನಲ್ಲೂ ಜನ ಸತ್ತಿದ್ದಾರೆ, ಇಸ್ರೇಲಲ್ಲೂ ಜನ ಸತ್ತಿದ್ದಾರೆ, ಬೇರೆ ಬೇರೆ ಎಲ್ಲೆಲ್ಲಿ US ಮಿಲಿಟರಿ ಬೇಸ್ ಇದೆಯೋ US ಅವರು ಜನ ಸತ್ತಿದ್ದಾರೆ. ಬಟ್ ಭಾರತೀಯರು ಯಾರು ಒಬ್ರು ಸತ್ತಿದ್ದಾರೆ. ಸೊ ಅದು ಇಂಪಾರ್ಟೆಂಟ್ ಅಲ್ಲ. ಆ ರೀತಿ ಸ್ಟ್ಯಾಂಡ್ ತೊಗೊಂಡಿರೋದು ತುಂಬ ಒಳ್ಳೆಯ ನಿರ್ಧಾರ ಅಂತ ಅನ್ಕೊಂತೀವಿ. ಅದ್ರ ಜೊತೆಗೆ ಈಗ ರಾಜತಾಂತ್ರಿಕ ವ್ಯವಸ್ಥೆ ನಡೀತಾ ಇದೆ, ಬೇರೆ ಬೇರೆ ದೇಶಗಳ ಜೊತೆ ಮಾತಾಡ್ತಿದ್ದಾರೆ. ಜೊತೆಗೆ ನಮ್ಮಲ್ಲಿ ಮೇಜರ್ ಆಗಿ ಇವಾಗ ಸಮಸ್ಯೆ ಆಗಿರುವಂತಹ LPG ಇರ್ಬೋದು, ಜೊತೆಗೆ ಕ್ರೂಡ್ ಆಯಿಲ್ ಇರ್ಬೋದು. ಇವಾಗ ಏನಂತ ಹೇಳಿದ್ರೆ ಅರ್ಮಾಜ್ ಏನೋ ಕಣಿವೆಯಲ್ಲಿ ಏನು ನಡೀತಾ ಇದೆ, ಯಾಕಂತ ಹೇಳಿದ್ರೆ ಅಲ್ಲಿಂದನೇ ನಮಗೆ 88% ಕ್ರೂಡ್ ಆಯಿಲ್ ಬರ್ತದೆ. ಅದ್ರ ಜೊತೆಗೆ 50% ನ್ಯಾಚುರಲ್ ಗ್ಯಾಸ್ ಬರುತ್ತೆ, ಅದ್ರ ಜೊತೆಗೆ 60% LPG ಬರುತ್ತೆ. ಸೊ ಈ ಎಲ್ಲನೂ ಸಹ ವಾಪಸ್ ಬರಬೇಕು ಅನ್ನೋದು ಇವಾಗ ನಡೀತಾ ಇದೆ. ಒಂದು ವಾರ 2 ವಾರದಲ್ಲಿ ಆಗ್ಬೋದು ಅನ್ನೋ ಒಂದು ಆಶಾಭಾವನೆ ಇದೆ ಎಲ್ಲ ಜನಗಳು. ಸೊ ಒಂದು ನಾವು ಅರ್ಥ ಮಾಡ್ಕೋಬೇಕು, ವಾರ್ ಅಂತ ಹೇಳಿದ್ರೆ ಆ ವಾರಲ್ಲಿ ಒಂದು ಸ್ಟ್ಯಾಂಡ್ ತೊಗೊಳೋದು ಈಗಿನ ಪರಿಸ್ಥಿತಿಲಿ ನಾವಿಲ್ಲ, ತಗೊಳ್ಳೂಬಾರ್ದು ಅನ್ನೋದು. ಯಾಕಂತ ಹೇಳಿದ್ರೆ ನಮ್ಮ ಜನಗಳ ಸೇಫ್ಟಿ ಜೊತೆಗೆ ನಮ್ಮವರೇ ನಮ್ಮ ಅಣ್ಣ ತಮ್ಮಂದಿರು, ನಮ್ಮ ಸಂಬಂಧಿಕರೇ ಬೇರೆ ದೇಶದಲ್ಲಿ ಬದುಕ್ತಾ ಇದ್ದಾರಲ್ಲ, ಅವರು ಸೇಫ್ಟಿನೂ ಸಹ ಇಂಪಾರ್ಟೆಂಟ್. ಯಾವುದೇ ಒಂದು ಸ್ಟ್ಯಾಂಡ್ ತೊಗೊಂಡ್ರೂ ಇಲ್ಲಿರುವಂತಹ ನಮ್ಮ ಸರ್ಕಾರ ಯಾವುದೇ ಸ್ಟ್ಯಾಂಡ್ ತೊಗೊಂಡ್ರು ಅಲ್ಲಿರೋರ ಮೇಲೆ ಎಫೆಕ್ಟ್ ಆಗುತ್ತೆ ಅನ್ನೋದು ಇದು ಮಾಡೋಕೆ. ಅದಾದಮೇಲೆ ರಾಜತಾಂತ್ರಿಕದ ಜೊತೆಗೆ ನಿಮಗೆ ಕೌಂಟರ್ ಟೆರರಿಸಮು ಸಹ ಸ್ಟಾರ್ಟ್ ಆಗಬಾರ್ದು. ಯಾಕಂತ ಹೇಳಿದ್ರೆ ಅಲ್ಲಿ ಯಾವುದೇ ಸ್ಟ್ಯಾಂಡ್ ತೊಗೊಂಡ್ರು ಇಲ್ಲಿ ನಮ್ಮ ದೇಶದಲ್ಲಿ ಕೌಂಟರ್ ಟೆರರಿಸಮ್ ಸ್ಟಾರ್ಟ್ ಆಗುತ್ತೆ. ಈ ಎಲ್ಲ ಉದ್ದೇಶಗಳಿಂದ ಐ ಥಿಂಕ್ ಆಸ್ ಅ ಸಿಟಿಸನ್ ಆಫ್ ಬೆಂಗಳೂರು ಇಂಡಿಯಾ ಅಂತ ಹೇಳ್ಬೋದು ಅಂತ ಹೇಳಿದ್ರೆ ನಮ್ಮ ನರೇಂದ್ರ ಮೋದಿ ಅವರು ತಗೊತಾ ಇರೋ ಸ್ಟ್ಯಾಂಡು ಕರೆಕ್ಟ್. ಪರಿಣಾಮಗಳು ಇಲ್ಲಿನ ಬೆಂಗಳೂರಿಂದ ಹಿಡಿದು ಗದಗ ಜನರು ಕೂಡ ಅನುಭವಿಸ್ತಾ ಇದ್ದಾರೆ. ಗ್ಯಾಸ್ ಸಿಲಿಂಡರ್ ಸಿಗ್ತಿಲ್ಲ, ಆಟೋ ಓಡಿಸೋರಿಗೆ ಆಟೋಗೆ ಗ್ಯಾಸ್ ಸಪ್ಲೈ ಸರಿಯಾಗಿ ಸಿಗ್ತಾ ಇಲ್ಲ, ಹೋಟೆಲ್ಗಳು ಉದ್ಯಮಗಳು ಶಟ್ ಡೌನ್ ಆಗೋ ಹಂತಕ್ಕೆ ಬಂದಿದೆ, ಕೈಗಾರಿಕೆಗಳ ಮೇಲೆ ಪರಿಣಾಮ ಬೀರ್ತಾ ಇದೆ. ಹಾಗಾದ್ರೆ ಇದನ್ನು ದೂಷಣೆ ಮಾಡೋದು ಯಾರನ್ನ? ರಾಜ್ಯ ಸರ್ಕಾರನ, ಕೇಂದ್ರ ಸರ್ಕಾರನ? ಇದು ವಾರ್ನ ದೂಷಣೆ ಮಾಡಬೇಕೆ ಹೊರತು ರಾಜ್ಯ ಸರ್ಕಾರನ ಕೇಂದ್ರದ ಸರ್ಕಾರನ ದೂಷಣೆ ಮಾಡಿದ್ರೆ ನಾವೇನು ಸ್ಟ್ಯಾಂಡ್ ತೊಗೊಳಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಇದು ಯುದ್ಧದ ಪರಿಣಾಮದಲ್ಲಿ ಅಟ್ಲೀಸ್ಟ್ ನಮಗೆ ಜೀವ ಉಳಿದಿದೆಯಲ್ಲ, ಅದನ್ನ ನಾವು ಫಸ್ಟ್ ಇದು ಮಾಡ್ಕೋಬೇಕು. ನಾವೇನು ಯುದ್ಧಕ್ಕೆ ಯಾರಿಗಾದ್ರು ಸಪೋರ್ಟ್ ಮಾಡಿದರೆ ಇಲ್ಲಿಲ್ಲೇ ದಂಗೆಗಳಾಗೋಗ್ತಾ ಇತ್ತು. ಸೊ ಈಗೇನಾಗಿದೆ ಅಂತ ಹೇಳಿದ್ರೆ ಹೌದು ಸಮಸ್ಯೆಗಳಾಗಿದೆ, ಬಟ್ ಯಾರೂ ಹೊಟ್ಟೆ ಹಸ್ಕೊಂಡಿಲ್ಲ ಇಲ್ಲಿವರೆಗೂ. ಬಟ್ ಮುಂದಿನ ದಿನಗಳಲ್ಲಿ ಎಲ್ಲ ಸರಿ ಹೋಗುತ್ತೆ ಅನ್ನೋ ಒಂದು ಆಶಾಭಾವನೆಯಲ್ಲೂ ಸಹ ಇದ್ದೀವಿ. ದರ್ಶನ್ ಅವರೇ, ನಿಮ್ಮದೇ ಪಕ್ಷದ MP ಒಬ್ಬರ ಮಾತು, ಮೀಡಿಯಾ ಸ್ಟೇಟ್ಮೆಂಟು, ಪ್ರಧಾನಿಯ ಮೌನ ಇಟ್ಸ್ ಬಿಕಮಿಂಗ್ ಶೇಮ್ಲೆಸ್, ಹಾಗೆ ನೈತಿಕ ಮೌಲ್ಯವನ್ನು ಕಳೆದುಕೊಳ್ಳೋ ಹಂತಕ್ಕೆ ಹೋಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮೌನ. ಅದರಲ್ಲೂ ಈ ಯುದ್ಧದ ವಿಚಾರದಲ್ಲಿ ಯಾವ ವಿಚಾರದಲ್ಲಿ ಮೌನ, ಯಾವ ವಿಚಾರದಲ್ಲಿ ಮಾತನಾಡಬೇಕಾಗಿತ್ತು, ಏನು ಮಾತನಾಡಬೇಕಾಗಿತ್ತು, ಮಾತನಾಡೋದ್ರಿಂದ ಯುದ್ಧ ನಿಲ್ಲುತ್ತಾ ಅಥವಾ ಯುದ್ಧದ ಪರಿಣಾಮಗಳು ನಿಲ್ಲುತ್ತಾ ಅಂತ ಹೇಳಿ. ಮೇ ಬಿ ಆ ಸಂಸದರು ಪ್ರಧಾನಿಯವ್ರದ್ದು ಅಪ್ಡೇಟ್ ನೋಡಿಲ್ಲ, ಮೇ ಬಿ ನಮ್ಮ ಸಂಸದರಾದರೂ ಅವರು ಅಪ್ಡೇಟ್ ನೋಡಿಲ್ಲ ಅಂತ ಅಂದ್ಕೊಳ್ತೀನಿ. ಪ್ರಧಾನಿಯವರು ಖಂಡಿತ ಮೌನವಾಗಿಲ್ಲ. ಪ್ರಧಾನಿಯವರು ಮಾತನಾಡ್ತಾ ಇದ್ದಾರೆ. ಎಲ್ಲಿ ಇಸ್ರೇಲಿಂದ ಬಂದ ಮೇಲೆ ತುಂಬಾ ಮಾತಾಡಿದ್ದಾರೆ. ಒಂದು ಗೋಹತ್ಯೆಯಲ್ಲಿ ಮಾತನಾಡಿದ್ದಾರೆ, ಇನ್ನೊಂದು ಸಿಲ್ಚಾರ್ನಲ್ಲಿ ಮಾತನಾಡಿದ್ದಾರೆ, ಇನ್ನೊಂದು ಕೋಕ್ರೋಜಾರ್ನಲ್ಲಿ ಮಾತನಾಡಿದ್ದಾರೆ, ಇನ್ನೊಂದು ಕೊಚ್ಚಿನಲ್ಲಿ ಮಾತಾಡಿದ್ದಾರೆ, ಎರ್ನಾಕುಲಮಲ್ಲಿ ಮಾತಾಡಿದ್ದಾರೆ, ತಿರುಚನಪಲ್ಲಿನಲ್ಲಿ ಮಾತಾಡಿದ್ದಾರೆ. ಯಾವ ಮಾತನ್ನ ಆಡಿದ್ದಾರೆ ಅಂದರೆ ಎಲ್ಲ ಚುನಾವಣಾ ಭಾಷಣಗಳಲ್ಲಿ ದೇಶದ ಸಮಸ್ಯೆಯನ್ನು ಬಿಟ್ಟು ತಮ್ಮ BJPಯನ್ನು ಯಾವುದಾದ್ರೂ ರೀತಿ ಗೆಲ್ಲಿಸ್ಕೊಬೇಕು ಅಂತ ದಿನನಿತ್ಯ ಮಾತಾಡ್ತಾನೇ ಇದ್ದಾರೆ. ಮೋದಿ ಅವರು ಮೌನವಾಗಿಲ್ಲ. ಚುನಾವಣಾ ಪ್ರಚಾರ ಮಾಡಬಾರ್ದ, ಬ್ಯಾನ್ ಆಗ್ಬಿಡ್ಬೇಕಾ PM ತಕ್ಷಣ? ಮೇಡಮ್, ದೇಶ ಮೊದಲು. ಪ್ರಧಾನಿಗಳು ಯಾರು ಬೇಕಿರೋ ಬರ್ತಾರೆ ಹೋಗ್ತಾರೆ. ದೇಶ ಅನ್ನುವಂಥದ್ದು ಅದು ಶಾಶ್ವತವಾಗಿ ಇರ್ತಕ್ಕಂಥದ್ದು. ಆ ದೇಶದ ಪ್ರಧಾನಿಗಳು ಯಾವುದಾದ್ರೂ ಕ್ರೈಸಿಸ್ ಆದಾಗ ದೇಶವನ್ನು ಉದ್ದೇಶಿಸಿ ನಾ ಆಗಲೇ ಹೇಳಿದೆ ಮಾತನಾಡುವಂಥದ್ದು ಅವರ ಆದ್ಯ ಕರ್ತವ್ಯ. ಮೇಡಮ್, ಉದಾಹರಣೆ, ಹಿಂದೊಮ್ಮೆ ನಮಗೆ ತಿನ್ನೋದು ಗತಿಲ್ದಂಥ ಪರಿಸ್ಥಿತಿ ಬಂದಾಗ ಈ ದೇಶದ ಪ್ರಧಾನಿ ಇಂದಿರಾ ಗಾಂಧಿ ಅವರಿದ್ರು. ಅವರು ಮೆಕ್ಸಿಕೋದಿಂದ ಮೆಕ್ಕೆಜೋಳ ತಂದು ಪ್ರತಿ ಹಳ್ಳಿಗಳಿಗೆ ಹಂಚುವಂತ ಕೆಲಸ ಮಾಡಿದ್ರು. ಅದು ನೋಡಿ ಒಬ್ಬ ಪ್ರಧಾನಿಯಾದ ಆದ್ಯ ಕರ್ತವ್ಯ ಆಗಿರ್ತದೆ. ಮೆಕ್ಸಿಕೋದಿಂದ ಮೆಕ್ಕೆಜೋಳ ತಂದ್ರು ಇಂದಿರಾ ಗಾಂಧಿ ಅವರು ಅಂತ ಹೇಳ್ತಾ ಇದ್ರಿ. ಹೌದು, ಸ್ಟೇಟ್ ಆಫ್ ಹಾರ್ಮೋಸ್ ನಿಂದ ಕ್ರೂಡ್ ಆಯಿಲ್ ಹಾಗೆ ಗ್ಯಾಸ್ ಹೊತ್ತ ವೆಸಲ್ಗಳು ಬರ್ತಾ ಇದೆ. ಚೈನಾ ಬೌಂಡ್ ರಷ್ಯಾಗೆ ಹೋಗ್ಬೇಕಾಗಿದ್ದು ಭಾರತದ ಕಡೆಗೆ ಬರ್ತಾ ಇದೆ. ಎಲ್ಲೂ ಕೂಡ ತಲುಪದ ಸ್ಟೇಟ್ ಆಫ್ ಹಾರ್ಮೋಸ್ ಅನ್ನ ದಾಟ್ಲಿಕ್ಕೆ ಸಾಧ್ಯವಾಗದ ವೆಸಲ್ಗಳು ಭಾರತದ ವೆಸಲ್ಗಳು ದಾಟ್ ಬರ್ತಾ ಇದೆ. ಮೆಕ್ಕೆಜೋಳನೇ ತಂದು ತಿನ್ನಿಸ್ಬೇಕು ಅಂತಿಲ್ವಲ್ಲ ಸರ್? ಒಂದು ನಿಮಿಷ. ಒಂದು ನಂದಾದೇವಿ, ಇನ್ನೊಂದು ಶಿವಾನಿಕ, ಇನ್ನೊಂದು ಹೊಡೆದಾಕಿದ್ರು ಮಯೂರಿ ನಾರಿ. ಇಷ್ಟು ಬಿಟ್ರೆ ಅದು ಬಿಫೋರ್ 8th ಸ್ಟಾರ್ಟ್ ಆಗಿರ್ತಕ್ಕಂಥ ಜರ್ನಿ. ಇನ್ನ ನಮ್ದು 40ಕ್ಕಿಂತ ಹೆಚ್ಚು ಹಡಗುಗಳು ಬರ್ಬೇಕಿತ್ತಲ್ಲ. ಹಂಗೇನಾದ್ರೂ ಬರ್ತಾ ಇದ್ದಿದ್ರೆ ಈ ದೇಶದಲ್ಲಿ ಸಿಲಿಂಡರ್ ಕೊರತೆ ಇರ್ತಾ ಇರ್ಲಿಲ್ಲಲ್ಲ. ಮೇಡಮ್, ಈಗ ಸಮಸ್ಯೆ ಬಂದ ತಕ್ಷಣ ಏನ್ ಹೇಳ್ತಿದ್ದಾರೆ? ಸಗಣಿಯಲ್ಲಿ ಏನೋ ಉತ್ಪಾದನೆ ಮಾಡಿ ಅಂತ ಹೇಳ್ತಿದ್ದಾರೆ. ಇನ್ನು ನಾಳೆ ಹೋಟ್ಲೆಲ್ಲ ಕ್ಲೋಸ್ ಆದ್ಮೇಲೆ ಹೇಳ್ತಾರೆ ನೀವು ಹೋಟ್ಲಿಗೆ ಹೋಗ್ಬೇಡಿ, ಗೆಡ್ಡೆ ಗೆಣಸು ತಿನ್ನಿ ಅಂತ ಹೇಳ್ತಾರೆ. ನಾಳೆ ತೈಲ ಮತ್ತೊಂದು ಇಲ್ಲ ಅಂದ್ರೆ ಬಟ್ಟೆ ತಯಾರಿಕೆ ಆಗಲ್ಲ, ಸೊಪ್ಪು ಕಟ್ಕೊಡಿ ಅಂತ ಹೇಳ್ತಾರೆ. ಈಗ ಗ್ಯಾಸ್ ಸಪ್ಲೈ ಆಗದೆ ಇರ್ಲಿಕ್ಕೆ
ಆಗಲಿಕ್ಕೆ ಕಾರಣ ಯುದ್ಧ ಅನ್ನೋದು ಎಲ್ರಿಗೂ ಗೊತ್ತಿದೆ. ಗ್ಯಾಸ್ ಫೀಲ್ಡ್ಗಳ ಮೇಲೇನೆ ಅಟ್ಯಾಕ್ ಆಗ್ತಿದೆ, ಹಾಗಾಗಿ ಈ ಸಮಸ್ಯೆ ಇನ್ನೂ ಹೆಚ್ಚಾಗುತ್ತೆ ಅನ್ನೋದು ಕೂಡ ಎಲ್ರಿಗೂ ಗೊತ್ತಾಗ್ತಾ ಇದೆ. ಈ ಪರ್ಯಾಯ ಮಾರ್ಗವನ್ನು ನಾವು ಹುಡ್ಕೊಳ್ಳಿ ಅಂತ ಸಜೆಸ್ಟ್ ಮಾಡೋದ್ರ ಬದಲು ಏನು ಮಾಡಬೇಕಾಗಿತ್ತು ನಿಮ್ಮ ಪ್ರಕಾರ? ಏನು ಮೋದಿ ಅವರೇ ಹಡಗತ್ಕೊಂಡು ಹೋಗ್ಬಿಟ್ಟು ಆಯಿಲ್ ಫೀಲ್ಡಿಂದ ಆಯಿಲ್ ತುಂಬಿಸ್ಕೊಂಬಂದು ಜನರ ಮನೆಗೆ ತಲುಪಿಸ್ಬೇಕಾಗಿತ್ತಾ? ಮೇಡಮ್, ಇವತ್ತು ನಮ್ಮ ದೇಶದಲ್ಲಿ ಇದು ಎಸೆನ್ಷಿಯಲ್ ಕಮಾಡಿಟಿ ಇರ್ತಕ್ಕಂಥದ್ದು. ಸಂಪೂರ್ಣವಾಗಿ ನಮಗೆ ಬೇಕಾದಂತ ಸ್ಟಾಕ್ ಇತ್ತು. ಆದ್ರೆ ಅದು ಭರ್ಪೂರಾಗಿ 5 ರಾಜ್ಯಗಳ ಚುನಾವಣೆ ಎಲ್ಲಿ ನಡೀತಾ ಇದೆ ಅಲ್ಲಿ ಗ್ಯಾಸ್ನ ತೊಂದರೆ ಆಗಿಲ್ಲ. ಯಾಕೆ ನಮ್ಮ ಹೊಟ್ಟೆ ಮೇಲೆ ಬರೆ ಎಳೆದು ಕೇವಲ ನಿಮ್ಮ ಚುನಾವಣೆ ಅಂತ ನಾವು ಒತ್ತಿ ಒತ್ತಿ ಹೇಳ್ತಾ ಇರೋದು. ಈಗ ಕಾಳಸಂತೆಯಲ್ಲಿ ಗ್ಯಾಸ್ ಸಿಲಿಂಡರ್ಗಳು ಮಾರಾಟ ಆಗ್ತಾ ಇದೆ ಅಂತ ಹೇಳಿ ಮೊದಲ ಪ್ರತಿಕ್ರಿಯೆಯಲ್ಲಿ ದರ್ಶನ್ ಅವರು ಹೇಳ್ತಾ ಇದ್ರು. ಹಾಗೆ ಹೋಟೆಲ್ಗಳು ಬಂದಾಗ್ತಾ ಇದೆ ಅಂತ ಕೂಡ ಆರೋಪ ಮಾಡ್ತಾ ಇದ್ರು. ರಾಜ್ಯ ಸರ್ಕಾರದ ರೆಸ್ಪಾನ್ಸಿಬಿಲಿಟಿ ಅಂತಾನೂ ಕೆಲವೊಂದು ಇರುತ್ತೆ ಅನ್ನೋದು ನಮ್ಮ ಸಾಮಾನ್ಯ ಅಂಡರ್ಸ್ಟ್ಯಾಂಡಿಂಗು. ಬಹುಶಃ ಕೇಶವ್ ಸರ್ ಇದಕ್ಕೆ ಉತ್ತರ ಕೊಡ್ಲಿ, ಅದಾದ್ಮೇಲೆ ಅಶೋಕ್ ಅವರು ಕೂಡ ಉತ್ತರ ಕೊಡ್ಲಿ. ಸರ್, ಇಂದಿರಾ ಕ್ಯಾಂಟೀನ್ಗಳ ಕತೆ ಬಜೆಟ್ಗೆ ಮುಂಚೆ ಏನಾಗಿತ್ತು ಅನ್ನೋದರ ರಿಯಾಲಿಟಿ ಚೆಕ್ ರಿಪಬ್ಲಿಕ್ ಕನ್ನಡನೇ ಮಾಡಿತ್ತು. ಎಷ್ಟೋ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಹಸುಗಳನ್ನ ಮೇಲಕ್ಕೆ ಬಿಟ್ಟಿದ್ರು, ಆ ಮಟ್ಟಿಗೆ ಕಾಡು ಗಿಡಗಳು ಬೆಳ್ಕೊಂಡ್ಬಿಟ್ಟಿತ್ತು. ಈಗ ಹೇಳ್ತಾರೆ ಇಂದಿರಾ ಕ್ಯಾಂಟೀನಿಗೆ ಗ್ಯಾಸ್ ಸಿಲಿಂಡರ್ ಸಪ್ಲೈ ಆಗ್ತಾ ಇಲ್ಲ, ಮೋದಿ ಮೌನ ಕಾರಣ. ಕಾಳಸಂತೆಯಲ್ಲಿ ಗ್ಯಾಸ್ ಸಿಲಿಂಡರ್ ಸಪ್ಲೈ ಆಗ್ತಾ ಇದೆ ಅಂದ್ರೆ ಇಲ್ಲೂ ಆಹಾರ ಖಾತೆ ಸಚಿವರಿದ್ದಾರೆ. ನಮ್ಮ ರಾಜ್ಯದಿಂದನೂ ಆಯ್ಕೆ ಮಾಡಿ ಕಾಂಗ್ರೆಸ್ ಸರ್ಕಾರ ರಚನೆ ಆಗಿದೆ. ರಾಜ್ಯ ಸರ್ಕಾರದ ರೆಸ್ಪಾನ್ಸಿಬಿಲಿಟಿ ಇಲ್ವಾ ಕೇಶವ್ ಸರ್? ಅಲ್ಲ, ಎರಡೂ ಸರ್ಕಾರಗಳದ್ದು ರೆಸ್ಪಾನ್ಸಿಬಿಲಿಟಿ ವಿಚಾರದಲ್ಲಿ, ಬರೀ ರಾಜ್ಯ ಅಥವಾ ಕೇಂದ್ರದಲ್ಲ, ಎಲ್ಲ ಸರ್ಕಾರಗಳ ರೆಸ್ಪಾನ್ಸಿಬಿಲಿಟಿ. ರಾಜ್ಯ ಸರ್ಕಾರದ್ದು ಎಲ್ಲಿಗೆ ಬರುತ್ತೆ ಅಂದರೆ, ಯಾರಾದರೂ ಕಳ್ಳ ಸಂತೆಯಲ್ಲಿ ಮಾರ್ತಾ ಇದ್ರೆ ಅಥವಾ ಹೋರ್ಡಿಂಗ್ ಮಾಡಿದರೆ ಅದನ್ನು ತಗೊಂಡು ಮಾಡುವಂಥದ್ದು ರಾಜ್ಯ ಸರ್ಕಾರದ ಕೆಲಸ. ಸೊ ಎರಡರದ್ದು ಜವಾಬ್ದಾರಿನ ನುಣುಚ್ಕೋಬಾರ್ದು. ಆದರೆ ಇಲ್ಲಿ ಒಂದು ವಿಚಾರ ನಾವು ಅರ್ಥ ಮಾಡ್ಕೋಬೇಕೇನಂತಂದರೆ, ಈ ಮೌನವಾಗಿದ್ದದ್ದು ರೀಸನ್ಸ್ ಬಗ್ಗೆ ಅನೇಕ ಮಾತಾಗ್ತಾ ಇದೆ. ಮೌನವಾಗಿರೋದಕ್ಕೆ ಸಿಲಿಂಡರ್ಗೂ ಸಂಬಂಧ ಇದೆ, ಅರ್ಥ ಮಾಡ್ಕೋಬೇಕು ನಾವು. ಆ ಮೌನಕ್ಕೂ ನಮ್ಮ ಸಿಲಿಂಡರ್ಗೂ ಸಂಬಂಧ ಇದೆ. ಇದು ಕ್ಯಾಲ್ಕುಲೇಟೆಡ್ ಸೈಲೆನ್ಸ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಅಲಿಪ್ತ ನೀತಿಯ ಬಗ್ಗೆ ಮಾತಾಡ್ತಾ ಇದ್ವಿ. 1947ರಿಂದಲೇ ಶುರುವಾಯಿತು, ಇಂಡಿಯಾ ಫೌಂಡಿಂಗ್ ಮೆಂಬರ್ 1960ಯಲ್ಲಿ. ಆದರೆ ಅಲಿಪ್ತ ನೀತಿಯನ್ನು ಮಾಡಿದಾಗ ನಮಗೆ ಇಂಡೋ ಚೈನಾ ವಾರ್ ಆಯಿತು 1962ಅಲ್ಲಿ. ಯಾರು ಸಪೋರ್ಟ್ ಮಾಡಿದ್ರು ಇಂಡಿಯಾಗೆ? ಅನಂತರ ಏನಾಯಿತು, ಇವತ್ತಿನ ಸ್ಥಿತಿಯಲ್ಲಿ ನಾನು ಅಲಿಪ್ತವಾಗಿರ್ತೀನಿ, ಯಾರ ಜೊತೆಗೂ ಸೇರಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ಇಲ್ಲ. ಇವತ್ತು ಮಲ್ಟಿ ಅಲೈನ್ಡ್, ಏಕಕಾಲದಲ್ಲಿ ನೀವು ಇಸ್ರೇಲ್ ಜೊತೆಗೂ ಚೆನ್ನಾಗಿರ್ತೀರಿ, ಏಕಕಾಲದಲ್ಲಿ ನೀವು ಇರಾನ್ ಜೊತೆಗೂ ಚೆನ್ನಾಗಿರ್ತೀರಿ. ಯಾವುದೇ ಕಾರಣಕ್ಕೂ ಇವತ್ತು ನಿಮಗೆ ಫಿನ್ಲ್ಯಾಂಡ್ ಪ್ರೆಸಿಡೆಂಟ್ ಅವರು ಒಂದು ಮಾತು ಹೇಳಿದ್ದಾರೆ ನಿನ್ನೆ. ಅವ್ರು ಹೇಳಿದ್ದಾರೆ, ಭಾರತದ ಮೋದಿ ಅವರು ಮಾತುಕತೆಗೆ ಅರ್ಹ ವ್ಯಕ್ತಿ, ಅವರೇ ಮಧ್ಯಸ್ಥಿಕೆ ವಹಿಸಿದರೆ ಯುದ್ಧ ನಿಲ್ಬೋದು ಅಂತ. ಇದು ಯಾರೋ ನಮ್ಮಲ್ಲಿ ಇರೋರು ಹೇಳಿಲ್ಲ, ಫಿನ್ಲ್ಯಾಂಡಿನ ರಾಷ್ಟ್ರಪತಿ ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ ಅನ್ನೋದನ್ನು ನಾವು ಗಮನಿಸ್ಬೇಕಿಲ್ಲಿ. ಏನಂದರೆ, ಅಟ್ ದಿ ಸೇಮ್ ಟೈಮ್ ನಮ್ಮದು ಎಲ್ಲ ಹಡಗು ಬಂತು ಅಂತಲ್ಲ, 20 ಹಡಗು ಇನ್ನೂ ಅಲ್ಲೇ ಇದೆ, 3 ಹಡಗು ಬಂದಿದೆ. 3 ಹಡಗು ಬಂದಾಗ್ಲೂ ಅದೊಂದು ಮಾತುಕತೆಯ ಇದರಲ್ಲೇ ಯಾವ ಟೈಮಲ್ಲಿ ಮಾತಾಡಬೇಕು ಅನ್ನುವಂಥದ್ದನ್ನು ನೋಡ್ಕೊಂಡು ಮಾತಾಡಿದ್ದಾರೆ. ಮತ್ತು ಯಾರ ಪರವಾಗೂ ಸ್ಟ್ಯಾಂಡ್ ತೊಗೊಂಡಿಲ್ಲ. ಈಗ ಗಲ್ಫ್ ರಾಷ್ಟ್ರಗಳ ಜೊತೆಗೂ ಮಾತಾಡಿದ್ದಾರೆ, ನಿಮ್ಗೆ ಆಗಿರುವ ಅಟ್ಯಾಕನ್ನು ಖಂಡಿಸ್ತೀವಿ ಅಂತ ಹೇಳಿದ್ದಾರೆ. US ಜೊತೆಗೂ ಮಾತಾಡ್ತಿದ್ದಾರೆ. ಹಾಗಾಗಿ ಭಾರತದ್ದೇನಿದೆ ಇವಾಗ ನಿರ್ಲಿಪ್ತವಾಗಿರುವಂಥ ಸ್ಥಿತಿಯಲ್ಲ, ಮಲ್ಟಿ ಅಲೈನ್ಡ್. ಬೇರೆ ಬೇರೆ ದೇಶಗಳ ಜೊತೆಗೆ ಅವರ ವೈರತ್ವ ಏನೇ ಇರಲಿ, ಭಾರತೀಯರ ಸುರಕ್ಷತೆಗಾಗಿ ಎಲ್ಲರ ಜೊತೆ ನಾವು ಒಂದಾಗುವಂಥ ಒಂದು ಸ್ಥಿತಿಯಲ್ಲಿ ನಾವು ಇದೀವಿ. ಇವತ್ತೇನಾದರೂ ನಾವು ಇಲ್ಲ ಒಂದೇ ದೇಶದ ಜೊತೆಗಲ್ಲ, ಇವಾಗ ನೋಡಿ ಅವ್ರು ಏನು ಮಾಡ್ತಿದ್ದಾರೆ ಅಂತಂದರೆ, ಡೈವರ್ಸಿಫೈಡ್ ಮಾಡ್ತಾ ಇದ್ದಾರೆ ಸೋರ್ಸಸ್ನ. ರಷ್ಯಾ ಜೊತೆಗೆ ಮುಂಚೆನೇ ಮಾಡ್ಬೋದಿತ್ತಲ್ಲ, ಅನೇಕರ ಪ್ರಶ್ನೆ. ಈಗ ರಷ್ಯಾ ಜೊತೆಗೆ ಮಾಡ್ತಾ ಇದ್ದೀವಿ, ಇರಾನ್ ಇದ್ರ ಜೊತೆಗೆ, ಜಪಾನ್ ಜೊತೆಗೆ ಮಾಡಿದ್ವಿ, US ಜೊತೆಗೆ ಸಿಲಿಂಡರ್ ಬರ್ತಾ ಇದೆ. ನೆಕ್ಸ್ಟ್ ಇಮಿಡಿಯೇಟ್ ಪ್ರಶ್ನೆ ಏನು, ಮುಂಚೆನೇ ಯಾಕೆ ತರಿಸ್ಕೊಳ್ಳಿಲ್ಲ ಅಂತ. ಏನಾಗುತ್ತೆ ಅಂತಂದರೆ, ವೆಸ್ಟ್ ಏಷ್ಯಾದಿಂದ ತರಿಸ್ಕೊಂಡ್ರೆ, ನಾವು ಗಲ್ಫ್ ದೇಶಗಳಿಂದ ತರಿಸ್ಕೊಂಡ್ರೆ 7 ರಿಂದ 8 ದಿನ ಬೇಕು. ನೀವು ಒಂದು ವೇಳೆ ಅಮೆರಿಕದಿಂದ ತರಿಸಿದ್ರೆ 45 ದಿನ ಬೇಕು. ಹಾಗೆಯೇ ಜಪಾನ್ ಮತ್ತು ರಷ್ಯಾದಿಂದ ತರಿಸಿದ್ರೆ 35 ರಿಂದ 40 ದಿನ ಬೇಕು. ಯಾವುದು ನಿಮಗೆ ಎಕನಾಮಿಕಲ್ ಅಂತಿರುತ್ತೆ ಅದನ್ನು ತರಿಸ್ಕೊಳ್ತಾ ಇರ್ತಾರೆ. ಇಂಥ ಕ್ರೈಸಿಸ್ ಆದಾಗ ದುಡ್ಡು ಹೆಚ್ಚಾದ್ರೂ ಪರವಾಗಿಲ್ಲ, ನನ್ನ ಜನ ಇಂಪಾರ್ಟೆಂಟ್ ಅಂತ ತರಿಸ್ಕೋತಾರೆ. ಇಷ್ಟನ್ನು ನಾವು ತಿಳ್ಕೊಬೇಕು. ನಮ್ಮಲ್ಲಿ ಸಿಲಿಂಡರ್ ಅಭಾವದ ಕೊರತೆಗೆ ಒಂದು ರೀಸನ್ನು ನಮ್ಮಲ್ಲಿ ಕಡಿಮೆ ಆಗಿದ್ದು, ವೆಸ್ಟ್ ಏಷ್ಯಾದಿಂದ ಬರುವಂಥದ್ರಲ್ಲಿ 89 ಸಾವಿರ ಮೆಟ್ರಿಕ್ ಟನ್ ಅಷ್ಟು ನಮಗೆ ಕಡಿಮೆ ಆಯಿತು. ಕಡಿಮೆ ಆಗಿದ್ದರಿಂದ ಸಹಜವಾಗಿ ಒಂದಷ್ಟು ಇರುತ್ತೆ, ಮತ್ತು ಪ್ಯಾನಿಕ್ ಬೈಯಿಂಗ್ ಆ್ಯಡ್ ಆಗಿಬಿಡುತ್ತೆ. ನಮ್ಮ ಜನರ ಪ್ಯಾನಿಕ್ ಬೈಯಿಂಗಿಂದನೂ ಒಂದಷ್ಟು ಆ್ಯಡ್ ಆಗಿದೆ. ಇದಕ್ಕೆ ರಾಜ್ಯ ಮತ್ತು ಇವಾಗ ಶಿವಾಲಿಕ್ ಬಂದಾಗ ಮಂಗಳೂರು ಪೋರ್ಟಲ್ಲಿ ಕೂಡ ಅರ್ಧ ಇಳಿಸಿದ್ರು. ನೀವು ಮುಂದ್ರಾ ಪೋರ್ಟಲ್ಲಿ ಅರ್ಧ ಇಳಿಸಿದಾಗ ಅರ್ಧ ಬಂದು ಕರ್ನಾಟಕದ ಮಂಗಳೂರಲ್ಲೂ ಇಳಿಸಿದ್ದಾರೆ. ಇನ್ನು ಸಮಸ್ಯೆ ಬಗೆಹರಿದಿದೆ ಅಂತಲ್ಲ ಹಂಗಂತ ಅರ್ಥ. ಕ್ರೈಸಿಸ್ ಇದ್ದಾಗ ಹೊಂದಾಣಿಕೆ ಮಾಡಿಕೊಂಡು ಜನನೂ ಅರ್ಥ ಮಾಡ್ಕೋಬೇಕು, ಸರ್ಕಾರಗಳು ಇದಕ್ಕೆ ಹೋಗ್ಸಿಕ್ಕೆ ಏನು ಮಾಡ್ಬೋದು, ಆಲ್ಟರ್ನೇಟಿವ್ ಏನು ಸೋರ್ಸಸ್ ಅಂತ ಯೋಚನೆ ಮಾಡಲೇಬೇಕು. ಈಗ ಮನೆಯಲ್ಲಿ ಒಂದು ಕ್ರೈಸಿಸ್ ಆದಾಗ ನಾವೇನು ಯೋಚನೆ ಮಾಡ್ತೀವಿ, ಏನು ಆಲ್ಟರ್ನೇಟಿವ್ ಏನು ಅನ್ನೋಂಥ ಯೋಚನೆ ಮಾಡುವಾಗ, ರಾಷ್ಟ್ರಕ್ಕೆ ಆದಾಗ ಖಂಡಿತ ಇದನ್ನು ನಾವು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರೂ ಯೋಚನೆ ಮಾಡ್ತಾ ಹೋಗಬೇಕು. ನೀವು ಗಮನಿಸಿ, ಪ್ರತಿಯೊಂದು ಫ್ಯಾಕ್ಟರಲ್ಲಿ ಕೂಡ ಇಂಥದ್ದು ಏನೇ ಕ್ರೈಸಿಸ್ ಆದ್ರೂ ಅಮೇರಿಕಾ ಗೇನ್ ಆಗುತ್ತೆ, ರಷ್ಯಾ ಗೇನ್ ಆಗುತ್ತೆ. ಯಾರ್ಯಾರು ಬಲಾಢ್ಯ ರಾಷ್ಟ್ರಗಳಿರ್ತವೆ ಅವು ಗೇನ್ ಆಗುತ್ತೆ. ಭಾರತದ ದೇಶಗಳು ಯಾರೋ ಕಿತ್ತಾಡೋದಕ್ಕೆ ನಾವು ಅನುಭವಿಸ್ಬೇಕಾಗತ್ತೆ, ಅವ್ರಿಗೆ ನೆಗಡಿ ಬರುತ್ತೆ, ನಾವು ತಿನ್ಬೇಕಾಗತ್ತೆ. ಇಂಥದ್ದೊಂದು ಅನಿವಾರ್ಯ ಸ್ಥಿತಿ ಇರುವಾಗ, ಯಾಕೆಂದರೆ ಇವಾಗ ನೋಡಿ ನಮ್ಮದು ಟ್ರೇಡ್ ಇರಾಗಿತ್ತಲ್ಲ, ಈಗ ಚೈನಾ ಮೇಲೆ ಯಾಕೆ ಯಾರು ಹೋಗಲ್ಲ, ಚೈನಾ ಗೇನ್ ಆಗಿದೆ, ನಮ್ಮ ರುಪಿ ಡೌನ್ ಆಗಿದೆ. ಚೈನಾ ಯಾಕೆ ಗೇನ್ ಆಯಿತು, ಅವ್ರದ್ದು $1.2 ಟ್ರಿಲಿಯನ್ ಅಷ್ಟು ಸರ್ಪ್ಲಸ್ ಟ್ರೇಡ್ ಇದೆ.
ನಮ್ದು ಟ್ರೇಡ್ ಏನಿದೆ ಇಷ್ಟು ವರ್ಷ ನಾವು ಪ್ಲಾನ್ ಮಾಡ್ಕೊಂಡು ಬಂದಿದ್ದು ಏನಾಯ್ತು? ನಮ್ದು ಇವತ್ತು 1.5 to 1.8 ಟ್ರಿಲಿಯನ್ ಡಾಲರ್ ಟ್ರೇಡ್ ಬಗ್ಗೆ ಮಾತಾಡ್ತಿದ್ದೀನಿ, ಎಕ್ಸ್ಪೋರ್ಟ್ಸ್ ಬಗ್ಗೆ ನಾನು ಮಾತಾಡ್ತಿಲ್ಲ. ಸೊ ಇಂಥದ್ದೊಂದು ಸ್ಥಿತಿಯಲ್ಲಿ ಏನಾಗುತ್ತೆ, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು ಓಡೋಗ್ತಾರೆ. ನಮಗೆ ದುಡ್ಡು ಎಲ್ಲಿ ಬರುತ್ತೋ ಅಲ್ಲಿ ಹೋಗ್ತಾರೆ ಅವರು. ಯಾವಾಗಲೂ ಅವರು ಈಸ್ಟ್ ಏಷ್ಯನ್ ಕ್ರೈಸಿಸ್ಗೆ ಅವರೇ ಕಾರಣ, ನಮ್ಗೆ ಅವ್ರು ದುಡ್ಡು ಬೇಕು. ಆದರೆ ಅವ್ರೇನು ಮಾಡ್ತಾರೆ, ಅವ್ರಿಗೆ ಲಾಭ ಇದ್ರೆ ಇರ್ತಾರೆ, ಇಲ್ಲಾಂದ್ರೆ ಇರಲ್ಲ. ಸೊ ಇವೆಲ್ಲವೂ ಕ್ರೈಸಿಸ್ಗೆ ಆ್ಯಡ್ ಆಗ್ತಾ ಹೋಗುತ್ತೆ. ಇದು ನಾವು ಅಂದುಕೊಂಡಷ್ಟು ಸಿಲಿಂಡರ್ ನನಗೆ ಸಿಗ್ತಿಲ್ಲ ಅನ್ನುವಷ್ಟೇ ಸರಳವಾದಂಥ ವಿಚಾರ ಅಲ್ಲ ಇದು. ಇದರಲ್ಲಿ ಜಿಯೋ ಪಾಲಿಟಿಕ್ಸ್ ಎಷ್ಟಿರುತ್ತೆ ಅಂದರೆ ಅದರ ಪರಿಣಾಮ ದುಷ್ಪರಿಣಾಮ ಜಿಯೋ ಎಕನಾಮಿಕ್ಸ್ ಮೇಲೆ ಬಿದ್ದೇ ಬೀಳುತ್ತೆ. ಮತ್ತೆ ಇವಾಗ ಎಸ್ಕಲೇಷನ್ ಹೆಚ್ಚಾಗೋದನ್ನ ತಡೆಯೋ ಕಡೆಗೆ ಏನು ಮಾಡಬಹುದು, ಭಾರತವೂ ಸೇರಿದಂತೆ ವಿಶ್ವದ ಬ್ರಿಕ್ ರಾಷ್ಟ್ರಗಳೀಗ ಮುನ್ನೆಲೆಗೆ ಬಂದು ಯಾವ ರೀತಿಯಲ್ಲಿ ತಡೆಯಬಹುದು ಇದನ್ನ ಅನ್ನುವಂಥದ್ರ ಕಡೆಗೆ ಗಮನ ಹರಿಸಿದ್ರೆ ಬಹುಶಃ ಸಮಸ್ಯೆಗಳು ಸರಿ. ಮಾಹಿತಿ ಕೊಡೋ ಸಂದರ್ಭದಲ್ಲಿ ಬರುವ ಪದಗಳು ಅಶೋಕ್ ಗೌಡ್ರೆ ಜನರಿಗೆ ಬೇರೆ ಬೇರೆ ರೀತಿಯ ಸಂದೇಶಗಳು ಕೊಡುತ್ತೆ. ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ಈ ಪ್ರೆಸ್ ಕಾನ್ಫರೆನ್ಸ್ ಮಾಡುವಾಗ ಜಾಯಿಂಟ್ ಸೆಕ್ರೆಟರಿ ಪೆಟ್ರೋಲಿಯಂ ಡಿಪಾರ್ಟ್ಮೆಂಟ್ನವ್ರದ್ದು ನಿನ್ನೆ ಹೇಳ್ತಾರೆ, ಚಿಂತಾಜನಕ ಪರಿಸ್ಥಿತಿಯಲ್ಲಿ ಇದ್ದೀವಿ ಅನ್ನೋ ಪದವನ್ನೇ ಬಳಕೆ ಮಾಡಿ LPG ವಿಚಾರದಲ್ಲಿ ಹೇಳಿದಾಗ, ಇಲ್ಲ ನಾವು ಸ್ಟಾಕ್ ಕರೆಕ್ಟ್ ಆಗಿದೆ, ನಾವು ಬೈಲಾಟ್ರಲ್ ಅಲ್ಲಿ ಡಿಪ್ಲೊಮೆಸಿಯಲ್ಲಿ ಗೆಲುವನ್ನು ಸಾಧಿಸ್ತಾ ಇದ್ದೀವಿ, ಜನರಿಗೆ ಸಮಸ್ಯೆ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ತಿದ್ದೀವಿ ಅಂತ ಹೇಳುವ ಬಿಜೆಪಿ ನಾಯಕರ ಹೇಳಿಕೆಗೂ ಡಿಪಾರ್ಟ್ಮೆಂಟ್ನ ಜಾಯಿಂಟ್ ಸೆಕ್ರೆಟರಿ ಹೇಳ್ತಾ ಇರುವ ಮಾತುಗಳಿಗೂ ಒಂದಕ್ಕೊಂದು ತಾಳೆ ಆಗ್ತಿಲ್ಲ ಅನ್ನೋದು ಜನರು ಅರ್ಥ ಮಾಡ್ಕೊಳ್ದೇ ಇರೋ ದಡ್ರಲ್ಲ. ಚಿಂತಾಜನಕ ಪರಿಸ್ಥಿತಿಯಲ್ಲಿ ಇದ್ದೀವಿ ಅನ್ನೋದನ್ನ ಬಿಜೆಪಿ ನಾಯಕರು ಬಹಿರಂಗವಾಗಿ ಹೇಳಿದ್ರೆ ಕಳ್ಕೊಳ್ಳೋದೇನು ಅಂತ ಹೇಳಿ. ಈಗ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಆಗಲೇ ಪಾಪ ಸರ್ ಸ್ಟಾಟಿಸ್ಟಿಕಲ್ ಆಗಿ ಹೇಳ್ತಾ ಇದ್ರು, ಯಾವ ದೇಶದಿಂದ ನಾವು ಆಮದು ಮಾಡಿಕೊಂಡಾಗ ಎಷ್ಟು ದಿವಸ ಬೇಕಾಗ್ತದೆ ಅಂತ ಹೇಳಿ. ಅಂದರೆ ನಾವು ಈ ಗಲ್ಫ್ ರಾಷ್ಟ್ರಗಳಿಂದ ಆಮದು ಮಾಡ್ಕೊಳ್ತಾ ಇದ್ವಿ ಮುಂಚೆ. ಮ್ಯಾಕ್ಸಿಮಮ್ ನಮ್ಮ ಪೆಟ್ರೋಲಿಯಂ ನೀಡ್ಸ್ ಏನು, ಅದು LPG ನೀಡ್ಸ್ ಏನಿತ್ತು, LPG ನೀಡ್ಸ್ನ 82% ಬರ್ತಿದ್ದು ನಮಗೆ ಗಲ್ಫಿಂದ ಬರ್ತಿತ್ತು. ಬೇರೆ ದೇಶಗಳಿಂದ 18% ಬರ್ತಾ ಇತ್ತು, ನಮ್ಮ ದೇಶದಲ್ಲೂ ಸೇರಿಸ್ಕೊಂಡು ಪ್ರೊಡಕ್ಷನ್ ಸೇರಿಸ್ಕೊಂಡು. ಈಗೇನಾಗಿದೆ, ನಮ್ಮ ದೇಶದಲ್ಲಿ ಪ್ರೊಡಕ್ಷನ್ LPG ಇಲ್ಲ. ನಮ್ಮ ದೇಶದಲ್ಲಿ ಅಂದರೆ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥದ್ದು ಒಂದು ಬಿಟ್ಟು CNG ಇಲ್ಲ. ಈಗ ಕೊತಾರ್ನಲ್ಲಿ ಮ್ಯಾಕ್ಸಿಮಮ್ CNG ಇರ್ತಕ್ಕಂಥದ್ದು ಅದು ಈಗ ಸ್ಟಾಪ್ ಆಗಿ ಹೋಗಿದೆ. ಯಾಕೆ ಅಂತಂದರೆ ಇರಾನ್ ಬಂಬಾರ್ಡ್ ಮಾಡ್ತಿರೋದು ಬೇರೆ ಯಾವ ದೇಶದ ಮೇಲೂ ಅಲ್ಲ, ಕೊತಾರ್ನ ಟಾರ್ಗೆಟ್ ಮಾಡ್ಕೊಂಡು ಮಾಡಿರ್ತಕ್ಕಂಥದ್ದು. ಅದಕ್ಕೂ ಸಹ ಉಮರ್ ಶರೀಫ್ ಅವರು ಉತ್ತರ ಕೊಡ್ಬೋದು, ಆಯಿತಾ. ಆದರೆ ವಿಚಾರ ಏನು ಅಂತಂದರೆ, ಈಗ ಜಪಾನಿಂದನೂ ಸಹ ನಾವು ಹೇಳಿದ್ದೇವೆ ನಮಗೆ ಬನ್ನಿ ಕಳಿಸಿ ಅಂತ ಹೇಳಿ, ರಷ್ಯಾದಿಂದ ಕಳಿಸಿ ಅಂತ ಹೇಳಿದ್ದೇವೆ. ಜೊತೆಗೆ ಕೆನಡಾ ಅವರು ಸಹ ನಮಗೆ ಅವರೇ ವಾಲಂಟಿಯರ್ ಮಾಡಿದ್ದಾರೆ. ವೆಸ್ಟ್ ಆಫ್ರಿಕನ್ ಕಂಟ್ರೀಸು ಸಹ ವಾಲಂಟಿಯರ್ ಮಾಡಿ ಅವ್ರು ಕಳಿಸ್ತಾ ಇದ್ದಾರೆ. ಈಗ ಬರಲಿಕ್ಕೆ ಹೌದು, ಬರೋವರೆಗೂ ಸಹ ಒಂದು ಸ್ವಲ್ಪ ಕ್ರೈಸಿಸ್ನ ಟೈಮ್ ಇದೆ. ಆ ಕ್ರೈಸಿಸ್ನ ಟೈಮ್ನ ನಾವು ಓವರ್ಕಮ್ ಮಾಡ್ತೀವಿ ಅಂತಕ್ಕಂಥ ವಿಶ್ವಾಸ ಒಂದು. ಎರಡನೇದು, ಪಾಪ ಏನು ಆಕ್ರೋಶದಲ್ಲಿ ನಮ್ಮ ದರ್ಶನ್ ಅವರು 1,00,000 ಕೋಟಿ ಹಾಗೆ ಹೀಗೆ ಅಂತ ಎಲ್ಲೆಲ್ಲಿಂದ ನಂಬರ್ ಬಂತು ಗೊತ್ತಿಲ್ಲಪ್ಪ ನನಗೆ. ಒಟ್ಟಿನಲ್ಲಿ ವಿಶ್ವನಾಥ್ ಅವರಂತೂ ಸದನದಲ್ಲಿ ಮಾತಾಡಿದ್ದಾರೆ. 47.38 ಕೋಟಿ ಮೈಸೂರಿಗೆ ಹೋಗೋಕ್ಕೆ ಸಿದ್ದರಾಮಯ್ಯನವರು ಕಾಫಿ ಟೀ ಕುಡ್ಕೊಂಬರೋಕ್ಕೆ ಒಂದೇ ಒಂದು ರಾತ್ರಿ ಒಂದೇ ಒಂದು ಚಿಕ್ಕದಾಗಿ ಒಂದು ಇದು ಹೊಡ್ಕೊಂಬರೋಕ್ಕೆ ಆಯ್ತು ಬಿಡಪ್ಪ, ಕೇಳಿಸ್ಕೊಳ್ರಿ, ಕೇಳಿಸ್ಕೊಳ್ಳಿ. 47.38 ಕೋಟಿ ಮೈಸೂರಿಗೆ ಹೋಗೋಕ್ಕೆ ಚಾಪರಲ್ಲಿ ಹೋಗಿ ಬರೋಕ್ಕೆ ನೋಡಿ. ಅಲ್ಲ, ಮೈಸೂರಿಂದ ಚಾಪರಲ್ಲಿ ಅದೇ ಕಂಪ್ಯಾರಿಸನ್ ಕೊಡ್ತಾರೆ. 5 ಕೋಟಿ ರೂಪಾಯಿ ಆಗ್ತಾ ಇತ್ತು. ನೀವು ಪೆಟ್ರೋಲು ಅಲ್ಲ, ಒಂದ್ ನಿಮಿಷ ಕಂಡ್ರೆ ಏನ್ರಿ ನಿಮ್ಮ ವಾಯ್ಸ್ ಬಂದಾಗ ನೀವು ಮಾತಾಡಿ ನೋಡಿ. ಅದೇ ಕಂಪ್ಯಾರಿಸನ್ ಕೊಡ್ತಾರೆ. ಇದೇ ವಿಶ್ವನಾಥ್ ಅವ್ರ ಕ್ಲೋಸ್ ಫ್ರೆಂಡು ಆವತ್ತು ಯಾವುದೋ ಒಂದು ಕಾಲದಲ್ಲಿ 5 ಕೋಟಿ ರೂಪಾಯಿ ಆಗ್ತಿತ್ತು. ಅದ್ರ ಬದಲು 47.38 ಕೋಟಿ ಖರ್ಚು ಮಾಡೋರು ಸಿದ್ದರಾಮಯ್ಯ ಅಂತ. ಅವ್ರ ಮನೆಯಲ್ಲಿ 35 ಕೋಟಿ ಎಸ್ಕಲೇಟರ್ ಹಾಕೊಂತಾರೆ ಅಂದ್ರೆ ಇದ್ಯಾವ ಮಹಾ ಬಿಡಿ, ಆಯ್ತಾ. 35 ಕೋಟಿ ರೂಪಾಯಿ ಮನೆ ಕಟ್ಸ್ಕೊಂಡವ್ರೆ, 4 ಕೋಟಿ ರೂಪಾಯಿ ಎಸ್ಕಲೇಟರ್ ಹಾಕೊಂಡವ್ರೆ. ನನ್ನ ವಿಚಾರ ಇಷ್ಟೇ ಸ್ಮಿತಾ ಅವರೇ, ನನ್ನ ವಿಚಾರ ಇಷ್ಟೇ ನೋಡಿ. ನೀವು ಒಂದು ಪ್ರಧಾನಿನ ಟೀಕ್ಸ್ಬೇಕಾದ್ರೆ ನೀವು ಆ ಆಗು ಹೋಗುಗಳನ್ನು ನೋಡ್ಕೊಬೇಕಾಗ್ತದೆ. 1971 ವಾರ ಆದಾಗ ಅಪೋಸಿಷನ್ ಲೀಡರ್ ಆಗಿದ್ದಂಥವರು ಯಾವ ರೀತಿ ಇಂದಿರಾ ಗಾಂಧಿ ಪರವಾಗಿ ನಿಂತ್ಕೊಂಡ್ರು, ಜೊತೆಗೆ 1999 ಸಹ ಯಾವ ರೀತಿ ಅಪೋಸಿಷನ್ನು ಭಾರತದ ಪರವಾಗಿ ನಿಂತ್ಕೊಂಡಿತ್ತು. ವಾಜಪೇಯಿ ಅವರು ಪ್ರಧಾನಮಂತ್ರಿ. ಇದು ಅಂದರೆ ಯಾವ ರೀತಿ ಇರುತ್ತೆ ಅಂತೀರಿ. ಇವತ್ತು ಪಾಪ ವಿನಾಕಾರಣ ಯಾವಾಗ ಸದಾ ವಿದೇಶದಲ್ಲಿ ಟ್ರಿಪ್ ಇರ್ತಕ್ಕಂಥವ್ರು ರಾಹುಲ್ ಗಾಂಧಿಗೆ ಪಾಪ ಭಾರತದ ಬಗ್ಗೆ ಗೊತ್ತಿಲ್ಲ ಅವ್ರಿಗೆ, ಭಾರತೀಯತೆ ಗೊತ್ತಿಲ್ಲ. ನಾನು ಮತ್ತೆ ಪ್ರಶ್ನೆಗೆ ವಾಪಸ್ ಬರ್ತಾ ಇದ್ದೀನಿ. ನೀವು ಮೋದಿ ಪರವಾಗಿ ಅವ್ರು ಸಿದ್ದರಾಮಯ್ಯ ಪರವಾಗಿ ಮಾತನಾಡ್ತೀರಿ, ಸರಿಯೇ. ವೆನ್ ಜಾಯಿಂಟ್ ಸೆಕ್ರೆಟರಿ ಹರ್ಸೆಲ್ಫ್ ಹ್ಯಾಸ್ ಟೋಲ್ಡ್ ಚಿಂತಾಜನಕ ಪರಿಸ್ಥಿತಿ ಭಾರತದಲ್ಲಿ ಇದೆ ಅಂತ ಹೇಳಿ, ಇದನ್ನ ಬಹಿರಂಗವಾಗಿ ಹೇಳಿ ಹೌದು ಜನರು ಕೂಡ ಸಹಕರಿಸಿ ಅಂತ ಕೇಳ್ಬಿಟ್ರೆ ಮರ್ಯಾದೆ ಕಮ್ಮಿ ಆಗತ್ತಾ ಕೇಂದ್ರ ಸರ್ಕಾರಕ್ಕೆ? ನಾವು ಕ್ಲಾರಿಟಿಯಿಂದ ಹೇಳ್ತಾ ಇದ್ದೇವೆ, ಯಾವ ರೀತಿಯಲ್ಲಿ LPG ಶಾರ್ಟೇಜ್ ಆಗ್ತಾ ಇದೆ ಭಾರತದಲ್ಲಿ, ಅದಕ್ಕೆ ಸದೃಢವಾದಂತಹ ಪ್ರಿಪರೇಷನ್ ನಡೀತಾ ಇದೆ. ಈಗ ಅದ್ರ ಮಧ್ಯದಲ್ಲಿ ಈಗ ಏನಾಗ್ತಿದೆ, ಮನೇಲಿ ಅಕ್ಕಿ ಆಗೋಗ್ಬಿಟ್ಟಿದೆ. ಅಕ್ಕಿ ತರೋವರೆಗೂ ನಂಗೆ ಹೊಟ್ಟೆ ಹಸ್ತಿದೆ, ನಂಗೆ ಈಗಲೇ ಬೇಕು ಅನ್ನೋ ನೋಡಿ. ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ. ಹೌದು, ಅಕ್ಕಿ ನೋಡಿ, ಇದು ಏನಾಗುತ್ತೆ ಅಂದ್ರೆ ಮನೆಯಲ್ಲಿ ಜನ ಇದ್ದಾರೆ, ಡಬ್ಬಿ ತುಂಬಾ ಅಕ್ಕಿ ಇತ್ತು ಅಂತಾನೆ ಇಟ್ಕೊಳ್ಳಿ, ಕನ್ಸಂಪ್ಷನ್ ಆಗ್ತಾ ಇದೆ. ಎವ್ರಿಡೇ ಎಲ್ಲ ಜನಕ್ಕೂ ಊಟ ಬೇಕು, ಎಲ್ಲ ಜನ ಊಟ ಮಾಡ್ತಿದ್ದಾರೆ, ಅದರಿಂದ ಕನ್ಸಂಪ್ಷನ್ ಆಗ್ತಿದೆ. ಅದ್ರ ವಿಚಾರ ಏನು ಅಂತಂದರೆ, ಅಕ್ಕಿ ಖಾಲಿ ಆಗಿದ್ದಾಗ ಒಂದು ಸ್ವಲ್ಪ ಹೊತ್ತು ಹೊಟ್ಟೆ ಹಸ್ಕೊಂಡು ಕೂತ್ಕೊಂಡ್ರೆ
ಏನು ಸಮಸ್ಯೆ ಅಲ್ಲ. ಆದರೆ ಅದಕ್ಕೆ ಪ್ರಿಪ್ರೇಷನ್ ಆಗಿದೆಯಾ? ಹೌದು, ಪ್ರಿಪ್ರೇಷನ್ ಆಗಿದೆ. ಅದನ್ನು ಹೇಳ್ತಿರತಕ್ಕಂಥದ್ದು BJPಗಿರಲ್ಲ. ಈಗ ಇಂಟರ್ನ್ಯಾಷನಲ್ ಎಕ್ಸ್ಪರ್ಟ್ಸ್ ಇದ್ದಾರೆ, ಯಾರಿಗೆ ಮಾಹಿತಿ ನಾವು ಹೇಳೋದಕ್ಕಿಂತ ಅಥೆಂಟಿಕ್ ಆಗಿ ಹೇಳ್ತಾರೆ. ಈಗ ಒಂದು ಡೇಟಾ ವೈಸ್ ಅನಾಲಿಟಿಕಲ್ ವೈಸ್ ಹೇಳಿದಾಗ ಅದನ್ನು ನೀವು ನಂಬಲೇಬೇಕಾಗ್ತದೆ. ಪಾಲಿಟಿಕ್ಸ್ ಮಾಡೋಣ 365 ದಿನಾನು, ಆದರೆ ಕ್ರೈಸಿಸ್ ಅನ್ನೋದು ಜಾಗತಿಕ ಮಟ್ಟದಲ್ಲಿ ಒಂದು ಸಮಸ್ಯೆ ಕಾಡ್ತಿದೆ ಅಂತ ಅಂದಾಗ ವಿರೋಧ ಪಕ್ಷಗಳದ್ದು ಕೂಡ ಜವಾಬ್ದಾರಿ ಇರುತ್ತೆ ಟು ಸಜೆಸ್ಟ್ ದ ಗವರ್ನಮೆಂಟ್. ಅದು ಬಿಟ್ಬಿಟ್ಟು ಕಾಂಗ್ರೆಸ್ನವ್ರ ಮೇಲಿರೋ ಆರೋಪ ಏನು, AI ವಿಶ್ವಮಟ್ಟದ ಸಮಿಟ್ ಆಗ್ತಾ ಇರೋ ಸಂದರ್ಭದಲ್ಲಿ ಬಟ್ಟೆ ಬಿಚ್ಕೊಂಡು ಹೋಗ್ತಾರೆ, ಸರ್ಜಿಕಲ್ ಸ್ಟ್ರೈಕ್ ಆದ ಸಂದರ್ಭದಲ್ಲಿ ಸಾಕ್ಷಿ ಕೇಳ್ತಾರೆ, ಸರ್ಜಿಕಲ್ ಆಪರೇಷನ್ ಸಿಂಧೂರ್ ಆದ ಸಂದರ್ಭದಲ್ಲಿ ರಫಾಲ್ ಬಿತ್ತು ಲೆಕ್ಕ ಕೊಡಿ ಅಂತ ಕೇಳ್ತಾರೆ. ಅಮೆರಿಕದ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ ಸರ್. 16 ಜೆಟ್ಗಳನ್ನ ಈ ಯುದ್ಧದಲ್ಲಿ ಕಳ್ಕೊಂಡಿದೆ ಅನ್ನೋದು ಇಂಟರ್ನ್ಯಾಷನಲ್ ಮಾಧ್ಯಮದಲ್ಲಿ ಚರ್ಚೆ ಆಗ್ತಿರೋ ಸಂದರ್ಭದಲ್ಲೂ ಕೂಡ ಅಮೆರಿಕದ ಅಪೋಸಿಷನ್ ಲೀಡರ್ಗಳು ಕೇಳ್ತಾ ಇರೋದು ಯುದ್ಧದ ಎಕ್ಸ್ಪೆನ್ಸ್ಗಳ ಬಗ್ಗೆ, ಯುದ್ಧದ ಸ್ಟ್ರಾಟಜಿ ಬಗ್ಗೆ ಪ್ರಶ್ನೆಯೇ ಹೊರತು ಬಿದ್ದ ಫೈಟರ್ ಜೆಟ್ಗಳ ಲೆಕ್ಕ ಅಲ್ಲ. ಅಂದ್ರೆ ಇಲ್ಲಿನ ನಮ್ಮ ಭಾರತದ ವಿರೋಧ ಪಕ್ಷಗಳು ಪಾಲಿಟಿಕ್ಸ್ ಮಾಡೋದನ್ನೇ ಮುಂದಿಟ್ಕೊಂಡು ಕೊಡಬೇಕಾದ ಸಜೆಷನ್ ಅನ್ನ ಮರ್ತು ಹೋಗ್ತಿದ್ದೀರಾ ಅನ್ನೋ ಅನುಮಾನ. ಮೇಡಮ್, ಸಬ್ಮಿಟ್ಗೆ ಏನು ಬಟ್ಟೆ ಬಿಚ್ಕೊಂಡು ಹೋದ್ರಿ ಅಂದ್ರೆ ಶರ್ಟ್ ಇಲ್ದೇ ಹೋದ್ರು. ಗಾಂಧೀಜಿ ಸ್ವಾತಂತ್ರ್ಯ ಹೋರಾಟ ಮಾಡ್ಬೇಕಾದ್ರು ಅವ್ರು ಶರ್ಟ್ ಹಾಕಿರ್ಲಿಲ್ಲ. ಇದು ನಮ್ಮ ಇತಿಹಾಸ ಮೇಡಮ್. ಇವತ್ತು ಆಳುವ ಸರ್ಕಾರವಿದೆ. ಆಳುವ ಸರ್ಕಾರ ಮುಗ್ಸ್ಲಿ ಉತ್ತರ ಕೊಡ್ಲಿ. ಅವ್ರು ಹೇಳ್ತಾರೆ, ದರ್ಶನ್ ಅವ್ರು ಹೇಳ್ತಾರೆ, AI ಸಮಿಟ್ ನಲ್ಲಿ ಯಾವ ಸ್ವತಂತ್ರ ಹೋರಾಟ ನಡೆಸಲಿಕ್ಕೆ ಯೂತ್ ಕಾಂಗ್ರೆಸ್ನವ್ರು ಹೋಗಿದ್ರು, ಅದಕ್ಕೂ ಸೇರ್ಸ್ ಉತ್ತರ ಕೊಡಿ ಮೇಡಮ್. ಇವತ್ತು ಚೀನಾ ವಸ್ತುಗಳನ್ನ ತಂದು ನಮ್ಮದು ಅಂತ ಹೇಳುವಂತ ದೌರ್ಭಾಗ್ಯಕ್ಕೆ ನರೇಂದ್ರ ಮೋದಿ ಅವರು ತಲುಪಿಸಿದಾರಲ್ಲ, ಅದನ್ನ ವಿಶ್ವದ ಮುಂದೆ ಅವರ ಒಂದು ಚರಿತ್ರೆಯನ್ನ ಇನ್ನೊಂದು ಆ ಯೂನಿವರ್ಸಿಟಿ ಮೇಲೆ ಏನ್ ಕ್ರಮ ಆಯ್ತು ಅಂತ ನಿಮಗೂ ಗೊತ್ತಿದೆ. ಇವತ್ತು ನರೇಂದ್ರ ಮೋದಿ ಅವರು ಏನು ಸಂಸತ್ನಲ್ಲಿ ಉತ್ತರ ಕೊಡೋದಕ್ಕಾಗ್ದೇನೆ ಪಲಾಯನ ಮಾಡಿದಾರಲ್ಲ, ಎಲ್ಲಿದೆ 56 ಇಂಚಲ್ಲಿ ತಾಕತ್ತು ದಮ್ಮೆಲ್ಲಿದೆ ಸಂಸತ್ತಲ್ಲಿ? ಈ ಸ್ವಾತಂತ್ರ್ಯ ಬಂದ ಮೇಲೆ ಉತ್ತರ ಕೊಡದೇನೆ ಹೋಗಿರ್ತಕ್ಕಂಥ ಏಕೈಕ ಪ್ರಧಾನಿ ನರೇಂದ್ರ ಮೋದಿ ಅವರು. ಅಂದ್ರೆ ನೀವು ಸೋತಿದ್ದೀರಾ ರಾಜತಾಂತ್ರಿಕವಾಗಿ. ದೇಶದ ಮುಂದೆ ನಿಮ್ಮ ಮನಸ್ಸಿನ ಮಾತು ರೇಡಿಯೋದಲ್ಲಿ ಆಗ್ತಿರುತ್ತೀರಾ, ಸಂಸತ್ತಲ್ಲಿ ಮಾತಾಡಿ, ಅದಕ್ಕೆ ನಿಮ್ಮನ್ನ ಪ್ರಧಾನಿಯಾಗಿ ಮಾಡಿದ್ದೀವಿ. ಅದಕ್ಕೇನೆ ಪೂರಕವಾಗಿ ಪ್ರಶ್ನೆ ದರ್ಶನ್ ಅವರೇ, ನೀವೇ ಹೇಳ್ದಾಗೆ ಆಡಳಿತಾರೂಢ ಪಕ್ಷ ಫೇಲ್ಯೂರ್ ಆದಾಗ ದೇಶವನ್ನ ಅತ್ಯಂತ ಸುದೀರ್ಘ ಅವಧಿಗೆ ಆಳಿರುವ ಪಕ್ಷಗಳಿಂದ, ಅನುಭವ ಇರುವ ಪಕ್ಷಗಳ ನಾಯಕರಿಂದ ಈ ದೇಶದ ನಾಗರಿಕರು ಬಯಸೋದು ಸಜೆಷನ್, ಪೊಲಿಟಿಕಲ್ ಗಿಮಿಕ್ ಅಲ್ಲ, ಪೊಲಿಟಿಕಲ್ ಪ್ರೊಟೆಸ್ಟ್ಗಳು, ಪೊಲಿಟಿಕಲ್ ಹೇಳಿಕೆಗಳನ್ನಲ್ಲ. ಅಷ್ಟೇ ನನ್ನ ಸಿಂಪಲ್ ಪ್ರಶ್ನೆ. ನೀವು ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಬೇರೆ ದಿನ ಉಪಯೋಗಿಸ್ಕೊಳ್ಳಿ, ನಿಮ್ಮ ರಾಜಕೀಯ ಸುದೀರ್ಘ ಅನುಭವವನ್ನ ಇಂಥ ಕ್ರೈಸಿಸ್ ಟೈಮ್ ಅಲ್ಲಿ ಮ್ಯಾನೇಜ್ಮೆಂಟ್ ಸಹಕಾರ ಕೊಡಿ ಅಂತ ಹೇಳಿ. ಹಶ್ವಾಗಿದೆ ಅಂತ ಕೇಳುವಂಥದ್ದು ಆ ತಾಯಿ ಮಗು ಹೊತ್ತಾಗ ಗೊತ್ತಾಗ್ತದೆ. ಆದ್ರೆ ಇಡೀ ದೇಶದ ಜನ ಅಳ್ತಾ ಇದ್ದಾರೆ. ಯಾಕೆ ಸ್ಮೃತಿ ಇರಾನಿ ಸಿಲಿಂಡರ್ ಬಂದಿದ್ರಲ್ಲ, ಅವತ್ತು ಸುಷ್ಮಾ ಸ್ವರಾಜ್ ಡ್ಯಾನ್ಸ್ ಮಾಡ್ತಾ ಕುಣಿತಾ ಇದ್ರಲ್ಲ, ಕ್ರೈಸಿಸ್ ಇದ್ದಿದ್ದು. ಅವ್ರು ಮಾಡಿದ್ರೆ ಆಚಾರ, ನಾವು ಮಾಡಿದ್ರೆ ಅನಾಚಾರನ? ಅವತ್ತೇ ನಮ್ಮ ಹತ್ರ ಅವತ್ತೇನ್ ತಂತ್ರಜ್ಞಾನ ಇತ್ತೋ ಏನೋ 1971 ಅಲ್ಲಿ ಆ ದೇಶನ ಚಿತ್ರ ಮಾಡಿದ್ವಿ. ಅಂಥದ್ರಲ್ಲಿ ಟ್ರಂಪ್ ಬಂದು ಯುದ್ಧ ನಿಲ್ಲಿಸ್ತಾನೆ ಅಂದ್ರೆ ನಾವು ನಿಂತಿದ್ವಿ. ಮೋದಿಯವ್ರ ಜೊತೆಗೂ ನಿಂತ್ವಿ, ಸೇನೆ ಜೊತೆಗೂ ನಿಂತ್ವಿ, ಭಾರತ ಜೊತೆಗೂ ನಿಂತ್ವಿ. ರಾಘವೇಂದ್ರ ಸರ್ ಆಯ್ತು. ರಾಘವೇಂದ್ರ ಅವರೇ, ಟ್ರಂಪ್ ಅವರು ತೆಗೆದುಕೊಳ್ತಾ ಇರುವ ನಿರ್ಧಾರಗಳು ತಪ್ಪಿದೆ ಅಂತ ಗೊತ್ತಿದ್ದು ಕೂಡ ಅಲ್ಲಿನ ವಿರೋಧ ಪಕ್ಷಗಳು ಬಿಹೇವ್ ಮಾಡ್ತಾ ಇರೋದು, ಇಸ್ರೇಲ್ನಲ್ಲಿ ಯುದ್ಧದಾಹ ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ರು ಕೂಡ ವೆನ್ ವಿ ಹ್ಯಾವ್ ಟು ಸ್ಪೀಕ್ ಇನ್ ಅ ಪಬ್ಲಿಕ್, ಅಲ್ಲಿನ ಇಸ್ರೇಲ್ನ ವಿರೋಧ ಪಕ್ಷಗಳು ಬಿಹೇವ್ ಮಾಡ್ತಾ ಇರೋದಕ್ಕೂ ನಮ್ಮ ದೇಶದಲ್ಲಿ ವಿರೋಧ ಪಕ್ಷಗಳು ಬಿಹೇವ್ ಮಾಡ್ತಾ ಇರೋದಕ್ಕೂ ವ್ಯತ್ಯಾಸ ಅಂತ ಹೇಳಿ ತಾವು ಒಬ್ಬ ಸಾಮಾನ್ಯ ನಾಗರಿಕನ ಗಮನಿಸ್ತಾ ಇದ್ದೀರಾ ಇಲ್ವಾ? ನಿಜ. ನಮ್ಮ ದೇಶಕ್ಕೂ ಇಸ್ರೇಲ್ ದೇಶಕ್ಕೂ ಮತ್ತು US ದೇಶಕ್ಕೂ ಈ 3 ದೇಶಗಳನ್ನೂ ನಾನು ಹತ್ರದಿಂದ ನೋಡಿರೋದ್ರಿಂದನೇ ನಾನು ಹೇಳ್ಬೋದು ಅಂತ ಹೇಳಿದ್ರೆ, ಅಲ್ಲಿ ಏನೋ ಒಂದು 3 ದೇಶದಲ್ಲೂ ಡೆಮೊಕ್ರೆಟಿಕ್ ಇರೋದು, ಬಟ್ ಅಲ್ಲಿನ ಜನ ಯೋಚನೆ ಮಾಡ್ತಾರೆ, ಅಲ್ಲಿನ ವಿರೋಧ ಪಕ್ಷ ಯೋಚನೆ ಮಾಡ್ತಾರೆ, ಇಲ್ಲಿನ ವಿರೋಧ ಪಕ್ಷ ಯೋಚನೆ ಮಾಡಿದ್ರೆ ಭಾಳಷ್ಟು ವ್ಯತ್ಯಾಸಗಳಿದೆ. ಯಾಕಂದರೆ ಯುದ್ಧ ಮತ್ತು ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಟೈಮಲ್ಲಿ ವಿರೋಧ ಪಕ್ಷ ಇರ್ಬೋದು ಮತ್ತು ಏನು ಆಡಳಿತ ಪಕ್ಷ ಇರ್ಬೋದು ಜೊತೆಗಿರಬೇಕು ಅನ್ನೋದು ನಮ್ಮ ಉದ್ದೇಶ. ಅಂದರೆ ಜನಗಳು ಎಕ್ಸ್ಪೆಕ್ಟ್ ಮಾಡ್ತಾರೆ, ಜನಗಳ ಉದ್ದೇಶ ಅದು ಇಲ್ಲಿ ನಡೀತಾ ಇಲ್ಲ ಅನ್ನೋದು ಒಂದು ಉದ್ದೇಶ. ಇಲ್ಲಿ ನಡೀತಾ ಇಲ್ಲ ಅನ್ನೋದು ತೋರ್ಪಡೆ ಇದೆ, ಎಲ್ಲ ಗೊತ್ತಾಗ್ತಾ ಇದೆ ಇಲ್ಲಿ ನಡೀತಾ ಇಲ್ಲ ಅನ್ನೋದು. ಬಟ್ ನಡೆಸಬೇಕು. ಯಾಕಂತ ಹೇಳಿದ್ರೆ ಈ ಟೈಮಲ್ಲಿ ಕೆಸರೆಚಾಟ ಮಾಡೋದಕ್ಕಿಂತ ಜೊತೆಗೆ ನಿಂತ್ಕೊಂಡು ಕೆಲಸ ಮಾಡಿದ್ರೇ ಒಂದು ಉತ್ತಮ ಅನ್ನೋದು ಒಂದು. ಯಾಕಂತ ಹೇಳಿದ್ರೆ ಬೇರೆ ದೇಶದಲ್ಲಿ ನಮ್ಮ ಇಂಡಿಯನ್ಸ್ ಮೆಂಟಾಲಿಟಿ ಏನಂತ ಹೇಳಿದ್ರೆ ಮೊದಲಿಂದ ಅದು ಚಲ್ತಾ ಏನೋ ಮೆಂಟಾಲಿಟಿ, ಏನಾದರೂ ನಡೀತದೆ ಅವ್ರ ಪ್ರಶ್ನೆನೂ ಮಾಡ್ತಿದ್ದಾರೆ, ಪ್ರತಿ ಟೈಮ್ನು ಪ್ರಶ್ನೆ ಮಾಡ್ತಿದ್ದಾರೆ. ಸೊ ಹಂಗಂತಲ್ಲ, ಒಂದ್ ನಿಮಿಷ ಏನಂತ ಹೇಳಿದ್ರೆ ಮೇಜರ್ ಆಗಿ ನಾವೇನು ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ
ಪ್ರಶ್ನೆನೂ ಮಾಡಬೇಕು. ಆ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಅಂತ ಪ್ರತಿಯೊಬ್ಬರು ಹೇಳ್ತಾರೆ. ಅಂದರೆ ಅಗ್ರಿ ಟು ಡಿಸಗ್ರಿ ಇರಬೇಕು, ಎಲ್ಲದಕ್ಕೂ ಡಿಸಗ್ರಿ ಅನ್ನೋದು ಇರ್ಬಾರ್ದು. ಅದೇ ಪ್ರಜಾಪ್ರಭುತ್ವದ ಒಂದು ಏನೋ ವಿಶಿಷ್ಟತೆ. ಅಗ್ರಿ ಟು ಡಿಸಗ್ರಿ ಅನ್ನೋದು ಎಲ್ಲ ಇದರಲ್ಲೂ ಇರಬೇಕು. ಎಲ್ಲಾನು ಪ್ರಶ್ನೆ ಅಂದರೆ ಪ್ರಶ್ನೆ ಮಾಡಬೇಕು ಅಂತ ಮಾಡೋದಲ್ಲ, ಪ್ರಶ್ನೆ ಮಾಡಬೇಕು, ಪ್ರಶ್ನೆ ಮಾಡುವ ರೀತಿ ಕರೆಕ್ಟಾಗಿರಬೇಕು. ಸುಮ್ಮನೆ ನಾವು ಒಂದು ಎಲ್ಲಾದ್ರ ಮೇಲೂ ಡೌಟ್ ಪಡ್ಕೊಂಡು ಪ್ರಶ್ನೆ ಮಾಡ್ಕೊಂಡಿದ್ರೆ ಆಗಲ್ಲ. ಅದಾದಮೇಲೆ ಇದು ದೇಶ ನಡೆಯಲ್ಲ, ಇದು ದೇಶ ನಡೆಸ್ತಾ ಇದೆ, ಬರೀ ಒಂದು ಡಿಬೇಟಲ್ಲಿ ಮುಗ್ದೋಗೋದಲ್ಲ. ಇದು ದೇಶ ನಡೆಸಬೇಕು ಅಂತ ಹೇಳಿದ್ರೆ ಎಲ್ಲರೂ ಇರಬೇಕು. ಅದಾದಮೇಲೆ ಇಂಟರ್ನ್ಯಾಷನಲ್ ಮೀಡಿಯಾಗಳಲ್ಲಿ ನಮ್ಮನ್ನು ನಾವು ಮರ್ಯಾದೆನೂ ಕಳ್ಕೋಬಾರ್ದು. ಅದು ಜನಗಳ ಜೊತೆಗಿರಬೇಕು, ಜನಗಳ ಜೊತೆಗಿರ್ಬೋದು. ಆಪೋಸಿಷನ್ ಲೀಡರ್ಸು ಜೊತೆಗಿರಬೇಕು. ಆಪೋಸಿಷನ್ ಲೀಡರ್ಸ್ ಎಲ್ಲಾನು ಪ್ರಶ್ನೆ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಸರಿ ಹೋಗಲ್ಲ ಅನ್ನೋದು ಆಸ್ ಎ ಕಾಮನ್ ಮ್ಯಾನ್ ಆಗಿ ಹೇಳ್ತಾರೆ. ಬಟ್ ಇದು ಇಸ್ರೇಲಲ್ಲಿ US ಅಲ್ಲಿ ಯಾಕಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಆ ದೇಶಭಕ್ತಿ ಅನ್ನೋದು ನಮ್ಗಿಂತ ಸ್ವಲ್ಪ ಜಾಸ್ತಿ ಇದೆ ಅಂತ ನನಗೂ ಗೊತ್ತಿಲ್ಲ, ಅದನ್ನು ಹೇಳಕ್ಕೆ ಹೋಗ್ಬಾರ್ದು. ನಮಗೂ ದೇಶಭಕ್ತಿ ಜಾಸ್ತಿ ಇದೆ. ಆದರೆ ಏನು ಅಂತ ಹೇಳಿದ್ರೆ ಅವರು ಯುದ್ಧ ಅಂತ ಟೈಮಲ್ಲಿ ಬಂದಾಗ, ಕ್ರೈಸಿಸ್ ಅಂತ ಟೈಮ್ ಬಂದಾಗ ಜೊತೆಗೆ ನಿಲ್ತಾರೆ ಅನ್ನೋದು ನಾನು ಕಂಡಿದ್ದೀನಿ. ಸರಿ, ಉಮರ್ ಶರೀಫ್ ಸರ್, ಈಗ ಸುನ್ನಿ ಪ್ರಧಾನ ದೇಶಗಳು ಅಥವಾ ಸೌದಿ ರಾಷ್ಟ್ರಗಳೆಲ್ಲವೂ ಕೂಡ ಕೊಡ್ತಾ ಇರುವ ಸ್ಟೇಟ್ಮೆಂಟ್ ಅನ್ನ ಗಮನಿಸಿದ್ರೆ ಚಾಪ್ ಆಫ್ ದ ಸ್ನೇಕ್ ಹೆಡ್ ಅನ್ನೋ ರೀತಿಯಲ್ಲಿ, ಅಂದರೆ ಇರಾನನ್ನು ಇನ್ನಿಲ್ಲದಂತೆ ಮುಗ್ಸಾಕಿ ಅನ್ನೋ ರೀತಿಯಲ್ಲಿ ಒತ್ತಡವನ್ನು ಜಾಗತಿಕ ಮಟ್ಟದಲ್ಲಿ, ಅದರಲ್ಲೂ ಅಮೆರಿಕಾದ ಮೇಲೆ ತರ್ತಾ ಇರುವ ಸಂದರ್ಭದಲ್ಲೂ ಕೂಡ ಇಲ್ಲ, ನಾವು ಇರಾನ್ನ ಬಗ್ಗೆನೇ ಸಾಫ್ಟ್ ಕಾರ್ನರ್ ಇಟ್ಕೊಳ್ಬೇಕು, ಇರಾನ್ನ ಬಗ್ಗೆನೇ ನಾವು ಮಾತನಾಡಬೇಕು, ಇರಾನ್ ಮೇಲೆ ಆಗ್ತಾ ಇರುವ ಅಟ್ಯಾಕ್ಗಳನ್ನು ನಾವು ಖಂಡಿಸಬೇಕು, ಇದೇ ರೀತಿಯ ಸಿದ್ಧಾಂತ ಭಾರತೀಯರಿಗೆ ಸಲ್ಲುತ್ತಾ ಅಂತ ಹೇಳಿ. ಇಲ್ಲ, ನಮ್ಮ ಅಶೋಕ್ ಗೌಡ್ರು ಒಂದು ಮಾತು ಹೇಳಿದ್ರು, ಕತಾರ್ ಮೇಲೆ ದಾಳಿ ಆಗ್ತಿದೆ, ಅದ್ರ ಬಗ್ಗೆ ಉಮರ್ ಶರೀಫ್ ಹೇಳಿ ಅಂತ. ನಿಮ್ಮ ಪ್ರಶ್ನೆಗೆ ಇದು ಸರಿಯಾಗಿದೆ. ಯಾಕಂತ ನೋಡಿದ್ರೆ ಸುನ್ನಿ ಸ್ಟೇಟ್ಸ್ ಬಂದು ಇವತ್ತಿಗೂ ಕೂಡ ಅವರು ಬಂದು ಮಿಲಿಟರಿ ಬೇಸನ್ನು ಅಮೆರಿಕಾಗೋಸ್ಕರ ಇಟ್ಟಿದ್ದಾರೆ. ಆದರೆ ಇವ್ರು ಎಂಥ ಪರಿಸ್ಥಿತಿನಲ್ಲಿದ್ದಾರೆ ಅಂದರೆ ಅಲ್ಲಿ ದಾಳಿ ಮಾಡುವಾಗ ಕೂಡ ಇವರು ರಿಟಾಲಿಯೇಟ್ ಮಾಡ್ತಿಲ್ಲ, ಪುನಃ ಇವರು ವಿರುದ್ಧವಾಗಿ ಅವ್ರ ಮೇಲೆ ಇರಾನ್ ಮೇಲೆ ದಾಳಿ ಮಾಡ್ತಿಲ್ಲ. ಮತ್ತು ಇವಾಗ ಇಸ್ರೇಲ್ ಬಂದು ಇರಾನಿನ ಒಂದು ಗ್ಯಾಸ್ ಫೀಲ್ಡನ್ನು ಅಟ್ಯಾಕ್ ಮಾಡಿದ ಮೇಲೆ ಇರಾನ್ ಬಂದು ಏನು ಮಾಡಿದೆ, ಕತಾರ್ ಮೇಲೆ ಮತ್ತು ಸೌದಿ ಮೇಲೆ ಅಟ್ಯಾಕ್ ಮಾಡಿದೆ. ಇವಾಗ ಕೂಡ ಅವರು ಬಹಳ ನಿಧಾನವಾಗಿ ಯೋಚನೆ ಮಾಡಿಕೊಂಡು ನಾವು ನಿಮ್ಮ ಮೇಲೆ ದಾಳಿ ಮಾಡುವ ಶಕ್ತಿ ನಮ್ಮಲ್ಲಿ ಇದೆ, ಆದರೂ ಕೂಡ ಮಾಡ್ತಿಲ್ಲ. ಇದು ಸುನ್ನಿ ಮೈಂಡ್ ಸೆಟ್ ಇರೋದು. ಅಂದರೆ ಸುನ್ನಿ ಟೋಟಲಿ ಬಂದು ಶಿಯಾ ಇರಾನ್ಗೆ ಬೆಂಬಲ ಕೊಡ್ತಿಲ್ಲ, ಆದರೆ ಯುದ್ಧಕ್ಕೂ ಮುಂದೆ ಬರ್ತಿಲ್ಲ. ವೆಯ್ಟ್ ಮಾಡಿ, ಯುದ್ಧಕ್ಕೂ ಮುಂದೆ ಬರ್ತಿಲ್ಲ, ಅವ್ರು ಯೋಚನೆ ಮಾಡ್ತಾರೆ. ಇದ್ರ ಜೊತೆಗೆ ಇಲ್ಲಿರತಕ್ಕಂತಹ ಜನರು ಅವ್ರಿಗೆ ಒಂದು ಆಪ್ಟಿಕ್ಸಿನ ಇಂಪ್ಯಾಕ್ಟ್ ಆಗಿತ್ತು. ಏನಂದ್ರೆ ಮೋದಿ ಅವರು ಐ ಸ್ಟ್ಯಾಂಡ್ ವಿತ್ ಇಸ್ರೇಲ್ ಅವ್ರು ಹೇಳಿದ್ರಲ್ಲ ನೆಸ್ಸೆಟ್ನಲ್ಲಿ, ಅದು ಹೇಳಿದ ನಂತರ ಅವ್ರು ಏನು ಅನ್ಕೊಂಡ್ಬಿಟ್ರು ಅಂದ್ರೆ ನಾವು ಬಂದು ಅಮೆರಿಕ ಪರವಾಗಿ ಇರ್ಬೇಕಂತ ಆ ಒಂದು ಮನಸ್ಥಿತಿನಲ್ಲಿದ್ರು. ಆ ಟೈಮ್ನಲ್ಲಿ ಮೀಡಿಯಾನಲ್ಲಿ ಬರೋತಕ್ಕಂಥ ಎಲ್ಲ ಕಮೆಂಟ್ ನೋಡಿದ್ರೆ ವಿ ಸ್ಟ್ಯಾಂಡ್ ವಿತ್ ಮೋದಿ, ವಿ ಸ್ಟ್ಯಾಂಡ್ ವಿತ್ ಇಸ್ರೇಲ್, ವಿ ಸ್ಟ್ಯಾಂಡ್ ವಿತ್ ಅಮೆರಿಕ ಅಂತ ಇತ್ತು. ಇವಾಗ ಏನಾಗಿದೆ ನೋಡಿ, ಅಮೆರಿಕನಲ್ಲಿ USCIRF ರಿಪೋರ್ಟ್ ಒಂದು ಬಂದಿದೆ, ಅಡ್ವೈಸರಿ ಬಾಡಿ ಟು ದ ಅಮೆರಿಕನ್ ಗವರ್ಮೆಂಟ್. RSS ಅನ್ನ ಬ್ಯಾನ್ ಮಾಡ್ಬೇಕಂತ ಹೇಳಿದ್ದಾರೆ. ಮತ್ತೆ ಕೇಳಿ ನಾನು ಹೇಳ್ತಿಲ್ಲ, ಟ್ರಂಪಿನ ಗವರ್ಮೆಂಟ್ ಅಡಿಯಲ್ಲಿ ಇರುವತಕ್ಕಂತ ಅಡ್ವೈಸರಿ ಬೋರ್ಡ್ ಇಂತಹ ಮಾತಾಡ್ತಿರೋದು ಒಂದು ನಿಮಿಷ, ನಾವು ಮಾತಾಡ್ತಿರೋದು ರಾಷ್ಟ್ರಗಳ ನಡುವೆ ಇರುವಂತಹ ವೈರುಧ್ಯದ ವಿಚಾರ ಕೇಳಿದಾಗ ಭಾರತದಲ್ಲಿ ಜನರು ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ನಾವು ಯಾರ ಪರ ಸಪೋರ್ಟ್ ಮಾಡಬೇಕಂತ ಮಾತ್ರ, ಇವಾಗ RSS ಅನ್ನ ಬ್ಯಾನ್ ಮಾಡಬಾರ್ದು ಅಂತ ನನ್ನ ನಿಲುವು. ನಾವು US ಪರವಾಗಿ ನಿಂತ್ಕೊಳ್ಬೇಕಂತ ಹೇಳ್ಕೊಳ್ತೀವಿ, ಬಟ್ ಆ US ಬಂದು ನಮ್ಮ ವಿರುದ್ಧ ಯೋಚನೆ ಮಾಡ್ತಿದೆ. ಟ್ರಂಪ್ ಕ್ಲಿಯರ್ ಆಗಿ ಹೇಳಿದ್ದಾರೆ, ಐ ಕ್ಯಾನ್ ಆಕ್ಚುಲಿ ಹಾರ್ಮ್ ದಿ ಕೆರಿಯರ್ ಆಫ್ ಮೋದಿ ಅಂತ ಸ್ಟೇಟ್ಮೆಂಟ್ ಬಹಿರಂಗವಾಗಿ ಕೊಟ್ಟಿದ್ದಾರೆ. ಅಂತಹ ಒಂದು ಸ್ಟೇಟ್ಮೆಂಟ್ ಕೊಡುವಾಗ ಕೂಡ ಮೌನಂ ಸ್ವರ್ಣಂ, ಮೌನಂ ಅಂದ್ರೆ ಸೈಲೆನ್ಸ್ ಇಸ್ ಗೋಲ್ಡ್ ಅಂತ ಹೇಳ್ಕೊಳ್ತಾ ಇದಾರೆ. ಸೈಲೆನ್ಸ್ ಇಸ್ ಗೋಲ್ಡ್ ಅಂತ ಇವತ್ತು ಹೇಳೋರು ಅವತ್ತು ಮನಮೋಹನ್ ಸಿಂಗ್ ಅನ್ನ ನೀವು ಯಾಕೆ ಇಷ್ಟು ಮೌನವಾಗಿ ಇದ್ದಾರೆ ಅಂತ ಹೇಳಿದ್ರಿ. ಇಲ್ಲ, ಅವತ್ತು ಮನಮೋಹನ್ ಸಿಂಗ್ ಬಂದು ಸೈಲೆಂಟ್ ಆಗಿರುವಾಗ ಈ ಮನುಷ್ಯ ಯಾಕೆ ಇಷ್ಟು ಮೌನವಾಗಿದ್ದಾರೆ ಅಂತ ಹೇಳಿದ್ರು. ಇವತ್ತು ಮೌನಂ ಸ್ವರ್ಣಂ ಅಂತ ಹೇಳ್ತಾ ಇದಾರೆ. ಸೊ ದ ಹೋಲ್ ಪರ್ಸ್ಪೆಕ್ಟಿವ್ ಇಸ್ ಚೇಂಜಿಂಗ್. Bahrain is a Shia and a Sunni country. 43% Shias ಇದ್ದಾರೆ, 54% ಸುನ್ನೀಸ್ ಇದ್ದಾರೆ, ಮಿಕ್ದವ್ರು ಬೇರೆಯವರು ಇದ್ದಾರೆ. ಹಾಗೇನೆ ಕುವೈಟಲ್ಲೂ 12% ಸುನ್ನಿ ಶಿಯಾಸ್ ಇದ್ದಾರೆ. ಸೌದಿ ಅರೇಬಿಯಾದಲ್ಲೂ ಸಹ 13% ಶಿಯಾಸ್ ಇದ್ದಾರೆ. ಅಂದರೆ ಇವ್ರು ಏನು ಹೇಳ್ತಿದ್ದಾರೆ, ಇವು ಸುನ್ನಿ ವರ್ಸಸ್ ಶಿಯಾ ಅಂತ ಅಂದ್ಬಿಟ್ಟು ಏನೋ ಒಂದು ತರಲಿ ಕೊಟ್ಟಿದ್ದಾರೆ. ಅದಲ್ಲವಿಲ್ಲ, ಅಲ್ಲೇನಾಗಿದೆ, 12 ಗಲ್ಫ್ ಕಂಟ್ರೀಸು ಜೊತೆಯಲ್ಲಿ ಬಂದು ಇರಾನಿನ ವಿರೋಧ ಮಾತಾಡಿವೆ. ಅವರು ದೇಶ ಅಂತ ನೋಡ್ತಿದ್ದಾರೆ ಹೊರತು ಅಲ್ಲಿ ಸುನ್ನಿ ಶಿಯಾ ಅಂತ ನೋಡ್ತಾ ಇಲ್ಲ. ಅಲ್ಲಿ ಸುನ್ನಿ ಮೈಂಡ್ ಸೆಟ್ ಇಲ್ಲ, ಶಿಯಾ ಮೈಂಡ್ ಸೆಟ್ ಇಲ್ಲ. ಅಲ್ಲಿ ಏನಂದರೆ
ಯಾರು ಇರಾನಿನ ಕಿಮಾನಿ ಇದ್ದಾರೆ ಅವರು ಒಂದು ಟೆರರೈಸ್ ಮಾಡಕ್ಕೆ ಹೊರಟಿದ್ರು ಗಲ್ಫ್ನ ಅಂತ ಹೇಳಿ ಅವ್ರ ನಿರ್ಧಾರ. ನಾನು ಹೇಳ್ತಿರೋದಲ್ಲ ಈ ಪದ, ನನ್ನ ಪದ ಅಲ್ಲ ಇದು. ಆ 12 ದೇಶಗಳು ಒಟ್ಟಾಗಿ ಬಂದು ಅವ್ರು ಹೇಳಿದ್ದು ಕಿಮಾನಿ ಮಾಡಿರತಕ್ಕಂತಹ ತಪ್ಪುಗಳಿಗೆ ನಾವು ಅದಕ್ಕೆ ಪ್ರತಿಫಲ ಮಾಡ್ತಾ ಇದ್ದೀವಿ ಅಂತೇಳಿ. ಆಮೇಲೆ ಇನ್ನೊಂದಂದ್ರೆ ಮಾಹಿತಿ ಅವ್ರಿಗೆ ಸರಿಯಾಗಿ ಗೊತ್ತಿಲ್ಲ. ಇವರು ಹೋಗಿ ರಿಟಾಲಿಯೇಟ್ ಮಾಡಿಲ್ಲ ಅಂತಲ್ಲ, ಇವರು 12 ದೇಶಗಳಿಂದ ಸೌದಿ ಅರೇಬಿಯಾ ಅಥವಾ ಕೊತಾರು ದೇ ಆಲ್ರೆಡಿ ಬಂಬಾರ್ಡೆಡ್ ಇಲ್ಲ, ಆದ್ರೆ ಬಂಬಾರ್ಡ್ ಮಾಡ್ಲಿಕ್ಕೆ ಅವ್ರೇನ್ ಮಾಡ್ತಾರೆ, ಒಂದ್ ನಿಮಿಷ ತಾಳಿ, 10 ಬಾಂಬ್ ಅವ್ರು ಹಾಕಿದ್ರೆ ಇವ್ರು ಒಂದು ಬಾಂಬ್ ಹಾಕಿದ್ದಾರೆ. ಸ್ಟೇಟ್ ಆಫ್ ಹಾರ್ಮೋಸ್ ಅಲ್ಲಿ ಒಂದು ಸೇಫ್ ಪ್ಯಾಸೇಜ್ ಅನ್ನ ಇಸ್ರೇಲ್ ಮಾಡಿಕೊಟ್ಟಿದೆ. ಜಾಗತಿಕವಾಗಿ ಇರಾನ್ನ ಪರವಾಗಿ ನಿಂತ ದೇಶಗಳಿಗೆ ಪಾಸ್ ಆಗೋದಕ್ಕೆ ಒಂದು ಪ್ಯಾಸೇಜ್ ಅನ್ನ ಮಾಡಿಕೊಟ್ಟಿದೆ. ಆ ಪ್ಯಾಸೇಜ್ ನಲ್ಲಿ ಪಾಸ್ ಆಗೋದಕ್ಕೆ ಕಪ್ಪ ಕಾಣಿಕೆಯನ್ನ ಕೊಡಬೇಕು. ಕಪ್ಪ ಕಾಣಿಕೆ ಯಾವ ಡಾಲರ್ ಯಾವ ಕರೆನ್ಸಿಯಲ್ಲಿ ಕೊಡ್ತಾ ಇದಾವೆ? ಚೀನಾದ ಯುಹಾನ್ ನಲ್ಲಿ ಕೊಡಬೇಕು. ಆ ಕೆಲಸವನ್ನ ಚೀನಾ ಇರಾನ್ನ ಜೊತೆಗೆ ಒಡಂಬಡಿಕೆಯ ಮೂಲಕ ಮಾಡಿಕೊಂಡಿದೆ. ಇದರಿಂದಾಗುವ ಲಾಭ ನಷ್ಟಗಳೇನಪ್ಪಾ ಅಂದ್ರೆ, 2ನೇ ವಿಶ್ವ ಯುದ್ಧದ ನಂತರ ಅಮೆರಿಕ ತನ್ನ ಕರೆನ್ಸಿಯನ್ನ ಜಾಗತಿಕವಾಗಿ ಪ್ರಬಲಗೊಳಿಸ್ತು. ಹೇಗೆ ಅಂದ್ರೆ, ಇಡೀ ಯುದ್ಧದಲ್ಲಿ ತನ್ನ ಲಾಭವನ್ನ ಮಾತ್ರ ನೋಡ್ತು. ಯುದ್ಧದ ನಂತರ ತನ್ನ ಕರೆನ್ಸಿಯನ್ನ ಎಸ್ಟಾಬ್ಲಿಷ್ ಮಾಡ್ತು. ಚೀನಾ ಅದನ್ನೇ ಮಾಡ್ತಾ ಇದೆ ಈಗ. ಯುದ್ಧದಲ್ಲಿ ಯಾರ ಪರವಾಗಿ ನಿಲ್ಲೋದು ಮಾಡದೆ ತನ್ನ ಲಾಭವನ್ನ ಮಾತ್ರ ನೋಡುವ ಮೂಲಕ ತನ್ನ ಕರೆನ್ಸಿಯನ್ನ ಸ್ಟೆಬಿಲೈಸ್ ಮಾಡ್ತಾ ಇದೆ, ತನ್ನ ಕರೆನ್ಸಿಯನ್ನ ಜಾಗತಿಕವಾಗಿ ತಳ್ಳುತ್ತಿದೆ. ಭಾರತ ಅದನ್ನು ಮಾಡಬೇಕಿತ್ತು. ಇಸ್ರೇಲ್ನ ಜೊತೆಗೆ ನಿಲ್ಲುವ ಮೂಲಕ ಅದೊಂದು ಸಣ್ಣ ಹಿನ್ನಡೆ ಆಗಿದೆ ಅನ್ನೋದು ಇಷ್ಟು ವಾದದ ಮಧ್ಯೆ ಇರುವಂತ ಪಾಯಿಂಟ್. ಕೇಶವ್ ಸರ್ ಉತ್ತರ ಕೊಡ್ಲಿ. ಇವರು ಹೇಳ್ದಾಗೆ ಸರ್, ಚೈನಾ ಹಾಗೆ ಇರಾನ್ನ ನಡುವೆ ಯುವಾನನ್ನ ಮುಂದೆ ತರಬೇಕು ಅನ್ನೋ ಪ್ರಯತ್ನ ನನ್ನ ಹೋಮ್ವರ್ಕ್ ಪ್ರಕಾರ ಇತ್ತೀಚೆಗೆ ನಡೀತಾ ಇರೋದು. ಇಲ್ಲಿವರೆಗೂ ನಡೀತಾ ಇದ್ದಿದ್ದು ಡಾಲರಲ್ಲಿ. ಆ ಡಾಲರನ್ನು ಕಮ್ಮಿ ಮಾಡಬೇಕು ಅನ್ನೋ ಪ್ರಯತ್ನ ಈಗ ನಡೀತಿದೆ. ಇವ್ರು ಹೇಳಿದಾಗ ಯಾವಾಗ್ಲಿಂದನೂ ಮಾಡ್ತಿರೋ ಪ್ರಯತ್ನ ಅಲ್ಲ. ಇನ್ನು ಮಿಕ್ಕಿದ್ದು ಇವ್ರ ಪ್ರಶ್ನೆಗೆ ನಿಮ್ಮ ಉತ್ತರ. ಇಲ್ಲಿ ಇರಾನ್ ಜೊತೆಗೆ ಏನು ನಮ್ಮ ಸಂಬಂಧ ಇದೆ ಅದು ಹಾಗೇ ಇದೆ. ಇಸ್ರೇಲ್ ಜೊತೆಗೆ ಏನು ಸಂಬಂಧ ಇದೆ ಅದು ಚೆನ್ನಾಗಿದೆ. ಈಗ ಇಸ್ರೇಲ್ನ ನಂಬಿದ್ರೆ ನಮ್ಗೇನು ಅಡ್ವಾಂಟೇಜ್ ಇದೆ? ಈಗ ಮೋರ್ ಕ್ರಾಪ್ ಪರ್ ಡ್ರಾಪ್ ಅಂತ ಒಂದು ಪದ ಇದೆ. ನಿಮ್ಮ ಎಕನಾಮಿಕ್ ಸರ್ವೆ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ಇಸ್ರೇಲ್ ಏನು ಮಾಡುತ್ತೆ, ಪ್ರತಿ 1 ಇಂಚ್ ಸೆಂಟಿಮೀಟರ್ ಜಾಗಕ್ಕೆ ಎಷ್ಟು ನೀರನ್ನು ಬಳಸಬೇಕು, ಎಷ್ಟು ಪ್ರೊಡಕ್ಟಿವಿಟಿ ಬೆಳಿಬೇಕು ಅನ್ನೋದಿದೆ. ಸೊ ಅಗ್ರಿಕಲ್ಚರಲ್ಲಿ ನಮ್ಮಲ್ಲಿ ಡ್ರೈಲ್ಯಾಂಡ್ ಜಾಸ್ತಿ ಇರೋದ್ರಿಂದ ಪ್ರಾಬಬ್ಲಿ ನಾವು ಅಗ್ರಿಕಲ್ಚರಿನ ಟೆಕ್ನಾಲಜಿಯನ್ನು ಇಸ್ರೇಲಿಂದ ಬಳಸ್ತಾ ಇದ್ದೀವಿ. ಹಾಗೆ ಈವನ್ ಡಿಫೆನ್ಸಲ್ಲಿ ಕೂಡ ಅದರದ್ದು ಸಹಕಾರ ತಗೋತಾ ಇದ್ದೀವಿ. ಹಾಗೆ ಇರಾನ್ ಕೂಡ ನಮ್ಮ ಒಳ್ಳೆಯ ಪಾರ್ಟ್ನರ್. ಯಾಕೆಂದರೆ ನಮ್ಮ ಬಾಸ್ಮತಿ ಅಕ್ಕಿಯಿಂದ ಹಿಡಿದು ವೆಜಿಟೇಬಲ್ಸಿಂದ ಹಿಡಿದು ಎಲ್ಲವೂ ಟ್ರೇಡಿಂಗ್ ಪಾರ್ಟ್ನರ್ ಆಗಿದೆ ಅದ್ರ ಜೊತೆಗೆ. ಸೊ ಹಾಗಾಗಿ ಇಸ್ರೇಲ್ ಕೂಡ ನಮಗೆ, ಯಾಕಂದರೆ ಇದಕ್ಕೆ ಎಸ್ಪೆಷಲಿ ಗ್ಯಾಸ್ ಮತ್ತು ಇದಕ್ಕೆ ಬೇಕಾಗಿರೋದ್ರಿಂದ ದೇ ಆರ್ ಆಲ್ಸೋ ಗುಡ್ ಪಾರ್ಟ್ನರ್ಸ್. ಸೊ ಮಲ್ಟಿ ಅಲೈನ್ಡ್, ನಾಟ್ ಒನ್ ಅಲೈನ್ಡ್. ನನ್ನ ಪ್ರಶ್ನೆ ಶರೀಫ್ ಸರ್ಗೆ. ಸರ್, ತಾವು ಹೇಳಿದ್ರಿ ಅಮೆರಿಕನ್ ಗೌರ್ಮೆಂಟ್ ಅಡ್ವೈಸರಿ ಹೇಳ್ತು RSSನ ಬ್ಯಾನ್ ಮಾಡಬೇಕು ಅಂತಂದು ಹೇಳಿ. ಸರ್, ಅವ್ರು 1000 ಹೇಳ್ತಾರೆ ಸರ್. ಮೊದಲು ನಾವೆಲ್ಲ ಭಾರತೀಯರ ಏನು ನೆನ್ಪಿಟ್ಕೊಳ್ಬೇಕು ಅಂತಂದು ಹೇಳಿದ್ರೆ, ರಾಷ್ಟ್ರೀಯ ಸ್ವಯಂ ಸೇವಕದ ಸಂಘದ ಸ್ವಯಂ ಸೇವಕರು ಏನಿದ್ದಾರೆ, ನಾವು ದೇಶ ಮೊದಲು ಅಂತ ನಿಂತ್ಕೊಳ್ತೀವಿ. ಆದರೆ ಕೆಲವು ಅಲ್ಪಸಂಖ್ಯಾತರು ಏನಿದ್ದಾರೆ, ಪೆಹಲ್ಗಾಮ್ ಅಟ್ಯಾಕ್ ಆದಾಗ ಎಷ್ಟು ಜನ ರೋಡಿಗೆ ಇಳಿದ್ರು? ಅಲ್ಪಸಂಖ್ಯಾತರು RSS ಅಲ್ಲ, ಯುದ್ಧದ ವಿಚಾರನೂ ಬರ್ತಾ ಇದೀನಲ್ವಾ? ಪೆಹಲ್ಗಾಮ್ ಅಟ್ಯಾಕ್ ಆದಾಗ ಎಷ್ಟು ಜನ ನೀವು ರೋಡಿಗೆ ಇಳಿದ್ರಿ? ಅದೆಲ್ಲೋ ಇರಾನ್ ದೇಶದ ಖಮೇನಿ ತೀರೋದಾಗ ನನ್ನದೇ ದೇಶದ ಯಾರೋ ಒಬ್ಬ ನಾಯಕ ತೀರೋದ್ರು ಅಂತ ಕಣ್ಣೀರಾಗ್ತಾ ರೋಡಲ್ಲಿ ನಿಂತ್ಕೊಳ್ತೀರಾ? ಪೆಹಲ್ಗಾಮ್ ಅಟ್ಯಾಕ್ ಆದಾಗ ಎಷ್ಟು ಜನ ರೋಡಿಗೆ ಬಂದ್ರಿ ಹೇಳಿ. ಪ್ರಶ್ನೆ ಚೆನ್ನಾಗಿದೆ. ಇವತ್ತು ನಮಗೆ ರಂಜಾನ್ ಹಬ್ಬ, ನಿಮ್ಗೆ ಗೊತ್ತಿದೆ, ಈದ್ ಹಬ್ಬ. ನೋಡಿ, ಈ ಮನಸ್ಥಿತಿ ನಿಮ್ಮಲ್ಲಿದೆ. ಬೆಳಗ್ಗೆ ನನಗೆ RSS ಅವರಿಂದ ನನಗೆ ಮೆಸೇಜ್ ಬಂತು, ಹ್ಯಾಪಿ ಈದ್ ಮುಬಾರಕ್ ಅಂತ ಹೇಳ್ಕೊಂಡು. ಅದೇ ರೀತಿ ಉಗಾದಿಗೆ ನಾನು ವಿಶ್ ಮಾಡ್ತೀನಿ ಅವ್ರಿಗೆ. ಸೊ ಅಂತಹ ಸಂಬಂಧ ಆಲ್ರೆಡಿ ಇದೆ, ನಾವೇನು ಹೊಸದಾಗಿ ಮಾಡಬೇಕಾಗಿಲ್ಲ. ನಾನು ನಿಮ್ಮಲ್ಲಿ ಕೊಟ್ಟಿರುವ ಆ ಒಂದು ಮೆಸೇಜ್ ಯಾಕೆ ಕೊಟ್ಟಂದ್ರೆ, ಅಂದರೆ RSS ಅನ್ನ ಬ್ಯಾನ್ ಮಾಡಬೇಕಂತ ಯೋಚನೆ ಮಾಡುವವರನ್ನ ನಾವು ಹೇಗೆ ಸಮರ್ಥಿಸ್ಕೊಳ್ಳಕ್ಕಾಗತ್ತೆ? ಆ ಪ್ರಶ್ನೆ ನಮ್ಮಲ್ಲಿ ಬರಬೇಕು. ಆ ಪ್ರಶ್ನೆ ನಮ್ಮಲ್ಲಿ ಬರಬೇಕು. ನಾನು RSS ಅನ್ನ ಬ್ಯಾನ್ ಮಾಡ್ಬೇಕಂತ ಹೇಳಿಲ್ಲ. ನಾವು ಯಾರ ಪರ ನಿಂತ್ಕೊಳ್ಬೇಕು? ನಮ್ಮ ರಾಜ್ಯದಲ್ಲಿ ಇಲ್ಲ ನಮ್ಮ ದೇಶದಲ್ಲಿ ಇರತಕ್ಕಂಥ ಪ್ರಾಬ್ಲಮ್ನ ನಾವು ಬಗೆಹರಿಸ್ಕೊಳ್ತೀವಿ. ಅವ್ರು ಯಾಕೆ ಇಲ್ಲಿ ಮೂಗ್ ತೋರಿಸ್ಕೊಳ್ತೀನಿ ಬರ್ತಾ ಇದ್ದಾರೆ ಅಂತ ನಾನು ಪ್ರಶ್ನೆ ಮಾಡ್ತೀನಿ. ಸರ್, ನನ್ನ ಹೆಸರು ಆದಿನಾರಾಯಣ ಅಂತ ಹೇಳ್ಬಿಟ್ಟು. ನನ್ನ ಪ್ರಶ್ನೆ BJP ಅವ್ರಿಗೆ. 2021ರಿಂದ 2025 ತನಕ ಮೋದಿ ಅವರು 43 ದೇಶಗಳನ್ನು ಸುತ್ತಿದ್ದಾರೆ. 263 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಅತ್ಯಂತ ವಿದೇಶಾಂಗ ನೀತಿ ಅಂದರೆ ಇವತ್ತು ನಮ್ಮ ಸ್ಥಿತಿಗೆ ಭಾರತದ ವಿದೇಶಾಂಗ ನೀತಿ ಇದೆ. ಇಷ್ಟು ದೇಶ ಸುತ್ತಿ ಇಷ್ಟು ಹಣ ಖರ್ಚು ಮಾಡಿ ಯಾವ ವಿದೇಶಾಂಗ ನೀತಿಯಲ್ಲಿ ನಾವು ಚೆನ್ನಾಗಿದ್ದೀವಿ? ಮತ್ತೊಂದು, ಇಷ್ಟು ವಿದೇಶಾಂಗ ಸುತ್ತಿ ಆಯಿತು ಕೂಡ ಟ್ರಂಪ್ ಅವರು ಒಂದು ಮಾತು ಹೇಳ್ತಾರೆ, ನಾನು ಮನಸ್ಸು ಮಾಡಿದ್ರೆ
ಮೋದಿಯವರ ಜೀವನವನ್ನು ಸ್ಪಾಯಿಲ್ ಮಾಡ್ತೀನಿ. ಯಾವ ವಿದೇಶಾಂಗ ನೀತಿ ಸರ್ ಇದು? ಸ್ನೇಹಿತರಿಗೆ ಮಾಹಿತಿ ಎಷ್ಟು ಕೊರತೆ ಇದೆ ಅಂದರೆ, ಇಡೀ ವಿಶ್ವ ಸುತ್ತಿ ಇವತ್ತಾಗಲೇ ನಮ್ಮ ಕೇಶವ್ ಸರ್ ಹೇಳ್ತಾ ಇದ್ರು, ಏನಂತ ಹೇಳಿದ್ರೆ ಫಿನ್ಲ್ಯಾಂಡ್ ದೇಶ ಮತ್ತು ಅಮೆರಿಕದಲ್ಲಿ ಪೆಂಟಗಾನಲ್ಲಿ ಕೆಲಸ ಮಾಡ್ತಿರ್ತಕ್ಕಂತಹ ಒಬ್ಬ ಸೀನಿಯರ್ ಅಫಿಷಿಯಲ್ ಹೇಳ್ತಾರೆ, ಮೋದಿ ಅವರು ಇಂಟರ್ವ್ಯೂನ್ ಮಾಡಿದ್ರೆ ಮಾತ್ರನೇ ಈ ಯುದ್ಧ ನಿಲ್ಲಕ್ಕಾಗೋದು ಅಂತ ಹೇಳಿ. ಪ್ಲೀಸ್ ರಿಮೆಂಬರ್ ದಿಸ್. ಪೆಂಟಗಾನ್ನಲ್ಲಿ ಅಡ್ವೈಸರು ಸಹ ಹೇಳಿದ್ದಾರೆ. ಜೊತೆಗೆ ಒಂದು ನಿಮಿಷ, ಸ್ಟಾಟಿಸ್ಟಿಕ್ಸ್ ಪ್ರಕಾರ ಒಂದು ನಿಮಿಷ ಸ್ನೇಹಿತರೆ, 667.4 ಬಿಲಿಯನ್ ಇನ್ವೆಸ್ಟ್ಮೆಂಟ್ಸ್ 11 ವರ್ಷಗಳಲ್ಲಿ ಬಂದಿರೋದು ಭಾರತಕ್ಕೆ. ಅಂದರೆ 667.4 ಬಿಲಿಯನ್ ಭಾರತಕ್ಕೆ ಫಾರಿನ್ ಇನ್ವೆಸ್ಟ್ಮೆಂಟಲ್ಲಿ ಬಂದಿದೆ ಅಂತ ಹೇಳಿದ್ರೆ ಅದೇನು ಸುಮ್ಮನೆ ಹೋಗ್ಬಿಟ್ಟು ನೀವು ಫೋನ್ ಮಾಡಿದ್ರೆ ಕೊಟ್ಬಿಡ್ತಾರಾ? ಇಲ್ಲ, ಅವ್ರ ಜೊತೆ ಹೋಗಿ ರಿಲೇಷನ್ಶಿಪ್ ಬಿಲ್ಡ್ ಮಾಡ್ಕೊಂಡಿರೋದಕ್ಕೆ ಬರ್ತಾ ಇದೆ. ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ, ಭಾರತ ಆಮೇಲೆ ಸದೃಢವಾಗಿ ಹೇಗೆ ಬೆಳೀತಿದೆ, ಒಂದು ಪ್ರಧಾನಿಯಾಗಿ ಕೆಲಸ ಮಾಡಿದಾಗ ನೀವು ಏನೋ ಫಾರಿನ್ ಟ್ರಿಪ್ಗೆ ಹೋಗ್ಬಿಟ್ರೆ ತಪ್ಪು. ಹೌದು, ಏನಕ್ಕೆ ಹೋಗ್ತಿದ್ದಾರೆ? ನಮ್ಮ ದೇಶದ ನಿಮ್ಮ ಕೆಲಸ ಮಾಡೋಕ್ಕೆ ಹೋಗ್ತಿದ್ದಾರೆ. ಅವ್ರು ಎಂಟರ್ಟೈನ್ಮೆಂಟ್ಗೆ ಹೋಗ್ತಾ ಇಲ್ಲ. ಪ್ಲೀಸ್ ರಿಮೆಂಬರ್, ಅವ್ರು ಐಟನರಿ ತೆಗೆದು ನೋಡಿ, ಅವ್ರು ಯಾವುದೇ ಕ್ಲಬ್ಗೆ ಹೋಗಲ್ಲ, ಯಾವುದೇ ರೆಸಾರ್ಟ್ಗೆ ಹೋಗಲ್ಲ, ಯಾವುದೋ ಕ್ಲಬ್ಬಲ್ಲಿ ಹೋಗಿ ಮಲ್ಕೊಳ್ಳಲ್ಲ, ಯಾವುದೋ ಕ್ಲಬ್ಬಲ್ಲಿ ಹೋಗಿ ಪಾರ್ಟಿ ಮಾಡಲ್ಲ, ಯಾವುದೋ ಕ್ಲಬ್ಬಲ್ಲಿ ಹೋಗಿ ಸ್ಪೀಟ್ ಆಡಲ್ಲ. ಆಯ್ತಾ? ಅವ್ರು ಹೋಗೋದು ನಿನ್ನ ಕೆಲಸ ಮಾಡಕ್ಕೆ. ಸರ್, ನೀವು ಹೇಳಿದ್ರಿ ಇಂದಿರಾ ಗಾಂಧಿ ಅವರು ಮೆಕ್ಕೆಜೋಳ ತರಿಸಿದ್ರು ದೇಶಕ್ಕೆಲ್ಲ, ಅವಾಗ ಫ್ಯಾಮಿನ್ ಇದ್ದಾಗ ಎಲ್ಲ ಹಂಚಿದ್ರು ಫ್ರೀಯಾಗಿ ಅಂತ. ಅದು ಮೆಕ್ಕೆಜೋಳ ಅಲ್ಲ ಸರ್, ಅದು ವೀಟ್, ಅದು ಗೋಧಿ ಬಂದಿದ್ದು. ಅದು ಅಮೆರಿಕಾಗೆ ವೇಸ್ಟ್ ಆಗಿ ಬಿದ್ದಿದ್ದು ಗೋಧಿನ ನಮ್ಮ ದೇಶಕ್ಕೆ ತಂದು ಜನರಿಗೆ ಹಂಚಿದ್ದು. ಅವಾಗ ಎಮರ್ಜೆನ್ಸಿ ಇತ್ತು. ಭಾರತೀಯರೆಲ್ಲರೂ ಯಾರು ಕಂಪ್ಲೇಂಟ್ ಮಾಡ್ದಿರಾ ಇವತ್ತು ನಾವು ಬದುಕಿದ್ರೆ ಸಾಕಪ್ಪ ಅಂತ ಹೇಳಿ ಅದನ್ನು ಉಪಯೋಗಿಸಿದ್ರು. ಈಗ ಕಾಂಗ್ರೆಸ್ ಅವ್ರು ಏನ್ ಮಾಡ್ತಿದ್ದಾರೆ, ಈಗೇನು ನಮ್ಮ ಗ್ಯಾಸ್ಗೆ ತುರ್ತು ಪರಿಸ್ಥಿತಿ ಬಂದಿದೆ, ಅದಕ್ಕೆ ನೀವು ಯಾಕೆ ದೇಶ ವಿರೋಧಿ ನೀತಿ ಉಪಯೋಗಿಸ್ತಿದ್ದೀರಾ? ಯಾಕೆ ಇವಾಗ ಎಲ್ಲರನ್ನು ನೀವು ಸಪ್ರೇಟ್ ಮಾಡ್ಬೇಕಂತಿದ್ದೀರಾ? ಈಗಲೂ ಅದೇ ನೀತಿ ಉಪಯೋಗಿಸ್ಬೇಕು. ಅದೇ ತರ ಎಮರ್ಜೆನ್ಸಿ ಇದೆ. ಈಗ ನಾವೆಲ್ಲರೂ ಒಂದಾಗಿ ಹೇಗೆ ಬದುಕಬೇಕು ಅನ್ನೋದನ್ನ ನೀವು ಜನರಿಗೆ ತಿಳಿಸ್ಬೇಕು. ಅದನ್ನ ಬಿಟ್ಟು ನೀವು ಯಾಕೆ ಈ ತರ ದೇಶ ವಿರೋಧಿ ನೀತಿ ಉಪಯೋಗಿಸ್ತಿದ್ದೀರಾ ಅಂತ ಕೇಳ್ತಾ ಇದ್ದೀನಿ. ನೋಡಿ, ಈ ದೇಶಕ್ಕೆ ಸಂವಿಧಾನ, ಸ್ವಾತಂತ್ರ್ಯ, ರಾಷ್ಟ್ರಗೀತೆ, ರಾಷ್ಟ್ರ ಧ್ವಜ ಕೊಟ್ಟಿರೋದು ಕಾಂಗ್ರೆಸ್ಸು. ನೀವು ಒಂದು ಮಾತು ಹೇಳಬೇಕಾದ್ರೆ 100 ಸರಿ ಯೋಚನೆ ಮಾಡಬೇಕು. ಆಮೇಲೆ ಅಶೋಕ್ ಗೌಡ್ರು ಮಾತಾಡ್ತಾ ಏನೋ ನಮ್ಮ ಕಾಂಗ್ರೆಸ್ನವರ ಚರಿತ್ರೆ, ಪ್ರಧಾನಿಗಳ ಚರಿತ್ರೆ ಅಂದ್ರು. 9 ವರ್ಷ ಅವ್ರನ್ನ ಕಾನೂನು ಸಚಿವರು ಮಾಡಿದ್ದು ಕಾಂಗ್ರೆಸ್, ಅವ್ರನ್ನ ಕಾನೂನು ಸಚಿವರು ಕರಡು ಸಮಿತಿ ಅಧ್ಯಕ್ಷ ಮಾಡಿದ್ದು ಕಾಂಗ್ರೆಸ್. ನಾನು ಮತ್ತೆ ಕೇಳ್ತಿದ್ದೀನಿ ಸರ್, ಅವ್ರು ಕೇಳಿದ್ದು ಕಾಂಗ್ರೆಸ್ ವಿರೋಧ ಪಕ್ಷವಾಗಿ ಮಾಡ್ತಾ ಇರುವ ವರ್ತನೆ ಬಗ್ಗೆ ಅನುಮಾನ ಇದೆ. ದೇಶದ ಜೊತೆ ನಿಲ್ತಾ ಇಲ್ಲ, ದೇಶದ ವಿರೋಧವಾಗಿ ನಡ್ಕೊಳ್ತಿದೆ. ಹೇಳಿ ಸರ್. ನಾವು ಸಂಸತ್ತಲ್ಲೂ ಪ್ರಶ್ನೆ ಎತ್ತಿದೀವಿ, ಸಂಸತ್ ಹೊರಗಡೆನೂ ಪ್ರಶ್ನೆ ಎತ್ತಿದೀವಿ. ಆದ್ರೆ ದೇಶದ ಇತಿಹಾಸದಲ್ಲಿ ಸಂಸತ್ತಲ್ಲಿ ಉತ್ತರ ಕೊಡದಲ್ಲೇ ಮೋದಿ ಅವರೇ ಪಲಾಯನವಾದ ಮಾಡಿದ್ದಾರೆ. ಅಂದ್ರೆ ನಾವು US ಮೇಲೆ ಎಷ್ಟು ಡಿಪೆಂಡ್ ಆಗಿದ್ದೀವಿ ಅಂತಂದ್ರೆ, ಅವ್ರು ಹೇಳ್ದಂಗೆಲ್ಲ ಕೇಳೋದು. ಅವ್ರು ರಷ್ಯಾ ಆಯಿಲ್ ತಗೊಳ್ಳಿ ಅಂತಂದ್ರೆ ಆಯ್ತು ತಗೋಬೇಕು, ಅವ್ರು ಹೇಳ್ದಂಗೆ ಕೇಳಬೇಕು, ಎಲ್ಲನೂ ಮಾಡಬೇಕು, ಪ್ರತಿಯೊಂದು ಅವ್ರು ಹೇಳ್ದಂಗೆ ಕೇಳ್ದಂಗೆ ಮಾಡಬೇಕು. ಇದರಿಂದ ಏನಾಗ್ತಿದೆ, ಅವ್ರು ಹೇಳ್ದಂಗೆ ಕೇಳ್ದಂಗೆ ಮಾಡ್ತಿದ್ದು ನಮ್ಮದು ಇಂಪೋರ್ಟಿಂದ ಬರ್ತಿರೋ ಪ್ರೈಸಸ್ ಹೆಚ್ಚಿಗೆ ಆಗ್ತಿದೆ. ಇಂಪೋರ್ಟಿಂದ ಪ್ರೈಸಸ್ ಎಷ್ಟು ಹೆಚ್ಚಿಗೆ ಆಗ್ತಿದೆ ಅಂದರೆ ನಮ್ದು ರುಪೀಸ್ ಕೆಳಗಡೆ ಬೀಳ್ತಿದೆ. ರುಪೀಸ್ ಕೆಳಗಡೆ ಬಿದ್ದು ನಮ್ಮ ಸ್ಟಾಕ್ ಮಾರ್ಕೆಟ್ ಟೋಟಲ್ ಆ್ಯನ್ಯುವಲ್ ಗ್ರೋತ್ ಪರ್ ಇಯರಲ್ಲಿ ನಮ್ಮದು 12% ಇರುತ್ತೆ ಪ್ರತಿ ವರ್ಷ. ಆದರೆ ವಿತಿನ್ 14 days ನಮ್ಮದು 10% ಕೆಳಗಡೆ ಹೇಳ್ತಿದೆ. ನಮ್ಮದು ಓವರ್ ಡಿಪೆಂಡೆನ್ಸಿ US ಮೇಲೆ ಇಲ್ಲ. ದಯವಿಟ್ಟು ಡೇಟಾ ತೆಗೆದು ನೋಡಿ. ನಮ್ಮದೇನೋ ಅವ್ರ ಮೇಲೆ ಜಾಸ್ತಿ ಓವರ್ ಡಿಪೆಂಡೆನ್ಸಿ ಇಲ್ಲ. ಇಲ್ಲಿ ಏನಂದರೆ ನಾವು ಅರ್ಥ ಮಾಡ್ಕೊಳ್ಳೋದು, ನೀವು ಪ್ರೆಸಿಡೆಂಟ್ ಟ್ರಂಪ್ ಅವ್ರ ಬಗ್ಗೆ ಮಾತಾಡೋದಾದರೆ ಅವರು ಒಂದು ಸ್ಟೇಟ್ಮೆಂಟ್ ಮುಂಚೆನೇ ಕೊಟ್ಟಿರ್ತಾರೆ, ಅಮೇರಿಕನ್ ಎಕಾನಮಿ ವಾಸ್ ಅ ಡೆಡ್ ಎಕಾನಮಿ ಬಿಫೋರ್ ಐ ಬಿಕೇಮ್ ಪ್ರೆಸಿಡೆಂಟ್ ಅಂತ ಮಾತಾಡ್ತಾರೆ. ಇವತ್ತು ಅವ್ರು ಹೇಳ್ತಾರೆ ಇಟ್ ಹಸ್ ಬಿಕಮ್ ವಂಡರ್ಫುಲ್ ಎಕಾನಮಿ ಅಂತ. ನಾವು ಆ ಥರದ ವ್ಯಕ್ತಿಯ ಬಗ್ಗೆ ನಾವು ಒಂದು ಸ್ಟೇಟ್ಮೆಂಟ್ನ ನಂಬುವಂಥದ್ದು ಬೇಡ ಅನ್ನುವಂಥದ್ದು ನಂದು. ಇರಾನ್ ಮೇಲೆ ಅಟ್ಯಾಕ್ ಆಗಿದ್ದು ಎಲ್ಲರಿಗೂ ನೋವಿದೆ. ಉಮರ್ ಸರ್, ನಿಮ್ಗೂ ನೋವಿದೆ. ನಮ್ಮ ಕಾಂಗ್ರೆಸ್ ಅವರಿಗೆ ಇವತ್ತು 22 ದಿನ ತುಂಬ ನೋವಲ್ಲೇ ಇದ್ದಾರೆ. ನಮಗೂ ಇದೆ ಅಂತ ಹೇಳಿ ಒಂದು ನಿಮಿಷ. 180 ಜನ ಸ್ಕೂಲ್ ಮಕ್ಕಳು ಇರಾನ್ ಮೇಲೆ ಬಾಂಬ್ ಬಿದ್ದು 180 ಜನ ಮಕ್ಕಳು ಸಾಯ್ತಾರೆ. ಇಡೀ ದೇಶದಲ್ಲಿ ಬಹಳ ನೋವು ತಿಂದರೂ ನಮಗೂ ನೋವಿದೆ. ಅದೇ ಅಫ್ಘಾನಿಸ್ತಾನ್ ಮೇಲೆ ಪಾಕಿಸ್ತಾನ ಬಾಂಬ್ ಹಾಕಿ 400 ಜನ ಮಕ್ಕಳು ಸತ್ತಾಗ ಊದೋ ಪಿಪಿ ಹಂಗೆ ಸೌಂಡ್ ನಿಂತೋಗುತ್ತೆ. ಮುಸ್ಲಿಂ ಅವ್ರ ಮೇಲೆ ಹೊಡೆದ್ರೆ ಯಾರಿಗೂ ನೋವಿಲ್ಲ. ಒಂದು ನಿಮಿಷ ರೀ, ಇನ್ನೊಂದು ದೇಶ ಬಂದು ಇರಾನ್ ಮೇಲೆ ಅಟ್ಯಾಕ್ ಮಾಡಿದ್ರೆ ಅವಾಗೆಲ್ಲ ನೋವುತ್ತೆ. ಯಾಕೆ ಡಬಲ್ ಸ್ಟ್ಯಾಂಡರ್ಡ್ಸು? ಅವರು ಮಕ್ಕಳಲ್ವಾ? ಇಸ್ರೇಲ್ನಲ್ಲಿ ಬಾಂಬ್ ಹಾಕಿದ್ರೆ ಕೂಡ ಅಲ್ಲಿ ಕೂಡ ಮಕ್ಕಳು ಸತ್ತೋದ್ರೆ ನಮ್ಮ ಮನಸ್ಸು ನೋವು. ಅದೇನೋ ಮುಸ್ಲಿಂ ಬ್ಲಡ್ ಬಂದು ಶ್ರೇಷ್ಠ, ಬೇರೆಯೊಬ್ಬರು ಬ್ಲಡ್ ಬಂದು ಕಡಿಮೆ ಅಂತ ಇಲ್ಲ. ಅನ್ಯಾಯ ಎಲ್ಲಾದರೂ ನಾವು ಬಂದು ಅದು ಧ್ವನಿ ಎತ್ತಬೇಕಾಗಿದೆ. ಇಲ್ಲ ನಮ್ಗಿಲ್ಲ ಅಂತಿಲ್ಲ. ನಾವೇನು ಹೇಳ್ಕೋತೀವಿ ಅಂದರೆ, ಪಾಕಿಸ್ತಾನ ಬಂದು ಇವಾಗ ರಂಜಾನ್ನಲ್ಲಿ ಅಫ್ಘಾನಿಸ್ತಾನಲ್ಲಿ ದಾಳಿ ಮಾಡಿದೆ, 200 ಜನರು ತೀರೋಗಿದ್ದಾರೆ, 400 ಅಂತ ಹೇಳ್ತಿದ್ದೀರಾ.
ನಾವು ಖಂಡಿಸಬೇಕು. ದಿಸ್ ಅಗೇನ್ಸ್ಟ್ ದಿ ಇಂಟರ್ನ್ಯಾಷನಲ್ ಲಾ. ಇಲ್ಲ ಖಂಡಿಸಬೇಕು, ಎಲ್ಲರೂ ಖಂಡಿಸಬೇಕಾಗಿದೆ. ನೋಡಿ, ಇಲ್ಲಿ ಬಂದು ಮಾನವೀಯತೆಯನ್ನ ಮುಂದೆ ಇಟ್ಕೊಳ್ಬೇಕಾಗಿದೆ. ಸೊ ಅದೇ ರೀತಿ 180 ಹುಡುಗಿಯರನ್ನ ಕೊಂದಾಕುವಾಗ, ಅಮೆರಿಕ ಕೊಂದಾಕುವಾಗ ಅದರ ವಿರುದ್ಧ ಕೂಡ ನಾವು ಧ್ವನಿ ಎತ್ತಬೇಕಾಗಿದೆ. ಈಗ ಪ್ರಶ್ನೆ ಇರೋದು ಅಮೇರಿಕ ಅಧ್ಯಕ್ಷ ಮತ್ತು ಭಾರತದ ಪ್ರಧಾನಿ. ಅಮೇರಿಕಾದ ಅಧ್ಯಕ್ಷನನ್ನು ಭಾರತದ ಪ್ರಧಾನಿ ಏನಂತ ನೋಡ್ತಾ ಇದ್ದಾರೆ ಅಂದರೆ ಒಬ್ಬ ಮೆಂಟಲ್ ಪೇಷಂಟ್ ಹತ್ರ ನೋಡ್ತವ್ರೆ. ಉತ್ತಮವಾದ ಡಾಕ್ಟರು ಭಾರತದಲ್ಲಿದ್ದು ಅಮೇರಿಕಾದ ಮೆಂಟಲನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಒಂದು HP ಗ್ಯಾಸ್ನಲ್ಲಿ ಬುಕ್ ಆಗುತ್ತೆ. ಯಾವತ್ತಾಗುತ್ತೆ? 13ನೇ ತಾರೀಕು ಗ್ಯಾಸ್ ಬುಕ್ ಆಗುತ್ತೆ, 14ನೇ ತಾರೀಕು ಡೆಲಿವರಿ ಆಗುತ್ತೆ. ಒಂದು ಶಿವಮೊಗ್ಗದಲ್ಲಿ 13ನೇ ತಾರೀಕು ಬುಕ್ ಆಗಿದ್ದು 14ನೇ ತಾರೀಕು ಡೆಲಿವರಿ ಆಗುತ್ತೆ ಅಂದರೆ, ಬೆಂಗಳೂರಿನಲ್ಲಿ ನೀವು ಯಾಕೆ ಗ್ಯಾಸ್ನ ಇಷ್ಟೊಂದು ದೊಡ್ಡ ಮಟ್ಟದ ಕೊರತೆ ಮಾಡ್ತಾ ಇದ್ದೀರಾ ಅಂದರೆ, ಯಾಕೆ ಕೊರತೆ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ರಾಜಕೀಯ ಷಡ್ಯಂತ್ರಕ್ಕೆ, ನಿಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ. ಸೊ ನಾವು ನಮ್ಮ ಆಟೋ ನಾಯಕರು ಕೇಳಿದ್ದು ಪರ್ಫೆಕ್ಟ್ ಆಗಿತ್ತು. ಈ ವಿಚಾರಗಳಲ್ಲಿ ನಾವು ಪಾಲಿಟಿಕ್ಸ್ ಮಾಡಬಾರ್ದು. ಸೊ ಜನಗಳಿಗೆ ಮೂಲಭೂತ ಸೌಕರ್ಯ ಆದಂಥ LPG ಮತ್ತು ಊಟ ತಿಂಡಿ ಅದೆಲ್ಲ ಬೇಕೇ ಬೇಕು. ಆ ವಿಚಾರದಲ್ಲಿ ಪಾಲಿಟಿಕ್ಸ್ ಮಾಡಬಾರ್ದು. ಅದೇನಾಗಿದೆ ಅಂತ ಹೇಳಿದ್ರೆ, ಈಗ ಕಾಂಗ್ರೆಸ್ BJP ಮೇಲೆ ಹೇಳ್ತಿದೆ, BJP ಕಾಂಗ್ರೆಸ್ ಮೇಲೆ ಹೇಳ್ತಿದೆ, ಅದ್ರ ಜೊತೆಗೆ APU JDS ಎಲ್ಲರೂ ಸಹ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ. ಆ ಪಾಲಿಟಿಕ್ಸ್ ಆಗಬಾರ್ದು, ಜನಗಳಿಗೆ ಅದು ಬೇಡ ಅನ್ನೋದು ನಮ್ಮ ಉದ್ದೇಶ. ಸರ್ ನಮಸ್ಕಾರ, ನನ್ನ ಹೆಸರು ಪುಷ್ಪ ಅಂತ. ಅಶೋಕ್ ಗೌಡ್ರಿಗೆ ನನಗೆ ಪ್ರಶ್ನೆ. ನನಗೆ ಅನಿಸುತ್ತೆ ಸರ್, ದೇಶದಲ್ಲಿ ಇವತ್ತು ಗ್ಯಾಸ್ನ ಒಂದು ಪರಿಸ್ಥಿತಿ ಏನಿದೆ ಇದಕ್ಕೆ ನೇರವಾಗಿ ಕಾರಣ ನಮ್ಮ ಪ್ರಧಾನಿಗಳು ಅಂತ. ಯಾಕೆ ಅಂತಲೂ ಹೇಳ್ತೀನಿ ಸರ್. ಒಂದು ನೋಡಿ, ಸ್ಟ್ರೈಟ್ ಅಪ್ ಅರ್ಮಾಜಲ್ಲಿ ಗ್ಯಾಸ್ ಏನು ಅಡುಗೆಗಳು ಬಂತು, ಅವತ್ತು ಮುಸ್ತಫಾ ಅವ್ರು ಹೇಳ್ತಾರೆ, ನಾನಿವತ್ತು ಭಾರತಕ್ಕೆ ಈ ಅಡುಗಳನ್ನ ಬಿಟ್ಕೊಟ್ಟಿರೋದು ನಮ್ಮ ದೇಶದಲ್ಲಿ ಹೆಣ್ಮಕ್ಳ ಶಾಲೆ ಮೇಲೆ ಏನು ಒಂದು ಕ್ಷಿಪಣಿ ದಾಳಿ ಆಯಿತು, ಅದಕ್ಕೆ ಇಂಡಿಯಾದಿಂದ ಒಂದು ಶ್ರದ್ಧಾಂಜಲಿಯನ್ನು ಸಾಕಷ್ಟು ಜನರು ಸಲ್ಲಿಸಿರೋದ್ರಿಂದ ನಾಗರಿಕರಿಗೋಸ್ಕರ ನಾನು ಇದನ್ನು ಬಿಟ್ಕೊಡ್ತೀನಿ ಅಂತ ಹೇಳ್ತಾರೆ. ಮೋದಿ ಅವರಿಂದ ಅಲ್ಲ, ನಾಗರಿಕರಿಗೋಸ್ಕರ ಅಂತ ಮಾತ್ರ ಅವ್ರು ಮೆನ್ಷನ್ ಮಾಡ್ತಾರೆ. ಶ್ರದ್ಧಾಂಜಲಿ ಸಲ್ಲಿಸಿರೋದು ನಾಗರಿಕರು ಅಂತ ಮಾತ್ರ ಹೇಳ್ತಾರೆ. ಕಾಂಗ್ರೆಸ್ನ ಕಾರ್ಯಕರ್ತರಾದಂಥ ಪುಷ್ಪ ಅವರಿಗೆ ಸ್ವಲ್ಪ ಮಾಹಿತಿ ಕೊಡ್ತಾ ಇದೆ. ನಾವು LPG ಮೇಲೆ ಏನು ಡಿಪೆಂಡೆನ್ಸಿ ಇತ್ತು ನಮಗೆ ಗಲ್ಫ್ ಕಂಟ್ರಿಗಳ ಮೇಲೆ, ಅದು ತುಂಬ ಕಡಿಮೆ ಆಗಿದೆ. ಜೊತೆಗೆ ಇನ್ನೊಂದೇನೆಂದರೆ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಜೊತೆಗೆ ನಾವು ಈಗ ಈ ಕ್ರೈಸಿಸ್ನ ಮ್ಯಾನೇಜ್ ಮಾಡೋಕ್ಕೋಸ್ಕರ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಕೆನಡಾಯಿಂದ ಹಿಡ್ಕೊಂಡು, ರಷ್ಯಾದಿಂದ ಹಿಡ್ಕೊಂಡು, ಯುಕ್ರೇನಿಂದ ಹಿಡ್ಕೊಂಡು, ವೆಸ್ಟ್ ಆಫ್ರಿಕನ್ ಕಂಟ್ರೀಸಿಂದ ಹಿಡ್ಕೊಂಡು ನಾವು ಈಗಾಗಲೇ ಗ್ಯಾಸ್ನ ತರಿಸ್ಕೊಂಡಿದ್ದೀವಿ. ಅದಕ್ಕೆ ಈಗಾಗಲೇ ನಮ್ಮ ಕೇಶವ್ ಸರ್ ಉತ್ತರ ಕೊಟ್ಟಿದ್ದಾರೆ, ಎಷ್ಟು ದಿನ ಆಗುತ್ತೆ ಏನೇನು ಅಂತ ಹೇಳಿದ್ದಾರೆ. ಅದು ಸ್ಟ್ಯಾಟಿಸ್ಟಿಕಲಿನ ಅಬ್ಸಲ್ಯೂಟ್ಲಿ ರೈಟ್. ಜೊತೆಗೆ ಅದಾದಮೇಲೆ ಆ ಎಲ್ಲ ಅಡುಗೆಗಳು ಭಾರತಕ್ಕೆ ಬಂದು ತಲುಪಿದಾಗ ಖಂಡಿತವಾಗ್ಲೂ ಕ್ರೈಸಿಸ್ ಇರೋಲ್ಲ. ಜೊತೆಗೆ ಎರಡನೇದು, ನೀವು ಆಗ್ಲಿಂದ ನಾನು ಹೇಳಬೇಕು ಅಂತಿದ್ದು, ಈಗ ನಾನು ಸ್ಟ್ಯಾಟಿಸ್ಟಿಕ್ಸ್ ನೋಡ್ತಾ ಇದ್ದೆ, ಭಾರತದಲ್ಲಿ ಕೋವಿಡಿಂದ ಸತ್ತಂಥವ್ರು, ನೀವು ಒಂದು ಈ ಎಕ್ಸಾಂಪಲ್ ನಿಮಗೆ ಸೆಟ್ ಆಗ್ತದೆ. ಭಾರತದಲ್ಲಿ ಕೋವಿಡ್ ಸತ್ತೋದಂಥವ್ರು 5,33,000 ಜನ ಅಫಿಷಿಯಲ್. ಅದೇ ಚೈನಾದಲ್ಲಿ 14,10,000 ಜನ. US ಅಲ್ಲಿ ಎಂತಹ ಬಲಿಷ್ಠವಾದಂಥ ದೇಶ 11,60,000 ಜನ ಸತ್ತರು. ಅಂದರೆ ಭಾರತದಲ್ಲಿ 140 ಕೋಟಿ, ಚೈನಾದಲ್ಲಿ 145 ಕೋಟಿ ಆವತ್ತಿಗೆ ಪಾಪ್ಯುಲೇಷನ್ನು, ಆಮೇಲೆ ಅಮೆರಿಕದಲ್ಲಿ 36 ಕೋಟಿ ಪಾಪ್ಯುಲೇಷನ್. ಅಂದರೆ ನೀವೇ ಯೋಚನೆ ಮಾಡ್ಕೊಳ್ಳಿ, ಭಾರತವನ್ನು ರಕ್ಷಣೆ ಮಾಡಿದ್ದು, ಭಾರತೀಯರ ರಕ್ಷಣೆ ಮಾಡಿದ್ದು ಯಾರು? ಅದಕ್ಕೆ ವಿಶ್ವಾಸ ಇದೆ. ಒಂದು ನಿಮಿಷ, ವಿಶ್ವಾಸ ಇದೆ. ಜೊತೆಗೆ ಭಾರತ ಸದೃಢ ಭಾರತ. ನೋಡಿ ಒಂದು ನಿಮಿಷ, ಭಾರತದಲ್ಲಿ ನರೇಂದ್ರ ಮೋದಿ ಅವರಿಗೆ ವಿಶ್ವ ಒಪ್ಕೊಂಡು 29 ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಕೊಟ್ಟಿದೆ. 29 ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಕೊಟ್ಟಿದೆ. ಇನ್ನು ಬೇರೆ ಬೇರೆ ಅವಾರ್ಡ್ಸ್ ಅದೆಲ್ಲ ಸೇರಿಸ್ಕೊಂಡ್ರು ಸಹ ತತ್ಸುಮಾರು ಒಂದು 80 ಅವಾರ್ಡ್ಸ್ಗಳನ್ನ ಮೋದಿ ಅವರು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅಂದ್ರೆ ಒಂದು ನಿಮಿಷ ಏನು ಕೊಟ್ಟಿದ್ದಾರೆ ಅಂದ್ರೆ ಮೋದಿಯವರ ಒಂದು ರೀತಿ ನೀತಿ ನಿಲುವುಗಳನ್ನು ಒಪ್ಕೊಂಡು ಕೊಡ್ತಾ ಇದ್ದಾರೆ. ಅದೇ ಕಾಂಗ್ರೆಸ್ ವಕ್ತಾರರಿಗೆ ನನ್ನ ಪ್ರಶ್ನೆ, ನೀವು ಹೇಳ್ತಾ ಇದ್ದೀರಾ ಗ್ಯಾಸ್ ಕೊರತೆ ಇದೆ, ಇಲ್ಲ ಅಂತ ಅಲ್ಲ. ಕೋವಿಡ್ ಬಂದಾಗ ನಾವು ಬುದ್ಧಿ ಕಲ್ತ್ಕೊಂಡಿದ್ದೀವಿ ಎಷ್ಟೋ ಇದು. ಅದೇ ಥರ ಯುದ್ಧ ಆದಾಗಲೂ ನಾವು ಬಂದ್ಬಿಟ್ಟು ಇವಾಗ ಎಲ್ಲ ಕಲ್ತ್ಕೊಂಡು ಮಾಡ್ತಾ ಇದ್ದೀವಿ. ನಿಮ್ಗೇನಂದರೆ ದೇಶದ ಮೇಲೆ ನಿಮಗೆ ನಿಜವಾಗ್ಲೂ ಇದಿಲ್ಲ. ಕಾಂಗ್ರೆಸ್ ಅವ್ರಿಗೆ ಏನಂದರೆ ಮೋದಿ ಅವ್ರನ್ನ ಏನಾದರೂ ಒಂದು ಇದು ಹೇಳಬೇಕು, ಅದ್ರ ಮೇಲೇ ನೀವು ನಿಮ್ಮ ಫೋಕಸ್ ಇದೆಯಾ ಹೊರತು ನಿಜವಾಗ್ಲೂ ಬಂದ್ಬಿಟ್ಟು ದೇಶಕ್ಕೆ ಸಿಲಿಂಡರ್ ತರಿಸ್ಬೇಕು, ಒಳ್ಳೇದಾಗಬೇಕು ಅನ್ನೋ ಉದ್ದೇಶ ನಿಮಗೆ ಇಲ್ವೇ ಇಲ್ಲ. ಮೇಡಮ್ ಅವರೇ, ನರೇಂದ್ರ ಮೋದಿ ಅವರು ನಾಡನ್ನ ಉದ್ದೇಶಿಸಿ ನಿಮಗೆ ಈ ರೀತಿ ತೊಂದರೆ ಆಗಿದೆ, ನಾವಿದ್ದೇವೆ ಅಂತ ಹೇಳೋದ ಬಿಟ್ಟು ಕೇವಲ ಚುನಾವಣಾ ಪ್ರಚಾರ, ನಾನು ಮೊದಲು ಹೇಳಿದ್ನಲ್ಲ ಊರ ಹೆಸರು, ಮಣಿಪುರ, ಗುವಾಹಟಿ, ಅಸ್ಸಾಮು, ತಮಿಳುನಾಡು, ಕೊಚ್ಚಿ, ಎರ್ನಾಕುಲಂ, ಇಲ್ಲಿಗೆ ಹೋಗಿ ಮತ ಭಿಕ್ಷೆ ಬೇಡ್ತಾ ಇದ್ದಾರೆ.
ನಮಗೆ ಬರ್ಬೇಕಾದ್ರೆ ಗ್ಯಾಸ್ನ ಆ ಚುನಾವಣೆ ರಾಜ್ಯಗಳಿಗೆ ಕೊಟ್ಟಿದ್ದಾರೆ. ನಿಮ್ಮಲ್ಲಿ ಪರಿಚಿತವೇ ಇಲ್ಲ. ನೀವು ಮೋದಿ ಭಕ್ತರಾಗೋದು ಬಿಟ್ಟು ಭಾರತೀಯ ನಾಗರಿಕರಾಗಿ ಎವ್ರಿ ಇಯರ್ ಈ ಗ್ಲೋಬಲ್ ಕ್ಲೈಮೇಟ್ ಚೇಂಜ್ ಸಮಿಟ್ ಅಂತ ನಡೆಯುತ್ತೆ ಪ್ಯಾರಿಸಲ್ಲಿ. ನೆಕ್ಸ್ಟ್ ಇಯರ್ ಬ್ರೆಜಿಲಲ್ಲಿ ನಡೀತದೆ. ಇದರ ಮೇನ್ ಉದ್ದೇಶ ಏನಂದರೆ ಆಟೋಮೊಬೈಲ್ ಇಂಡಸ್ಟ್ರಿಯಿಂದ ಇಲ್ಲ ಆಟೋಮೊಬೈಲ್ಸಿಂದ ಇಲ್ಲಾಂದರೆ ಪ್ರೊಡಕ್ಷನಿಂದ ಬೇರೆ ಥರದಿಂದ ಆಗುವ ಪೊಲ್ಯೂಷನ್ನ ಕಡಿಮೆ ಮಾಡೋಕ್ಕೆ. ಬಟ್ ಇವಾಗ ವಾರ್ ಆಗ್ತಾ ಇದೆಯಲ್ಲ, ವಾರಿಂದ ಆಗ್ತಾರ ಪೊಲ್ಯೂಷನ್ ಕಡಿಮೆ ಮಾಡೋಕ್ಕೆ ಯಾಕೆ ಯುನೈಟೆಡ್ ನೇಷನ್ಸ್ ಸೈಲೆಂಟ್ ಆಗಿದ್ದಾರೆ, ಬೇರೆ ರೆಸ್ಪಾನ್ಸಿಬಲ್ ಕಂಟ್ರೀಸು ಸೈಲೆಂಟ್ ಆಗಿದ್ದಾರೆ. ಯಾವುದೇ ಒಂದು ನಿಲುವು ತಗೊಂಡು ವಾರ್ ನಿಲ್ಲಿಸೋದಕ್ಕೆ ಏನಾದ್ರು ಪ್ರಯತ್ನ ಮಾಡಬೇಕಲ್ವಾ? ಏನಕ್ಕೆ ಇದಾಗ್ತಾ ಇಲ್ಲ ಅಂತ ಕೇಳ್ತಾ ಇರೋದು ನನ್ನ ಪ್ರಶ್ನೆ. ಕಳಕಳಿ ಸರಿಯಾಗಿದೆ, ಆದರೆ ಅದಕ್ಕೆ ಸಂಬಂಧಪಟ್ಟ ರಾಷ್ಟ್ರಗಳು ಇದನ್ನು ಯೋಚನೆ ಮಾಡಬೇಕು. ಯಾಕೆಂದರೆ ಇಷ್ಟೊಂದು ಪೊಲ್ಯೂಷನ್ ಆಗ್ತಿರೋದು ನಿಜ, ಇಷ್ಟೊಂದು ಅದಕ್ಕಿಂತ ಹೆಚ್ಚಿನ ಲೈವ್ಸ್ ಕಳ್ಕೊತಾ ಇದ್ದೀವಿ ಎಲ್ಲ ಕಡೆ. ಯುದ್ಧ ಸದ್ಯದ ಸ್ಥಿತಿಯಲ್ಲಿ ಯಾರಿಗೂ ಬೇಡ. ಭಾರತ ಅದನ್ನು ಪದೇ ಪದೇ ಹೇಳ್ತಾ ಇದೆ, ಈಗ ಯುದ್ಧದ ಸಮಯವಲ್ಲ, ಯುದ್ಧ ಮಾಡೋದು ಬೇಡ ಅನ್ನೋದನ್ನೇ ಭಾರತ ಹೇಳ್ತಾ ಇದೆ. ಬಹುಶಃ ಇವತ್ತು ಎಲ್ಲ ಬ್ರಿಕ್ ರಾಷ್ಟ್ರಗಳು ಒಂದಾಗಿ ಭಾರತ, ಯಾಕೆಂದರೆ ಇಲ್ಲಿ ಇರಾನ್ ಮೇಲೆ ಜಾಸ್ತಿ ಕ್ಲೇಮ್ ಇರೋದು ಚೈನಾಗೆ 91% ಆಯಿಲ್ ಅವ್ರು ಕೊಡ್ತಾರೆ. ಸೊ ಹಂಗಾಗಿ ಅವ್ರು ಯಾವತ್ತೂ US ಇದರಲ್ಲಿ ಗೆಲ್ಲೋದು ಅವ್ರಿಗೆ ಇಷ್ಟ ಇರಲ್ಲ, ಯಾರಿಗೆ ಇರಾನ್ಗೆ, ಚೈನಾಗೆ ಮತ್ತು ರಷ್ಯಾಗೆ. ಸೊ ಹಾಗಾಗಿ ಇವಾಗ ಬ್ರಿಕ್ ರಾಷ್ಟ್ರಗಳಾದರೆ ಇವರೆಲ್ಲರೂ ಒಟ್ಟಿಗೆ ಬರ್ತಾರೆ. ಸೊ ಬ್ರಿಕ್ ರಾಷ್ಟ್ರಗಳೆಲ್ಲರೂ ಒಟ್ಟಿಗೆ ಸೇರಿ ಬಹುಶಃ ಯುದ್ಧ ನಿಲ್ಲಿಸುವಂಥ ಪ್ರಯತ್ನ ಮಾಡಲಿ ಅನ್ನುವಂಥದ್ದು. ಇರಾನ್ ಕೂಡ ಅವ್ರ ಫಾರಿನ್ ಮಿನಿಸ್ಟರ್ ಒಮ್ಮೆ ಕರೆ ಕೊಟ್ಟಿದ್ರು, ಮೋದಿಜಿ ಅವ್ರಿಗೂ ಕರೆ ಕೊಟ್ಟರು, ಬ್ರಿಕ್ ರಾಷ್ಟ್ರಗಳಿಗೂ ಕರೆ ಕೊಟ್ಟರು, ದಯವಿಟ್ಟು ನೀವು ಇನಿಷಿಯೇಟ್ ಮಾಡಿ ಅನ್ನುವಂಥದ್ದನ್ನು ಕರೆ ಕೊಟ್ಟಿದ್ದಾರೆ. ಬಹುಶಃ ಅದು ಆಗಲಿ ಅಂತ ನಾನು ಈ ಚಾನೆಲ್ ಮೂಲಕನೂ ಕೇಳ್ಕೊತೀನಿ. ಪ್ರಶ್ನೆ ಮೇಡಮ್. ನಮಸ್ತೆ ಮ್ಯಾಮ್, ನಾನು ದೀಪಿಕಾ. ಆ್ಯಕ್ಚುಲಿ ನಾನು BPAC ಸಿವಿಕ್ ಲೀಡರ್ ಆಗಿ ಒಬ್ಬ ಸಾಮಾನ್ಯ ನಾಗರಿಕರಾಗಿ ಈ ಪ್ರಶ್ನೆನ ಕೇಳ್ತಾ ಇದ್ದೀನಿ. ನೀವು ಹೊರಗಡೆ ಬೋರ್ಡ್ ವೈದಿಕ ಧರ್ಮಗಳು ನಡೀತಾ ಇರೋಂಥ ಜಾಗಗಳಲ್ಲಿ ನೋಡ್ಬೋದು, ಈ ಯುದ್ಧ ನಡೆಯುತ್ತಿರೋ ಹಿನ್ನೆಲೆಯಲ್ಲಿ ಗ್ಯಾಸ್ ಸರಬರಾಜು ಇಲ್ಲದ ಕಾರಣದಾಗಿ ಈ ಶ್ರಾದ್ದ ಕಾರ್ಯಗಳನ್ನ ನಿಲ್ಲಿಸ್ತಿದ್ದಾರೆ. ಅದ್ರ ಜೊತೆಗೆ ನಮ್ಮ ಒಂದು ಆಟೋ ಡ್ರೈವರ್ಗಳಾಗಲಿ, ಕ್ಯಾಬ್ ಡ್ರೈವರ್ಗಳಾಗಲಿ ಕೆಲಸ ಮಾಡೋಕ್ಕಾಗ್ತಿಲ್ಲ, ಸಿಲಿಂಡರ್ ಇಲ್ದಿರ, ಊಟ ಮಾಡೋಕ್ಕಾಗ್ತಿಲ್ಲ, ಹೋಟೆಲಲ್ಲಿ ಸಿಲಿಂಡರ್ಗಳಿಲ್ದಿರ. ಸೊ ಈಗ ಸ್ವಿಗ್ಗಿ ಝೊಮ್ಯಾಟೊ ಮಾಡ್ತಾ ಇರೋಂಥ ಎಷ್ಟೋ ಮಕ್ಕಳಿಗೆ ಕೆಲಸ ಇಲ್ದಿರೋ ಅಂತ ಆಗ್ತಾ ಇದೆ. ಜನಸಾಮಾನ್ಯರ ಕಷ್ಟ ಆಗ್ತಿರೋದನ್ನ ಬಹುಶಃ ಯಾರು ತಳ್ಳಕ್ಕಾಗಲ್ಲ. ಬಿಕಾಸ್ ಕ್ರೈಸಿಸ್ ಇರೋದ್ರಿಂದ ತೊಂದರೆ ಆಗ್ತಾ ಇದೆ. ಇವಾಗ ನಾವು ಕೇಳೋದು ತಪ್ಪು ಅಂತ ನಾನು ಹೇಳಲ್ಲ, ಯಾಕೆಂದರೆ ನನಗೆ ತೊಂದರೆ ಆಗ್ತಾ ಇದೆ, ನನ್ನ ಫ್ಯಾಮಿಲಿ ಪ್ರಾಬ್ಲಮ್ ಇದೆ, ಹೆಲ್ಪ್ ಮಾಡಿ ಅಂತ ಕೇಳೋದು ತಪ್ಪಲ್ಲ. ಆದರೆ ಪ್ಯಾನಿಕ್ ಬೈಯಿಂಗನ್ನು ನಿಲ್ಲಿಸುವಂಥದ್ದು ನಮ್ಮ ಕೈಯಲ್ಲಿದೆ. ನಾವು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಕೂಡ ಹೌದು. ಹಾಗೆಯೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳೆರಡೂ ಸೇರಿ ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಆಗುವಂತೆ ನೋಡ್ಕೊಳ್ಳಿ ಅಂತ ನಾವು ಆಶಿಸುವ. ಸರ್, ನನ್ನ ಪ್ರಶ್ನೆ ನಿಮ್ಮ ಎಲ್ಲ ಅತಿಥಿಗಳಿಗೆ, ಏನಾದರೂ ದೇಶ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿರುವಾಗ ಸರ್ವಪಕ್ಷಗಳು ಏನು ಈ ದೇಶದ ಪ್ರಧಾನಮಂತ್ರಿ ಆಗಿರ್ತಾರೆ ಅವ್ರ ಪರ ನಿಲ್ಲಬೇಕು. ಚುನಾವಣಾ ಸಂದರ್ಭದಲ್ಲಿ ನೀವು ರಾಜಕೀಯ ಮಾಡ್ಕೊಳ್ಳಿ. ದೇಶದ ನಾಗರಿಕರು ಏನಾದರೂ ತೊಂದರೆಯಲ್ಲಿರೋವಾಗ ನೀವು ರಾಜಕಾರಣ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇತ್ತೀಚೆಗೆ 94ನೇ ಇಳಿ ವಯಸ್ಸಿನಲ್ಲೂ ಒಬ್ಬ ಮಾಜಿ ಪ್ರಧಾನಿಯವರು ರಾಜ್ಯಸಭೆಯಲ್ಲಿ ಮಾತಾಡುವಾಗ, ಈ ರಾಜ್ಯದ ನೀರಾವರಿ ಬಗ್ಗೆ ಮಾತಾಡುವಾಗ ಕಾಂಗ್ರೆಸ್ಸಿಗರು ಯಾವ ರೀತಿ ವರ್ತಿಸ್ತೀರಾ, ಅದನ್ನು ಮುಂದಿನ ದಿನಗಳಲ್ಲಿ ಬಿಡಬೇಕು ಅನ್ನೋದು ನನ್ನ ಪ್ರಶ್ನೆ. ಸರ್ವಪಕ್ಷ ಸಭೆ ಕರೆದು ಒಂದು ತೀರ್ಮಾನ ಬರ್ಲಿಕ್ಕೆ ಇದಕ್ಕಿಂತ ಸೂಕ್ತ ಸಮಯ ಬೇಕಾ ಅಂತ ಹೇಳಿ ಬಹುಶಃ ಇಬ್ರು ಉತ್ತರ ಕೊಡ್ಬೋದು. ದರ್ಶನ್ ಸರ್, ಅದಾದ್ಮೇಲೆ ಅಶೋಕ್ ಸರ್. ಅವರು ಸಂಸತ್ತಲ್ಲೇ ಉತ್ತರ ಕೊಟ್ಟಿಲ್ಲ ಅಂತ ನಾನು ಮೊದಲೇ ಹೇಳಿದ್ದೀನಿ. ನೀವೊಂದು ರಾಜಕೀಯ ಮಾಡ್ತೀರಾ ಅಂತ ಹೇಳಿದ್ರೆ, ಇವತ್ತು ದೇಶ ಕ್ರೈಸಿಸಲ್ಲಿ ಇದ್ದಾಗ ಪಂಚರಾಜ್ಯ ಚುನಾವಣಾ ಪ್ರಚಾರದಲ್ಲಿ ರಾಜಕೀಯದಲ್ಲಿ ನಿರತರಾಗಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರು. ದಯವಿಟ್ಟು ಅದನ್ನ ಬಿಟ್ಟು ದೆಹಲಿ ಕೇಂದ್ರಾಡಳಿತ ಪ್ರದೇಶಕ್ಕೆ ಬಂದು ದೇಶವನ್ನು ಉದ್ದೇಶಿಸಿ ಮಾತಾಡಿ, ನಿಮ್ಮ ಜೊತೆಗೆ ನಾವು ನಿಂತಿದ್ದೀವಿ, ಆದ್ರೆ ಮೋದಿ ಅವರೇ ನೀವು ನಮ್ಮ ಜೊತೆಗೆ ನಿಂತ್ಕೊಳ್ಳಿ ಅಂತ ನಾವು ಕೇಳ್ತಾ ಇದ್ದೀವಿ. ಅಶೋಕ್ ಸರ್ ನೋಡಿ, ಎಲ್ಲರೂ ಏನು ಹೆಂಗೆ ಆಡ್ತಿದ್ದಾರೆ ಅಂತ ಹೇಳಿದ್ರೆ, ಅದು ಎಸ್ಪೆಷಲಿ ದರ್ಶನ್ ಅವರು ಮತ್ತು ದರ್ಶನ್ ಮೈಂಡ್ ಸೆಟ್ ಇರ್ತಕ್ಕಂಥವ್ರು, ಭಾರತದಲ್ಲಿ ಏನೋ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಕೋವಿಡ್ಗಿಂತ ದೊಡ್ಡ ಸಮಸ್ಯೆ ಏನಿಲ್ಲ. ಇವತ್ತಿರ್ತಕ್ಕಂಥದ್ದು ಸಣ್ಣ ಕ್ರೈಸಸ್ ಇದೆ ಇಲ್ಲ ಅಂತ ಹೇಳ್ತಿಲ್ಲ. ಸಮಸ್ಯೆ ಇರ್ತಕ್ಕಂಥದ್ದು ಕೋವಿಡ್ಗಿಂತ ದೊಡ್ಡ ಸಮಸ್ಯೆ ಇಲ್ಲ, ಕೋವಿಡ್ಗಿಂತ ಚಿಕ್ಕ ಸಮಸ್ಯೆನೇ ಇರತಕ್ಕಂಥದ್ದು. ಅದರ ವಿಚಾರ ಏನು ಅಂತ ಹೇಳಿದ್ರೆ, ನಾನು ಆಗಲೇ ಒಂದು ಧರ್ಮಸ್ಥಳದ್ದು ಇನ್ನೊಂದು ಸತಿ ಪ್ರಸ್ತಾಪ ಮಾಡ್ತೀನಿ. ಧರ್ಮಸ್ಥಳ ಇರ್ಬೋದು ಅಥವಾ ತಿರುಪತಿ ಇರ್ಬೋದು, ಎಲ್ಲ ಕಡೆ ನಾವು ಹೋಗಿದ್ವಿ. ಎಲ್ಲೋ ಇಲ್ಲಿ ಏನು ಯಾವುದೇ ರೀತಿ ಗ್ಯಾಸ್ ಪ್ರಾಬ್ಲಮ್ ಇಲ್ಲ, ನೀಟಾಗಿ ಊಟಕ್ಕೆ ಹಾಕಿದ್ರು, ಏನೇನು ದಿನ ಹಾಕ್ತಿದ್ರು ಅದೇ ಊಟ ಹಾಕ್ತಿದ್ರು. ಏನಾಗಿದೆ ಅಂತ ಹೇಳಿದ್ರೆ, ಎಲ್ಲೆಲ್ಲಿ ಸಮಸ್ಯೆ ಆಗ್ತಿದೆ ಅಂದರೆ, ನೀವು ಡಿಪೆಂಡೆನ್ಸಿ ಒನ್ ಸೆಟ್ ಆಫ್ ಎನರ್ಜಿ ಮೇಲೆ ಮಾತ್ರ ಜಾಸ್ತಿ ಮಾಡ್ಕೊಂಡಿದ್ದೀರಾ. ಅದರಿಂದಾಗಿ ಸಮಸ್ಯೆ ಆಗ್ತಿದೆ. ಆಗ್ಲಿಂದ ಹೇಳ್ತಿದ್ದಾರೆ ಕೇಶವ್ ಸರ್, ಏನಂದ್ರೆ ನೀವು ಪ್ಯಾನಿಕ್ನೆಸ್ನ ಬಿಟ್ಟು ಏನು ಸಮಸ್ಯೆ ಆಗಿದೆ ಅದಕ್ಕೆ ಪರಿಹಾರ ಇಷ್ಟೇ. ನೀವು ಇವತ್ತು ಸಿಂಪಲ್ ಪರಿಹಾರ ಇದೆ.
ಭಾರತಕ್ಕೆ ಒಂದು ಒಳ್ಳೆ ಗೋಲ್ಡನ್ ಆಪರ್ಚುನಿಟಿ. ಕಾರ್ನಲ್ಲಿ ನಾವು ಈಗಾಗಲೇ 2013 ಅಚೀವ್ ಮಾಡಿದ್ರೆ 2023 ಅಚೀವ್ ಮಾಡಿದೀವಿ. ಅದೇ ರೀತಿನೇ ಭಾರತ ಕೇಳಿದ್ದು ಎಲ್ಲಾ ಪಕ್ಷ ಒಟ್ಟಿಗೆ ಕೂತು ಮಾತುಕತೆಯನ್ನ ನಡೆಸಿ ಒಂದು ಪರಿಹಾರ ಕಂಡುಕೊಳ್ಳಿಕ್ಕೆ ಯಾಕೆ ಸಾಧ್ಯ ಇಲ್ಲ? ರಾಜಕಾರಣ ಇಲ್ಲೂ ಬೇಕಾ? ಮೋದಿ ಅವರನ್ನ ನಂಬಿ, ಮೋದಿ ಅವರನ್ನ ವಿಶ್ವಾಸ ಇಡಿ, ಅವ್ರು ಖಂಡಿತವಾಗ್ಲೂ ಒಳ್ಳೆ ನಿರ್ಧಾರ ತೆಗೆದುಕೊಳ್ಳಿ. ಪ್ರಶ್ನೆ. ನಮಸ್ಕಾರ, ಜಯ ಸತ್ಯವರ್ಧ ಅಂತ ಬೆಂಗಳೂರಿಂದ. ಈಗ ತಂದೆ ತಾಯಿ ಜಗಳಿಂದ ಮಗು ಬಡವ ಆಯಿತು ಅಂತ ಒಂದು ಗಾದೆ, ತಬ್ಬಲಿ ಆಯಿತು ಅಂತ. ಈಗ ಎಲ್ಲ ಪಕ್ಷಗಳು JDS ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಇವು 3 ಪಕ್ಷದಿಂದ ಜಗಳದಿಂದ ಇವತ್ತು ಕರ್ನಾಟಕದಲ್ಲಿ ಎಷ್ಟು ಜನಗಳು ತೊಂದರೆ ಅನುಭವಿಸ್ತಾ ಇದ್ದಾರೆ. ಆಟೋ ಡ್ರೈವರ್ ಆಗಿರ್ಬೋದು, ಅದು ಸ್ವಿಗ್ಗಿ ಜೊಮ್ಯಾಟೊ ಹುಡುಗರಾಗಿರ್ಬೋದು, ಎಲ್ಲ ರಾಜಕೀಯ ವ್ಯಕ್ತಿಗಳಿಗೆ, ಪ್ರತಿಯೊಬ್ಬರಿಗೆ ರಾಜಕೀಯ ವ್ಯಕ್ತಿಗಳು MLA ಆಗಿರ್ಬೋದು. ದಾನದಲ್ಲೇ ಯಾವ ದಾನ ಶ್ರೇಷ್ಠ ಗೊತ್ತಾ? ಸಮಾಧಾನ. ಎಲ್ಲರೂ ಸಮಾಧಾನ ಆಗಿರಿ, ಅರ್ಥ ಆಯ್ತಾ? ಯಾರು ಒಬ್ಬ MLA, MP, ಮಿನಿಸ್ಟ್ರು, CM, PM ಆಗಿರ್ಬೋದು, ಅವ್ರಿಗೆಲ್ಲ ಊಟ ಸಿಗ್ತಾ ಇದೆ, ಓಡಾಡೋಕ್ಕೆ ಗಾಡಿ ಸಿಗ್ತಾ ಇದೆ, ಸಂಬಳ ಸಿಗ್ತಾ ಇದೆ. ಆದರೂ ಯಾರು ಕೂಡ ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಎಲ್ಲ ಪಕ್ಷಗಳು ಸೇರಿ ಇವತ್ತು ಕರ್ನಾಟಕದಲ್ಲಿ ಯಾವುದೋ ಸಮಸ್ಯೆ ಆಗದಂಗೆ ನೀವು ನಿರ್ಧಾರ ತಗೊಳ್ಳಿ. ಆಯ್ತು, ಇದನ್ನ ಸಲಹೆ ಅಂತ ಸ್ವೀಕಾರ ಮಾಡ್ತಾ ಬೇರೆಯವ್ರ ಪ್ರಶ್ನೆ ಕೊಡ್ತೀನಿ. ನಮಸ್ಕಾರ, ನನ್ನ ಹೆಸರು ಶ್ರೀಶೈಲ್ ಅಂತ, ಆಟೋ ಚಾಲಕರು. ಮಾನ್ಯ ಕಾಂಗ್ರೆಸ್ ವಕ್ತಾರರಿಗೆ, ಮಾನ್ಯ ಮುಖ್ಯಮಂತ್ರಿಗಳು LPG ಸಿಲಿಂಡರ್ ಬಗ್ಗೆ ಇರ್ತಕ್ಕಂಥ ಹೋಟೆಲ್ ಮಾಲೀಕರು, ಕ್ಯಾಂಟ್ರಿಂಗ್ ನಡೆಸ್ತಕ್ಕಂಥವ್ರಿಗೆ, PG ನಡೆಸ್ತಕ್ಕಂಥವ್ರಿಗೆ ಇರ್ತಕ್ಕಂಥ ಕರುಣೆ ದಯೆ, ಅವ್ರ ಮೇಲೆ ಇರ್ತಕ್ಕಂಥ ಕರುಣೆ ದಯೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಟೋ ಚಾಲಕರ ಜೀವನದ ಬಗ್ಗೆ ಏಕಿಲ್ಲ. ಪ್ರೈವೇಟ್ ಬಂಕ್ಗಳಲ್ಲಿ ಮನ ಬಂದಂತೆ ರೇಟ್ಗಳು ಹೆಚ್ಚಿದ್ದಾರೆ. ಒಂದರಲ್ಲಿ 69 ಇದ್ದರೆ ಒಂದರಲ್ಲಿ 95 ರೂಪಾಯಿವರೆಗೂ ಇದೆ. 77, 78, 85 ಅವ್ರಿಗೆ ಇಷ್ಟ ಬಂದಂಗೆ. ಯಾಕೆ DC ಏನು ಮಾಡ್ತಾ ಇದ್ದಾರೆ? ಯಾಕೆ DC ಗಳಿಗೆ ಅಧಿಕಾರ ಇಲ್ವಾ ರೇಟ್ ಇದು ಮಾಡೋದಕ್ಕೆ? ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾಹಿತಿ ಕೊಡಲಿಕ್ಕೆ ಅಧಿಕಾರ ಇಲ್ವಾ? ಸರ್ ಇವಾಗ ಹೇಳಿ ಸರ್, ಇರ್ರಿಲೆವೆಂಟ್ ಅಂತ ಹೇಳಿ ಉತ್ತರ ಕೊಡಿ. ಈಗ ಅವರ ಮಾತಲ್ಲಿ ಈಗ ಬಹುಶಃ ಬ್ಯಾಂಗ್ಳೂರ್ದು ಹೋಟೆಲ್ಸ್ದು ಬೆಚ್ಚಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಬೇರೆ ಸಿಟೀಸ್ ಅವರು ಕೂಡ, ಬಿಕಾಸ್ ಅವ್ರು ಆಲ್ಟರ್ನೇಟಿವ್ ಫ್ಯೂಯಲ್ ಕಡೆಗೂ ಗಮನ ಕೊಟ್ಟಿದ್ದಾರೆ. ಇದು ನಮಗೆ ವಾರ್ ನಿಲ್ಲಿಸುವ ಇಚ್ಛೆ ಇದೆ, ಆದರೆ ನಮ್ಮ ಕೈಯಲ್ಲಿಲ್ಲ. ಹೋಪ್ ಅದು ಬೇಗ ಸಾಲ್ವ್ ಆಗುತ್ತೆ. ಮತ್ತು ಈಗ ಏನಂದರೆ ಬೇರೆ ಬೇರೆ ದೇಶಗಳಿಂದ ತರಿಸ್ತಾ ಇರೋದು ಇನ್ನೊಂದು 10 ರಿಂದ 15 ದಿನದ ಒಳಗಡೆ ನಮಗೆ ಬಂದರೆ ಅಲ್ಲಿಗೆ ಸಾಲ್ವ್ ಆಗುತ್ತೆ. ಅದು ಒಂದು ವೇಳೆ ಯುದ್ಧ ಇವತ್ತು ನಿಂತರೆ ಇನ್ನೂ ಬೇಗ ಸಾಲ್ವ್ ಆಗುತ್ತೆ. ಸೊ ಅದು ನಮ್ಮ ಕೈಯಲ್ಲಿ ಫ್ಯಾಕ್ಟರ್ಸ್ ತುಂಬ ಏನಂದರೆ ಕಂಟ್ರೋಲಬಲ್ ವೇರಿಯೇಬಲ್ಸ್ ಇರುತ್ತೆ, ಕೆಲವು ಅನ್ಕಂಟ್ರೋಲ್ಡ್ ವೇರಿಯೇಬಲ್ಸ್ ಇರುತ್ತೆ. ಈ ಯುದ್ಧದ ವಿಚಾರದಲ್ಲಿ ಅನ್ಕಂಟ್ರೋಲ್ಡ್ ವೇರಿಯೇಬಲ್ಸ್ ಭಾರತಕ್ಕೆ ಜಾಸ್ತಿ ಇದೆ. ಸೊ ಹಾಗಾಗಿ ಕೆಲವನ್ನ ನಾವು ಆಶಿಸಬೇಕಾಗತ್ತೆ. ಯುದ್ಧ ನಿಂತರೆ ಅಂತೂ ಬೇಗ ಸಾಲ್ವ್ ಆಗುತ್ತೆ, ಇಲ್ಲಾಂದರೆ ಆ ಹಡಗುಗಳು ಇದನ್ನು 15 ದಿನದ ಒಳಗಡೆ ಭಾರತಕ್ಕೆ ಬರುತ್ತೆ, ಆವಾಗ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. Namaste sir, my name is Prabhat. I'm asking that petrol price did not increase. The question is to Sharif sir. So whether you will appreciate the BJP government for this? ಪೆಟ್ರೋಲ್ ಪ್ರೈಸು ಅಂದರೆ ರೆಗ್ಯುಲರ್ ಪೆಟ್ರೋಲ್ ಪ್ರೈಸು ಹೆಚ್ಚಿಗೆ ಆಗಲಿಲ್ಲ, ಬೇರೆ ದೇಶಗಳಲ್ಲಿ ಆಗಿದೆ. ಇದನ್ನು ಅಪ್ರಿಷಿಯೇಟ್ ಮಾಡೋದಿಲ್ವಾ ಅಂತ ಹೇಳಿ. ರೆಗ್ಯುಲರ್ ಪೆಟ್ರೋಲ್ ಆಗಿಲ್ಲ, ಪ್ರೀಮಿಯಂ ಪೆಟ್ರೋಲ್ ಅವ್ರು ಕೇಳ್ತಿರೋ ರೆಗ್ಯುಲರ್ ಪೆಟ್ರೋಲ್ 41 ರೂಪೀಸ್ ಪ್ರೀಮಿಯಂ ಪೆಟ್ರೋಲ್ ಪ್ರೈಸ್ ಆಗಿದೆ. ಗ್ಯಾಸ್ ಕಮರ್ಷಿಯಲ್ 165 ರೂಪೀಸ್ ಜಾಸ್ತಿ ಆಗಿದೆ. ಮತ್ತೆ ಸರ್ ಒಂದ್ ನಿಮಿಷ, ಅವ್ರು ಕೇಳಿದ ಪ್ರಶ್ನೆ ನನಗೆ ಸರ್. ಇವತ್ತು ಗ್ಯಾಸ್ 165 ರೂಪಾಯಿ ಕಮರ್ಷಿಯಲ್ ಜಾಸ್ತಿ ಆಗಿದೆ. ಮತ್ತೆ ಮನೆಗೆ ಉಪಯೋಗಿಸುವಂತ ಗ್ಯಾಸಿನ ದರವೂ ಹೆಚ್ಚಿಗೆ ಆಗಿದೆ. ಮತ್ತೆ ಬ್ಯಾರಲ್ಲು ಏನೋ $40 ಇದ್ದಾಗ ನಮ್ಮ ಹತ್ರ 120 ರೂಪಾಯಿ ತಗೊಳ್ತಾ ಇದ್ರು ಸರ್. ನಾವು ಅವತ್ತೇ ಪ್ರಶ್ನೆ ಮಾಡಿಲ್ಲ ಸರ್. ನಮ್ಮ ಮೇಲೆ ಲಕ್ಷಾಂತರ ಕೋಟಿ ದೋಚಿದ್ದಾರೆ, ನಾವು ಕೇಳಲಿಲ್ಲ ಸರ್. 55 ರೂಪಾಯಿ ಡೀಸೆಲ್ ಇದ್ದಿದ್ದು ಇವತ್ತು 120 ರೂಪಾಯಿಗೆ ಬಂದು ತಲುಪಿದೆ ಸರ್. ಈ ಒಂದು ವೇಳೆಯಲ್ಲಿ ಎಕ್ಸಾರ್ಬಿಡೆಂಟ್ ಆಗಿ ರೈಸ್ ಆಗಿಲ್ಲ, ಪ್ರೈಸ್ ರೇಟು ಜಾಸ್ತಿ ತುಂಬಾನೇ ಆಗಿಲ್ಲ. ಸೊ ಅದಕ್ಕೆ ನಾನು ಬಂದು ಐ ಆಮ್ ವೆರಿ ಮಚ್ ಹ್ಯಾಪಿ ವಿತ್ ದ BJP ಗೌರ್ಮೆಂಟ್. ಒಂದು ವಿಷಯ ಇಟ್ ಇಸ್ ನಾಟ್ ಗಾನ್ ಟು ಎಕ್ಸ್ಪೋನೆನ್ಷಿಯಲಿ. ಬಟ್ ಅದರ ಜೊತೆಗೆ ಇನ್ನೊಂದು ಮಾಹಿತಿ ಕೊಡ್ತೀನಿ. ಅದ್ರ ಜೊತೆ ಯಾಕಂದರೆ ನಾವು ಒಂದು ಸೈಡ್ ಒಂದು ಕೊಡುವಾಗ ಇನ್ನೊಂದು ಮಾಹಿತಿನ ಕೊಡಬೇಕಾಗಿರುತ್ತೆ. 2018 19 ಮುಂಚೆ $12 to $13 billion ವರ್ತ್ ಬಿಸ್ನೆಸ್ ಬಂದು ನಾವು ಇರಾನ್ ಜೊತೆಗೆ ಮಾಡಿದ್ದೀವಿ ಫಾರ್ ಗೆಟಿಂಗ್ ಆಯಿಲ್. ಅವ್ರ ಜೊತೆಗೆ ಆಯಿಲ್ ತೊಗೊಂಡು ಬಂದಿರೋದು. ಬಟ್ ಅಮೇರಿಕಾ ಬಂದು ಸ್ಯಾಂಕ್ಷನ್ ಮಾಡಿದ ನಂತರ 0 ಮಾಡಿದ್ದೀವಿ ಆಲ್ಮೋಸ್ಟ್. ಈ ಒಂದು ನಿರ್ಧಾರ ತಗೊಳ್ಳೋ ಇದೆಯಲ್ಲ, ವಾಟ್ ಎವರ್ ಅಮೇರಿಕಾ ಸೇಸ್, ಅಮೇರಿಕಾ ಏನೇ ಹೇಳಿದ್ರು ಅದನ್ನು ಹಾಗೆ ಸಲಾ ಮಾಡ್ಕೊಂಡು ಮಾಡೋದು, ಅದಕ್ಕೆ ವಿರುದ್ಧವಾಗಿದ್ದೀನಿ. ಏನಂದರೆ ಯುದ್ಧ ನಡೀತಾ ಇರೋದನ್ನ ಯಾರು ಪ್ರೋತ್ಸಾಹ ಕೊಡಬಾರ್ದು. ದೇವ್ರ ದಯದಿಂದ ಮುಂದಿನ ದಿನಗಳಲ್ಲಿ ಅದು ನಿಲ್ಲಿ. ಈಗ ಏನಾಗಿದೆ ಕ್ರೈಸಿಸ್ಸು, ಅದು ರಿಸಾಲ್ವ್ ಆಗ್ಬೋದು. ಆದರೆ ನನ್ನ ಪ್ರಶ್ನೆ ಏನಂದರೆ, ಕರ್ನಾಟಕದಲ್ಲಿ ಒಂದು ಟೈಪ್ ಆಫ್ ಕ್ರೈಸಿಸ್ ಇದೆ. ಈಗ ನಾನು ರಿಪಬ್ಲಿಕ್ ಕನ್ನಡದಲ್ಲೇ ಹೆಡ್ಲೈನ್ಸ್ ನೋಡ್ತಾ ಇದ್ದೆ. ಚಿಕ್ಕಮಂಗ್ಳೂರಿನ ಆಲ್ದೂರಲ್ಲಿ ಒಬ್ಬರು ನೀರ್ಗಂಟಿ ಸಂಬಳ ಆಗಿಲ್ಲ,
ಅವ್ರಿಗೆ ಸಂಬಳ ಆಗದೇನೆ ಆತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಇದು ಒನ್ ಟೈಪ್ ಆಫ್ ಕ್ರೈಸಿಸ್. ಅದಲ್ದೇನೆ ನೀವು ಇಲ್ಲಿ ಬೆಲೆ ಏರಿಕೆ ಮಾಡ್ತಾ ಇದ್ದೀರಲ್ಲ, ಯಾವುದು ಡೆತ್ ಸರ್ಟಿಫಿಕೇಟ್ ಇಂದ ಹಿಡಿದು ಒಂದು ಎಲೆಕ್ಟ್ರಿಸಿಟಿ ಬಿಲ್ ನಿಂದ ಹಿಡಿದು ಎಲ್ಲದರಲ್ಲೂ ಬೆಲೆ ಏರಿಕೆ ಮಾಡ್ತಾರೆ. ಈ ಕ್ರೈಸಿಸ್ ಯಾವಾಗ ಕಡಿಮೆ ಆಗುತ್ತೆ? ಇದಕ್ಕೆ ಯಾವ ಯುದ್ಧ ಕಾರಣ ಆಗಿದೆ ನಿಮಗೆ? ಇದು ಕೇಂದ್ರ ಸರ್ಕಾರ ನಮಗೆ ಕೊಡ್ಬೇಕಾಗಿರ್ತಕ್ಕಂಥ ಹಣಗಳನ್ನ ನೀಟಾಗಿ ಕೊಟ್ರೆ ನಮ್ಮಲ್ಲಿ ಯಾವುದೇ ರೀತಿ ಕ್ರೈಸಿಸ್ ಇಲ್ಲ. ನೋಡಿ, ನೀವು ಪ್ರಶ್ನೆ ಕೇಳಿದ ಮೇಲೆ ಒಪ್ಕೊಳ್ಳೋ ಅಂತ ಅಲ್ಲ, ನಿಮ್ ಪ್ರಶ್ನೆ ತಾಳ್ಮೆ ನನಗಿದೆ. ನಾವು ದೆಹಲಿನಲ್ಲೂ ಹೋಗಿ ಹೋರಾಟ ಮಾಡಿದ್ದೀವಿ. ನಮಗೆ ಅನುದಾನನೂ ಇಲ್ಲ, GST ಹಣನೂ ಇಲ್ಲ, ಕಾಮಗಾರಿಗಳಿಗೆ ಹಣನೂ ಇಲ್ಲ, ಅವರು ಘೋಷಣೆ ಮಾಡಿದಂತ ಯೋಜನೆಗಳಿಗೂ ಹಣ ಇಲ್ಲ. ನಮ್ಮ ಹಣನ ಕೇಳೋದು ನಮ್ಮ ಧರ್ಮ, ನಮ್ಮ ಹಣವನ್ನು ಕೊಟ್ಟಿಲ್ಲ. ನಾಡಿಗೆ ನನ್ನ ಪ್ರಶ್ನೆ ಎರಡೂ ಸರ್ಕಾರಕ್ಕೆ ಇಲ್ಲ, ಯಾವ ಸರ್ಕಾರ ಒಬ್ರಿಗೆ ಹೇಳಿ ಸರ್, ಯಾರಿಗೆ ಪ್ರಶ್ನೆ? ಎಲ್ಲ ಎರಡೂ ಸರ್ಕಾರಕ್ಕೆ ಸರಿ, ಪ್ರಶ್ನೆ ಸರ್, ಪ್ರಶ್ನೆ ಮಂಜುನಾಥ್ ಅಂತ ಹೇಳಿ BPAC ಇಂದ ನಾನು ಪ್ರಶ್ನೆ ಜನಸಾಮಾನ್ಯವಾಗಿ ಕೇಳ್ತಾ ಇದ್ದೀನಿ. ಈಗಾಗಲೇ 20 ದಿನ ಆಗಿದೆ ಯುದ್ಧ ಶುರುವಾಗಿ. ಇಲ್ಲಿ ಜನಸಾಮಾನ್ಯರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ. ಪ್ರತಿನಿತ್ಯ ಹೋಟ್ಲ್ಗಳಲ್ಲಿ ಊಟ ಸಿಗ್ತಾ ಇಲ್ಲ, ಹೋಟ್ಲಲ್ಲಿ ಕೆಲಸ ಮಾಡೋರಿಗೆ ಸಂಬಳ ಇಲ್ಲ. ಒಂದು ತಿಂಗಳಾಗಿದ್ದ ತಕ್ಷಣ ತಿಂಗಳಾದರೆ ಬಾಡಿಗೆ ಕಟ್ಟಬೇಕಾಗತ್ತೆ. ಅವರು ಪರ್ಸ್ನಲ್ ವೇಜಸ್ ಏನೇನಿರುತ್ತೆ ಪ್ರತಿಯೊಂದು ಬಂದೇ ಬರುತ್ತೆ. ಅವರು ಜೀವನ ಹೆಂಗೆ ನಡೆಸ್ತಾ ಇದ್ದಾರೆ? ಅವ್ರನ್ನೇ ನಂಬ್ಕೊಂಡು ವ್ಯಾಪಾರ ಮಾಡಿದಂಥ ತರಕಾರಿ ಆಗಿರ್ಬೋದು, ರೈತರು ಬೆಳೆಯುವಂಥ ಬೆಳೆ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಸಮಸ್ಯೆ ಆಗ್ತಿದೆ. ಇಲ್ಲಿ ನೋಡಿದ್ರೆ ಅವ್ರ ಮೇಲೆ ಇವ್ರ ಮೇಲೆ ಅವರು ಕೆಸರು ಹೆಚ್ಚಾಡ್ದವ್ರು ಕೆಲಸ ಮಾಡ್ತಿದ್ದಾರೆ ಹೊರತು ಜನಸಾಮಾನ್ಯರಿಗೆ ಅನುಕೂಲ ಆಗೋಂಥ ಸಿಲಿಂಡ್ರ್ ಸಿಗ್ತಾ ಇಲ್ಲ ಅಂತಾರೆ. 8,000 9,000 ಕೊಟ್ಟರೆ ಈಗ ಒಂದು ಅರ್ಧ ಗಂಟೆಗೆ ತೊಗೊಂಬಂದು ಕೊಡ್ತಾರೆ ಸಿಲಿಂಡ್ರು. ಇದು ದಿನನಿತ್ಯ ನಡೀತಾ ಇರೋದು. ಆಟೋ ಡ್ರೈವರ್ಗಳಿಗೆ ಗ್ಯಾಸ್ ಸಿಗ್ತಾ ಇಲ್ಲ, ಜನಸಾಮಾನ್ಯರಿಗೆ ತೊಂದರೆ ಆಗ್ತದೆ. ಯಾವ ಸರ್ಕಾರ ಏನು ಈ ನಿಟ್ಟಿನಲ್ಲಿ ಜನಗಳಿಗೆ ಅನುಕೂಲ ಮಾಡ್ಕೊಳೋ ಥರ ಯೋಚನೆ ಮಾಡ್ತಾ ಇದೆ ಅಂತ ಹೇಳಿ ನನ್ನ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಇಬ್ರು ಅವ್ರವ್ರ ಸರ್ಕಾರವನ್ನು ಸಮರ್ಥನೆ ಮಾಡ್ಕೊಳ್ತಾರೆ. ಹಾಗಾಗಿ ನಿಮ್ಮ ಪ್ರಶ್ನೆಗಿಂತ ಅದನ್ನ ಸಲಹೆ ಅಂತ ನಾನು ಸ್ವೀಕಾರ ಮಾಡ್ತಾ ಆಸ್ ಇಟ್ ಈಸ್ ಪ್ರಸಾರ ಮಾಡ್ತಾ. ಕಡೆ ಪ್ರಶ್ನೆ ಕೇಶವ್ ಸರ್, ಯುದ್ಧದ ಪರಿಸ್ಥಿತಿ ಮುಂದುವರಿಯುತ್ತೆ ಅನ್ನೋದನ್ನ ನಾವು ಶುರುವಿಂದ ಚರ್ಚೆ ಮಾಡ್ತಾ ಇದ್ದೀವಿ. ಕ್ವಿಕ್ಲಿ ಭಾರತ ಮುಂದೆ ಕೈಗೊಳ್ಳಬೇಕಾಗಿರೋ ಕ್ರಮ, ಈ ಯುದ್ಧದಿಂದ ಕಲಿಬೇಕಾದ ಪಾಠಗಳ ಬಗ್ಗೆ ಕ್ವಿಕ್ ನೋಟ್ಸ್. ಏನು ಗ್ಯಾಸ್ ಮೇಲೆ ರಿಲಯನ್ಸ್ ಏನು ತುಂಬ ನಮಗೆ 62% ನಾವು ಏನು ಇಂಪೋರ್ಟ್ಸ್ ಮೇಲೆ ರಿಲೈ ಮಾಡ್ತಾ ಇದ್ದೀವಿ. 85% ಪೆಟ್ರೋಲ್ ಆಯಿಲ್ ಲೂಬ್ರಿಕೆಂಟ್ಸ್ ಮೇಲೆ ರಿಲೈ ಮಾಡ್ತಾ ಇದ್ದೀವಿ. ಇವುಗಳನ್ನು ಸದ್ಯಕ್ಕೆ ಇಮಿಡಿಯೇಟಾಗಿ ನಿಲ್ಸೋಕ್ಕಾಗಲ್ಲ. ಅದ್ರ ಜೊತೆಗೆ ಆಲ್ಟರ್ನೇಟಿವ್ ಆಗಿ ಇಂಡಿಜಿನಿಯಸ್ ಆಗಿ ಏನು ಮಾಡ್ಬೋದು ಅದನ್ನು ಮಾಡುವಂಥ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಅದನ್ನು ಜಾಸ್ತಿ ಬೇಗ ಮಾಡಲಿ ಅಂತ ಡೈವರ್ಸಿಫಿಕೇಷನ್ ಶುರು ಮಾಡಿದರೆ ಅದನ್ನು ಸ್ವಲ್ಪ ವೇಗವಾಗಿ ಮಾಡುವಂಥದ್ದು ಇವತ್ತಿನ ಕಾಲಘಟ್ಟಕ್ಕೆ ತುಂಬ ಅಗತ್ಯ ಇದೆ. ಮತ್ತು ಇವತ್ತಿನ ಸ್ಥಿತಿಯಲ್ಲಿ ಏನು ಅಂತಂದರೆ, ನಮ್ಮ ರೈತರು ಏನು ಗಲ್ಫ್ಗೆ ಕಳಿಸ್ತಾ ಇದ್ರು, ಈ ನಮ್ಮ ತರಕಾರಿ ಇರ್ಬೋದು, ಮೊಟ್ಟೆ ಇರ್ಬೋದು, ಇವೆಲ್ಲ ಅಲ್ಲಿ ಕಳಿಸ್ತಾ ಇದ್ರು. ಬಾಸ್ಮತಿ ಅಕ್ಕಿ ಮತ್ತು ಸೋನಾ ಮಸೂರಿ ಇವೆಲ್ಲವೂ ಇವಕ್ಕೆ ಆಲ್ಟರ್ನೇಟಿವ್ ಮಾರ್ಕೆಟ್ಸ್ನ ಅವರಿಗೆ ಕೊಡಿಸುವಂಥ ಪ್ರಯತ್ನವನ್ನು ಸರ್ಕಾರ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ರೈಟ್, ಆನ್ ದಟ್ ನೋಟ್ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಇಷ್ಟೊತ್ತು ಭಾಗಿಯಾಗಿದ್ದಕ್ಕೆ, ನಿಮಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು. ಯುದ್ಧ ನಿರಂತರವಾಗಿ ನಡೀತಾ ಇರೋದ್ರಿಂದ ಅದರ ಅಪ್ಡೇಟ್ಸ್ ಹಾಗೆ ಅನೇಕ ಆಯಾಮದ ಚರ್ಚೆಗಳು ರಿಪಬ್ಲಿಕ್ ಕನ್ನಡದಲ್ಲಿ ಮುಂದುವರಿಯುತ್ತೆ. ತಪ್ಪದೇ ವೀಕ್ಷಿಸಿ ಅಂತ ಹೇಳ್ತಾ ಇವತ್ತಿನ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH ಮಸಾಲೆ. MDH ದಮ್ ಹಾಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDH ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್.